ನಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಾಳೆಯಿಂದ 3 ದಿವಸ ವಿಶೇಷ ಕಾರ್ಯಕ್ರಮ ಸರಣಿ ಇರುತ್ತೆ. ನಮ್ಮ ಸಂಸ್ಥೆಗೆ ಕುಲಪತಿ ಸ್ಥಾನದಲ್ಲಿದ್ದ ದಿವಂಗತ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ ಶರ್ಮಾ ಅವರ ಸ್ಮರಣೆಯಲ್ಲಿ 3 ದಿವಸ ಶಾಸ್ತ್ರ ವಿಷಯಕ ಉಪನ್ಯಾಸಗಳು ಇರುತ್ತವೆ. ಈ ಸರಣಿಯಲ್ಲಿ ಮೊದಲ ದಿವಸ ನಾಳೆ ಸಂಜೆ ವಿದ್ವಾನ್ ಮತ್ತೂರು ಅಶ್ವತ್ಥನಾರಾಯಣ ಅವಧಾನಿ ಅವರು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಂದ ರಚಿತವಾದ ಅಧ್ಯಾಸ ಭಾಷ್ಯ ವ್ಯಾಖ್ಯಾನ ಸುಗಮ ಆ ಗ್ರಂಥ ಕುರಿತು ಉಪನ್ಯಾಸ ಮಾಡೋರಿದ್ದಾರೆ. ನಾಳೆ ಸಂಜೆ 6:30. ನಾಳೆಯ ಕಾರ್ಯಕ್ರಮದಲ್ಲಿಯೇ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ರಚಿಸಿರುವ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರ ಜೀವನ ಚರಿತ್ರೆ ವಾಣಿ ವಾಹನ ಈ ಪುಸ್ತಕದ ಲೋಕಾರ್ಪಣೆ ಕೂಡ ಆಗೋದಿದೆ ನಾಳೆ ಸಂಜೆ. ಬಲ್ಲಾಳಸೇನ ರಚಿತ ಭೋಜ ಪ್ರಬಂಧ ಕುರಿತು 2 ಸರಣಿಗಳಲ್ಲಿ ನಡೆದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಉಪನ್ಯಾಸ ಮಾಲಿಕೆ ಇವತ್ತು ಸಮಾಪ್ತವಾಗ್ತಾ ಇದೆ. ಒಂದು ತುಂಬ ರೋಚಕವೂ ಪ್ರಬೋಧಕವೂ ಆದ ಅಸಾಮಾನ್ಯ ಕೃತಿ ಭೋಜ ಪ್ರಬಂಧ. ಬೇರೆ ಬೇರೆ ಕಾಲಖಂಡಗಳ ಕವಿಗಳನ್ನು ಒಂದೇ ವೇದಿಕೆಗೆ ಕರೆತಂದು ಅವರ ನಡುವೆ ಸಂವಾದವನ್ನು ಏರ್ಪಡಿಸುವ ಇಂತಹ ಕೃತಿಗಳು ಜಗತ್ತಿನ ಸಾಹಿತ್ಯ ರಾಶಿಯಲ್ಲಿಯೇ ವಿರಳ, ಒಂದು ಬೆರಳೆಣಿಕೆಯಷ್ಟು ಇರಬಹುದು ಅಷ್ಟೇ. ಹಲವರು ಪ್ರಸಿದ್ಧ ಕವಿಗಳ ಪ್ರತಿಭೆ ಪ್ರಕಾಶಗೊಳ್ಳುವಂಥ ಸನ್ನಿವೇಶವನ್ನು ಕಲ್ಪಿಸಿರುವ ಬಲ್ಲಾಳಸೇನನೂ ಅಸಾಧಾರಣ ಪ್ರತಿಭಾವಂತನೇ ಅನ್ನೋದನ್ನು ನಾವು ಗಮನಿಸಬೇಕು. ಅದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಹೆಚ್ಚಿನಂಶ ಬಲ್ಲಾಳ ಗ್ರಥಿತವೇ ಆಗಿರಬಹುದಾದ ಅನೇಕ ಶ್ರೇಷ್ಠ ಪದ್ಯಗಳ ಗಣಿಯೇ ಆಗಿದೆ ಭೋಜ ಪ್ರಬಂಧ. 1ನೇ ಶತಮಾನದ ಕಾಳಿದಾಸ, 11ನೇ ಶತಮಾನದ ಭೋಜ, 16ನೇ ಶತಮಾನದ ಬಲ್ಲಾಳ ಎಲ್ಲರ ಸಂಗಮ ಇಲ್ಲಿ ಇದೆ. ಭೋಜನ ಆಸ್ಥಾನದ ಅಂಗಣದಲ್ಲಿ ಬೇರೆ ಬೇರೆ ಕಾಲಾಂತರಗಳ ಬಾಣಭಟ್ಟ, ಭವಭೂತಿ, ಮಾಘ ಮೊದಲಾದ ಪ್ರಸಿದ್ಧ ಮತ್ತು ಹಲವು ಅಪ್ರಸಿದ್ಧ ಕವಿಗಳು ಕೂಡ ಬಂದು ತಮ್ಮ ಪರಿಚಯ ನೀಡಿ ಹೋಗಿದ್ದಾರೆ. ಸಂಸ್ಕೃತದ ಅಲ್ಪ ಪರಿಚಯ ಇರುವವರಿಗೂ ಬಳಕೆಯಲ್ಲಿ ಇರುವ ಮಾತೇವರ ಕ್ಷತಿ ಇರಬಹುದು, ಮಾಂಧಾತಾಚ ಮಹೀಪತಿ ಇರಬಹುದು, ಮನೀಷಿಣ ಸಂತಿನತೆ ಹಿತೈಷಿಣಃ ಇರಬಹುದು, ಅದ್ಯಧಾರ ಸದಾಧಾರ ಇರಬಹುದು. ಇಂತಹ 10 ಅತ್ಯಂತ ಪ್ರಸಿದ್ಧ ಪದ್ಯಗಳು ನಮಗೆ ಸಿಗುವುದು ಭೋಜ ಪ್ರಬಂಧದಲ್ಲಿ. ಹೀಗಿದ್ದು ಈ ಹೈಬ್ರೋ ಸಮೀಕ್ಷಕರ ದೃಷ್ಟಿಯಲ್ಲಿ ಈ ಕೃತಿ ಒಂದಷ್ಟು ಅವಗಣನೆಗೆ ಗುರಿಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇದು ವಿಚಿತ್ರವಾದರೂ ಸತ್ಯ. ಎಷ್ಟೋ ಸಂಸ್ಕೃತ ಸಾಹಿತ್ಯೇತಿಹಾಸ ಗ್ರಂಥಗಳಲ್ಲಿ ಭೋಜ ಪ್ರಬಂಧದ ಉಲ್ಲೇಖವೂ ಇಲ್ಲ. ಇದು ಬಾಲ ಸಾಹಿತ್ಯ ಅಂತಲೋ ದೊಡ್ಡ ಕಾವ್ಯಗಳ ಸಾಲಿನಲ್ಲಿ ಸೇರೋದಕ್ಕೆ ಯೋಗ್ಯ ಅಲ್ಲ ಎಂದೋ ಏನೋ ಭಾವನೆ ಈ ಹೈಬ್ರೋ ಜನದಲ್ಲಿ ಇರೋ ಹಾಗೆ ಇದೆ. ಹೀಗೆ ಅತ್ಯಂತ ಲೋಕಪ್ರಿಯ ಕೃತಿಗೆ ಏನೇನೋ ಕಲ್ಪಿತ ಕಾರಣಗಳಿಂದಾಗಿ ಮೈಲಿಗೆ ಸ್ಥಾನ ಬಂದುಬಿಟ್ಟಿದೆ. ಇಂತಹ ವೈಚಿತ್ರ್ಯಗಳು ಕೆಲವು ಸಲ ನಡೆಯುತ್ತವೆ. ಇದಕ್ಕೆ ಇನ್ನೊಂದು ಹೋಲಿಕೆ ಕೊಡಬಹುದಾದರೆ, ಇದುವರೆಗೆ 100 ಕೋಟಿಗೂ ಹೆಚ್ಚು ರಾಮಾಯಣ, ಭಾರತ, ಭಾಗವತಾದಿ ಧಾರ್ಮಿಕ ಸಾಹಿತ್ಯ ಗ್ರಂಥಗಳನ್ನು ಪ್ರಕಟಿಸಿ ಜಗತ್ತಿನ ಗ್ರಂಥ ಪ್ರಕಾಶನ ಕ್ಷೇತ್ರದಲ್ಲಿ ದಾಖಲೆ ಮಾಡಿದೆ ಗೋರಖ್ಪುರದ ಗೀತಾ ಪ್ರೆಸ್. ಅಂಥ ಗೀತಾ ಪ್ರೆಸ್ಸಿನ ಉಲ್ಲೇಖ ಯಾವ ಹಿಂದಿ ಸಾಹಿತ್ಯ ಸಮೀಕ್ಷಾ ಗ್ರಂಥದಲ್ಲಾಗಲಿ, ಯಾವ ಹಿಂದಿ ಸಾಹಿತ್ಯ ಸಮ್ಮೇಳನದಲ್ಲಾಗಲಿ ಇದುವರೆಗೆ ಆಗಿಲ್ಲ. ಹಾಗೆ ನೋಡಿದ್ರೆ ಹಿಂದಿ ಭಾಷೆಯನ್ನು ಪ್ರಾಚುರ್ಯದಲ್ಲಿ ಉಳಿಸಿರೋ ಒಂದು ಪ್ರಮುಖ ಪ್ರಕಾಶನ ಸಂಘಟನೆ ಅಂದರೆ ಗೀತಾ ಪ್ರೆಸ್.
ಅದರ ಕಲ್ಯಾಣ್ ಹಿಂದಿ ಪತ್ರಿಕೆಯ ಪ್ರಸಾರ ಭಾರತದ ಬೇರೆ ಯಾವ ಭಾಷೆ ಯಾವ ಪತ್ರಿಕೆಗಿಂತ ಹೆಚ್ಚಿದೆ. 2-3 ಲಕ್ಷದಷ್ಟಿದೆ ಅದರ ಪ್ರಸಾರ. ಅದರ ಹಾಗೆ ಕೆಲವರ ಗಣನೆಯಲ್ಲಿ ಲೋಬ್ರೋ ಕೃತಿ ಅನಿಸಿರುವ ಈ ಭೋಜ ಪ್ರಬಂಧದ ಸ್ಥಾನಕ್ಕೂ ಕೂಡ ಆಗಿದೆ. ಚಿಂತೆ ಇಲ್ಲ. ಇಂತಹ ಅಮೂಲ್ಯ ಕೃತಿಯ ವಿಸ್ತೃತ ಪರಿಚಯ ಮಾಡಿಕೊಟ್ಟಿರುವ ಆದರಣೀಯ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನ ಸಲ್ಲಿಸ್ತಾ ಇದ್ದೇನೆ. ಈ 4 ದಿವಸಗಳ ಉಪನ್ಯಾಸ ಮಾಲೆಯನ್ನು HV ಶ್ರೀನಿವಾಸಮೂರ್ತಿ ಅವರ ಸ್ಮರಣೆಯಲ್ಲಿ ಶ್ರೀಮತಿ ಶಾಂತಾ ಗೋಪಾಲ್ ಕುಟುಂಬದವರು ಪ್ರಯೋಜನೆ ಮಾಡಿದ್ದಾರೆ. ದಯವಿಟ್ಟು ನಿಂತ್ಕೋಬೇಕು. ಶಾಂತಾ ಗೋಪಾಲ್ ಬಂದಿದ್ದಾರೆ ಅನಿಸುತ್ತೆ. ಇರಲಿ. ಶಾಂತಾ ಗೋಪಾಲ್ ಕುಟುಂಬದವರು ಪ್ರಯೋಜನೆ ಮಾಡಿದ್ದಾರೆ. ಆ ಪರಿವಾರದವರಿಗೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೀನಿ. ಇಂದಿಗೆ ಭೋಜ ಪ್ರಬಂಧ ಸಂಪನ್ನವಾಗಲಿದೆ ಸಾಂಗವಾಗಿ. ಈ ಕಾವ್ಯದ ಸ್ವಾರಸ್ಯ ಮಹತ್ವದ ಕೆಲವೊಂದು ಹೆಗ್ಗುರುತುಗಳನ್ನು ಈಗಷ್ಟೇ ಆದರಣೀಯರಾದ ಡಾಕ್ಟರ್ SR ರಾಮಸ್ವಾಮಿಯವರು ಹೇಳಿದ್ದಾರೆ. ಅವರ ಮಾತು ಅಕ್ಷರಾಕ್ಷರ ಸತ್ಯವಾದದ್ದು, ಅಕ್ಷರ ಲಕ್ಷಾತ್ಮಕವಾಗಿ ಸತ್ಯವಾದದ್ದು. ಇಂಥ ಒಂದು ಕೃತಿಯನ್ನು ಪ್ರಾಯಶಃ ನಮ್ಮ ರಾಜ್ಯದಲ್ಲಿ ನಮ್ಮ ನುಡಿಯಲ್ಲಿ ಇಷ್ಟು ವಿಸ್ತಾರವಾಗಿ ಮಾಡಿಕೊಡುವ ಅವಕಾಶ ಇದಂ ಪ್ರಥಮವಾಗಿ ಬಂದದ್ದು. ಇದೇ ಕೊನೆಯೂ ಆಗುತ್ತೋ ಏನೋ ಅದು ಗೊತ್ತಿಲ್ಲ. ಏಕೆಂದರೆ ಇಂಥ ಕೃತಿಗಳನ್ನು ಜನಕ್ಕೆ ಮುಟ್ಟಿಸಬೇಕು ಅನ್ನುವ ಹಪಹಪಿ ತುಂಬ ಜನಕ್ಕೂ ಇಲ್ಲ, ಅದಕ್ಕೆ ಅವಕಾಶಗಳು ಕಡಿಮೆ. ಅದನ್ನು ಮಾಡಿಕೊಟ್ಟಂಥ ಆಯೋಜಕರಿಗೆ, ಪ್ರಾಯೋಜಕರಿಗೆ, ಶ್ರೋತೃ ರಸಿಕರಿಗೆ, ಸಮಸ್ತರಿಗೆ ನನ್ನ ಕೃತಜ್ಞತೆಯ ನಮಸ್ಕಾರಗಳು ಸಲ್ಲುತ್ತವೆ. ನಿನ್ನೆ ದಿವಸ ನಾವು ಭೋಜರಾಜನ ಆಸ್ಥಾನದಿಂದ ಕಾಳಿದಾಸ ದೂರದ ಏಕಶಿಲಾ ನಗರಿಯಲ್ಲಿ ಬಲ್ಲಾಳನ ಆಸ್ಥಾನದಲ್ಲಿ ಇದ್ದ ಅಂತನ್ನುವ ಮಾತನ್ನು ಕೇಳ್ತಾ ಇದ್ವಿ. ಹಾಗೆ ಮತ್ತೆ ಅವನು ತನ್ನ ಮುನಿಸನ್ನು ತೀರಿಸಿಕೊಂಡು ಬರ್ತಾನೆ, ಭೋಜರಾಜ ಆಹ್ವಾನ ಕೊಡ್ತಾನೆ. ಈ ಥರದ್ದು ಕೂಡ ಇಲ್ಲಿ ಸ್ವಲ್ಪ ಕೃತಿಯಲ್ಲಿ ಗೊಂದಲ ಇದ್ದಂತೆ ಇದೆ. ಕೆಲವೊಂದು ಘಟನೆಗಳು ಅದೆಲ್ಲ ಆದದ್ದು ಕಾಳಿದಾಸ ಇದ್ದಾಗ ಅವನು ಬಲ್ಲಾಳನಿಗೆ ಹೋಗಿ ಅಲ್ಲಿಯೇ ಅವನ ಆಸ್ಥಾನ ಕವಿಯಾಗಿ ಇದ್ದ ಕಾಲದ ಘಟ್ಟವನ್ನು ಹೇಳಿದ ಮೇಲೆ ಇನ್ನು ಕೆಲವು ಘಟನೆಗಳು ಕಾಳಿದಾಸನು ಭೋಜ ಕಾಲದಲ್ಲಿ ಇದ್ದಂತೆ, ಭೋಜರಾಜನ ಆಸ್ಥಾನದಲ್ಲಿ ಇದ್ದಂತೆ ಇದ್ದಾಗ ಅಂತ ಮಾಡಿದ್ದಾರೆ. ಅಂದರೆ ಇವನಲ್ಲಿಗೆ ಹೋದ ಮೇಲೆ ಇಲ್ಲಿಯೂ ಇದ್ದಂತೆ ಅಂತ. ಅದು ಹಾಗಲ್ಲ. ವಸ್ತುತಃ ಅವನು ಹೋಗಿದ್ದಾನೆ, ಹಳೆಯ ಘಟನೆಗಳು ಇಲ್ಲಿ ಮರುಕಳಿಸಿವೆ ಅನ್ನುವಂಥದ್ದು ಹೇಳಬಹುದು, ಅಥವಾ ಜ್ಞಾಪಕ ಮಾಡಿಕೊಂಡದ್ದು ಅಂತ. ಇಲ್ಲವಾದರೆ ಕೊನೆಯ ಚರ್ಮಶ್ಲೋಕದ ಒಂದು ಸ್ವಾರಸ್ಯಕಾರಿಯಾದ ಅಂತಿಮ ಘಟ್ಟದ ಕಥೆಗೆ ಲೋಪ ಬರುತ್ತದೆ. ಆ ಕಾರಣದಿಂದ ನಾವು ಅಂದುಕೋಬಹುದು. ಮತ್ತೆ ಇಲ್ಲಿ ಕಠೋರವಾದ ಕಾಲದ ಅಳತೆ ಅಂತ ಇಲ್ಲ. ಯಾಕೆಂದರೆ 1000 ವರ್ಷಗಳ ಅಂತರದಲ್ಲಿದ್ದ, ಶತಶತಮಾನಗಳ ಅಂತರದಲ್ಲಿದ್ದ ಕವಿಗಳನ್ನೆಲ್ಲ ಸೇರಿಸಿದವನಿಗೆ ಇಲ್ಲಿ ಅಲ್ಲಿ ಹೋಗಿದ್ರು ಬಂದರು ಅಂತನ್ನುವ ದೇಶಕಾಲಗಳ ಒಂದು ಕರಾರುವಕ್ಕಾಗಿ ಹೀಗೆ ಹಾಗೆ ಅನ್ನುವ ನಿಶ್ಚಯ ಮಾಡಬೇಕಾಗಿಲ್ಲ. ಆದ್ದರಿಂದ ಶ್ರೋತೃಗಳಿಗೆ ಗೊಂದಲವಾಗಬಾರದು ಅಂತನ್ನುವುದಕ್ಕೆ ಮಾತ್ರ ಈ ಟಿಪ್ಪಣಿಯನ್ನು ಕೊಟ್ಟಿದ್ದಾಯಿತು. ಜಲಂಧರ ನಮಗೆಲ್ಲ ಗೊತ್ತಿರುವಂತೆ ಪಂಜಾಬ್ನ ಸಮೀಪದ ಜಲಂಧರದಿಂದ ಒಬ್ಬ ಕವಿ ಬರ್ತಾನೆ. ಅವನು ಬಂದವನೇ ಸ್ವಸ್ತಿ ಅಂತ ಹೇಳಿ ರಾಜನಿಗೆ ಅಭಿವಂದನೆ ಮಾಡ್ತಾನೆ. ಆಗತ್ಯ ಸಭಾಯಾಂ ತಥಾವಿಧಂ ರಾಜಾನಂ ಜಗನ್ಮಾನ್ಯಾನ್ ಕಾಳಿದಾಸಾದೀನ್ ಕವಿಪುಂಗವಾನ್ ವೀಕ್ಷ್ಯ ಬದ್ಧಜಿಹ್ವ ಇವ ಅಜಾಯತ. ಎಲ್ಲ ಕವಿಗಳನ್ನು ನೋಡಿ ಅವನಿಗೆ ಒಂದು ಕ್ಷಣ ದಿಗ್ಭ್ರಾಂತಿಯಾಗಿದೆ, ಸ್ತಬ್ಧನಾಗಿದ್ದಾನೆ, ನಾಲಿಗೆ ಸೇದುಕೊಂಡು ಹೋದಂತೆ ಆಗಿದೆ. ಕಿಮಪಿ ತಸ್ಯ ಮುಖಾನ್ನ ನಿಸ್ಸರತಿ ಸಭಾಯಾಂ, ಯಾವುದೂ ಮಾತು ಬರ್ತಾ ಇಲ್ಲ. ಆಗ ರಾಜ ಕೇಳ್ತಾನೆ, ವಿದ್ವನ್ ಕಿಮಪಿ ಪಾಠ, ಏನಾದರೂ ಹೇಳಪ್ಪ, ಕವಿ ಅಂತ ಬಂದಿದ್ದೀಯಾ, ಯಾವುದಾದ್ರೂ ಪದ್ಯ ಹೇಳು ಅಂತಂದಾಗ ಆಗ ಅವನು ಹೇಳ್ತಾನೆ, ಆರನಾಲಗಲ ದಾಹಶಂಕಯ ಮನ್ಮುಖಾದಪಗತ ಸರಸ್ವತಿ ತೇನ ವೈರ್ಯ ಕಮಲ ಕಚಗ್ರಹವ್ಯಗ್ರಹಸ್ಥ ನ ಕವಿತ್ವಮಸ್ತಿಮೇ. ಆರನಾಲ ಅಂದರೆ ಗಂಜಿ, ಯಾವುದನ್ನು ಅಂಬಲಿ ಅಂತ ಕನ್ನಡದಲ್ಲಿ ಕರೀತಾರೆ, ಆ ಗಂಜಿ. ಆರನಾಲ, ಕಾಂಜಿಕ, ಈ ತರಹ ಎಲ್ಲ, ಯವಾಗು ಅಂತ ಹಲವು ಹೆಸರುಗಳು ಸಂಸ್ಕೃತದಲ್ಲಿ ಗಂಜಿಗಿದೆ. ಆರನಾಲ ಗಲದಾಹ ಶಂಕಯ, ಎಲ್ಲಿ ಗಂಜಿಯ ಬಾಯಿ ಸುಟ್ಟು ಬಿಡುತ್ತೋ ಅನ್ನೋ ಭಯದಿಂದ, ಇವನಂದರೆ ಗಂಜಿಯನ್ನೇ ಕುಡ್ಕೊಂಡು ಬದುಕಿದ್ದಾನೆ ಅಂತ ತಾತ್ಪರ್ಯ. ಆರನಾಲ ಗಲದಾಹ ಶಂಕಯ,
ನನ್ನ ಗಂಟಲಿಗೆ ಬಂದರೆ ಸರಸ್ವತಿಗೆ ಎಲ್ಲಿ ಬಿಸಿ ಬಿಸಿ ಗಂಜಿ ನಾನು ಹುಯ್ದು ಬಿಡ್ತೀನೋ ಅನ್ನೋ ಅಂಜಿಕೆಯಿಂದ ಮನ್ಮುಖ ದಪಗತ ಸರಸ್ವತಿ ದೂರ ಹೊರಟೋದ್ಲು. ನನ್ನ ಬಾಯಲ್ಲಿದ್ದರೆ ದಿನ ಗಂಜಿ ಕುಡಿಬೇಕಾಗುತ್ತೆ, ಬಿಸಿ ಗಂಜಿನಲ್ಲಿ ಮೈ ಸುಡಿಸ್ಕೋಬೇಕಾಗುತ್ತೆ, ಒಳ್ಳೆ ತಂಪಾಗಿರ್ತಕ್ಕಂಥ ಹಣ್ಣು ಹಂಪಲು ಹಾಲು ಮೊಸರು ಇವೆಲ್ಲ ಇಲ್ಲ ಅಂತ ಭಾವಿಸಿಕೊಂಡು ಅವಳು ದೂರ ಹೋದಳು. ತೇನ ವೈರಿ ಕಮಲಾ ಕಚಗ್ರಹ ವ್ಯಗ್ರಹಸ್ಥ, ವೈರ್ಯರಾಜರ ಸಂಪತ್ತಿಯನ್ನು ಜುಟ್ಟಿ ಹಿಡಿದು ಎಳೆದು ನಿನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಬಲ್ಲಂಥ ಕೈಯುಳ್ಳವನೇ, ಪರಾಕ್ರಮವುಳ್ಳವನೇ, ನನ್ನ ಬಾಯಲ್ಲಿ ಈಗ ಕವಿತ್ವ ಇಲ್ಲ ಅಂತ. ಅಂದರೆ ನನ್ನ ಬಡತನದಿಂದಾಗಿ ಕಾವ್ಯ ವ್ಯಾಸಂಗ ಕಡಿಮೆ ಆಯಿತು, ಒಡನೊಡನೆ ಆಶುಕವಿತ್ವ ಹೇಳೋಕ್ಕಾಗ್ತಾ ಇಲ್ಲ, ನಿನ್ನ ಸನ್ನಿಧಿಯಲ್ಲಿ ಮಾತು ಬರ್ತಾ ಇಲ್ಲ ಅಂತನ್ನುವುದು. ಆ ಬರ್ತಿಲ್ಲ ಅನ್ನುವ ಮಾತಿನ ಒಂದು ಸನ್ನಿವೇಶವನ್ನು ಅದೆಷ್ಟು ಕಾವ್ಯಮಯವಾಗಿ ಹೇಳ್ತಾ ಇದ್ದಾನೆ. ಇದು ನನಗಾಗ್ತಾ ಇಲ್ಲ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳುವುದಿದೆಯಲ್ಲ, ಅದು ಬಹಳ ಆಕರ್ಷಕವಾದ ರಚನೆ, ಅದು ನಿಜವಾದ ಕವಿತ್ವ. ಹೀಗಾಗಿ ಆ ಶಕ್ತಿಯನ್ನು ಎಷ್ಟೆಷ್ಟು ಸಮರ್ಥವಾಗಿ ಹೇಳಬಲ್ಲದ್ದೋ ಅದು ಕಲೆ ಆಗುತ್ತದೆ, ಅದರೊಳಗೂ ಕಾವ್ಯ ಕಲೆ ಆಗುತ್ತದೆ. ಹೇಳಲಾಗದ್ದನ್ನು ಯಾಕೆ ಹೇಳಲಾಗ್ತಾ ಇಲ್ಲ ಅಂತ ಹೇಳುವುದು ಬಹಳ ಆಕರ್ಷಕ. ಅದನ್ನು ಮಾಡ್ತಾನೆ. ಆಗ ಅವನಿಗೆ ಒಳ್ಳೆ ಚೆನ್ನಾಗಿ ತಂಪಾಗಿ ಎಮ್ಮೆ ಹಾಲು ಎಮ್ಮೆ ಮೊಸರು ಕುಡ್ಕೊಂಡಿರುವಂಥ ಮಹಿಷೀಶತಂ ದದೌ ಕೊಡ್ತಾನೆ. ಆಮೇಲೆ ಅದೊಮ್ಮೆ ಕೌತುಕಾಕುಲಃ ಸೀತಾಂ ಪ್ರಾಹ ದೇವಿ ಸುರತಂ ಪಠೇತಿ. ಇಂಥ ನೋಡಿ ರಾಜರ ಹತ್ತಿರಕ್ಕೆ ಬಂದರೆ ಯಾವ ಟಾಪಿಕ್ ಮೇಲೆ ಪದ್ಯ ಹೇಳಬೇಕು ಅಂತ ಕೇಳ್ತಾರೆ ಗೊತ್ತಾಗೋಲ್ಲ. ನಮ್ಮ ಆಯ್ಕೆ ಇರೋದಿಲ್ಲ ಎಷ್ಟೋ ಬಾರಿ ವಸ್ತುಗಳು. ಶತಾವಧಾನ ಅಷ್ಟಾವಧಾನಾದಿಗಳು ಮಾಡುವಾಗ ಆಶುಕವಿತ್ವ ಹೇಳಬೇಕು ಅಂದಾಗ ಯಾವ ವಸ್ತು ಅಂದರೆ ಆ ವಸ್ತು ಮೇಲೆ ಹೇಳಬೇಕಾಗುತ್ತದೆ. ಇದು ಇಂಥದ್ದು, ಇದು ನನಗೆ ಇಷ್ಟ, ಇದು ಅನಿಷ್ಟ ಅಂತೆಲ್ಲ ಹೇಳೋಕ್ಕಾಗೋಲ್ಲ. ನನ್ನ ಮಿತ್ರನಾದ ಡಾಕ್ಟರ್ ಶಂಕರ್ ಸಂಸ್ಕೃತ ಕವಿ, ಅಯ್ಯೋ ಬೇರೆಯವರು ಎಂತೆಂಥದ್ದು ವಸ್ತುಗಳನ್ನು ಕೊಟ್ಟು ಬಲವಂತ ಮಾಡ್ತಾರೆ, ಅದು ಹೇಗೆ ಹೇಳೋದು ಅಂತ ಅವಧಾನವನ್ನೇ ಜಾಸ್ತಿ ಮಾಡೋಲ್ಲ. ನಾನು ಭಂಡತನದಿಂದ ಏನು ಕೊಟ್ಟರೂ ಪರವಾಗಿಲ್ಲ, ಯಾವ ವಸ್ತು ಕೊಟ್ಟರೂ ಪರವಾಗಿಲ್ಲ, ಅಭಿನಯಿಸಬೇಕು ಅಂತ. ಹಿಂದೊಮ್ಮೆ ರಾಜ್ಕುಮಾರ್ ಸರ್ವಜ್ಞ ಮೂರ್ತಿ ಅನ್ನುವ ಚಲನಚಿತ್ರದಲ್ಲಿ ಮಾಡಬೇಕಾಗಿತ್ತು. ಸರ್ವಜ್ಞ ಕೌಪಿನ ಧಾರಿ, ಕಂಬಳಿ ಹೊದ್ದು, ತುಂಡು ಗಂಬಳಿ ಹೊದ್ದು, ಕೌಪಿನ ಧರಿಸಿ, ಕೈಯಲ್ಲಿ ದಂಡ ಹಿಡಿದು ಊರೆಲ್ಲ ಅಂಡಲದವನು. ಆ ವೇಷದಲ್ಲಿ ರಾಜ್ಕುಮಾರ್ ಇದ್ದಾಗ ಸಭೆಯವರು, ಅಂದರೆ ಆ ಚಲನಚಿತ್ರದ ಒಂದು ನಿರ್ಮಾಣ ಕಾಲದಲ್ಲಿ, ಚಿತ್ರೀಕರಣ ಕಾಲದ ಆ ಸಭೆ ಇರುತ್ತಲ್ಲ, ಅವರು ವಿನೋದವಾಗಿ ನಗ್ತಾ ಇದ್ರಂತೆ. ಅದಕ್ಕೆ ರಾಜ್ಕುಮಾರ್ ಹೇಳಿದ್ರಂತೆ, ನಾವು ಕಲಾವಿದರಪ್ಪ, ನಾಳೆ ಗೊಮ್ಮಟನ ಪಾತ್ರ ಮಾಡಬೇಕು ಅಂದ್ರೂ ಮಾಡಬೇಕು ಅಂತ. ಅಂದರೆ ಆ ಕಲೆಗೆ ಆ ಬದ್ಧತೆ ಆಗಿರಬೇಕು. ಹಾಗೆ ಯಾವುದನ್ನು ಕೇಳಿದ್ರೂ ಸರಿ ಹೇಳಬೇಕು ಅಂತ. ಪಾಪ ಅದನ್ನು ಅಂಥ ಪದ್ಯಗಳನ್ನು ಹೇಳಿಯೇ ತಿರುಪತಿ ವೆಂಕಟಕವಿಗಳಂಥವ್ರಿಗೂ ತತ್ತಾದೃಕ್ಷ ಶತಾವಧಾನ ಸಮಯೇ ವಿತ್ತೇ ನಿಮಿತ್ತೀಕೃತೆ ಸತ್ತಾಶೂನ್ಯ ವಚಾಂಸಿ, ಏನೋ ಖ್ಯಾತಿ, ಹೆಸರು, ಹಣ ಅಂತೆಲ್ಲ ಅಂದುಕೊಂಡು ಅವಧಾನ ಮಾಡಬೇಕು ಅಂತ ಬಂದಾಗ ರಸ ಇಲ್ಲದೆ ಇರುವ, ಸತ್ವ ಇಲ್ಲದೆ ಇರುವ ಯಾವ್ಯಾವುದೋ ವಸ್ತುಗಳ ಬಗೆಗೆಲ್ಲ ಪದ್ಯ ಹೇಳಬೇಕಾಯಿತು. ಆ ಎಲ್ಲ ಮೈಲಿಗೆಯನ್ನು ತಾಯಿ ಕಾಳಿಕಾದೇವಿ ನಿನ್ನ ಸ್ತೋತ್ರ ಮಾಡಿಕೊಳ್ಳುವ ಮೂಲಕವಾಗಿ ತೊಳ್ಕೋತಿದ್ದೀನಿ ಅಂತ ಹೇಳ್ತಾರೆ. ಮಾತಃ ಮೃಚ್ಛತು ಕಲುಷಂ ಶರತ್ಕಾಲೆ ನದ್ಯೋ ಯಥಾ, ಶರತ್ಕಾಲದಲ್ಲಿ ನದಿಗಳು ಹೇಗೆ ತಿಳಿಯಾಗುತ್ತವೆ ಆ ರೀತಿಯಾಗಿ ನಿನ್ನನ್ನು ಸ್ತೋತ್ರ ಮಾಡಿ ನಾವು ನಮ್ಮ ಮಾಲಿನ್ಯ ಕಳ್ಕೋತೀವಿ ಅಂತಾರೆ. ಆದರೆ ಅವರ ಅವಧಾನ ಪದ್ಯಗಳು ಲೋಕವಿಖ್ಯಾತವಾದಂತೆ ಕಾಳಿಸಹಸ್ರ ಲೋಕವಿಖ್ಯಾತವಾಗೋದಿರಲಿ, ಪೂರ್ಣವೇ ಆಗಲಿಲ್ಲ. 1000 ಆಗಬೇಕಾಗಿದ್ದ ಪದ್ಯ 300 ದಾಟಲಿಲ್ಲ. ಅಂದರೆ ಯಾರಿಗೆ ಎಲ್ಲಿ ಖ್ಯಾತಿ, ಯಾರಿಗೆ ಎಲ್ಲಿ ಆದರ, ಯಾರಿಗೆ ಎಲ್ಲಿ ಶಾಶ್ವತತೆ, ಯಾರಿಗೆ ಎಲ್ಲಿ ಅಭಿಮಾನ, ಸಂತೋಷ, ಸಂಪತ್ತಿ ದಕ್ಕುತ್ತದೆಯೋ ಹೇಳೋಕ್ಕಾಗೋಲ್ಲ. ಇರಲಿ, ಅಂದರೆ ಯಾವ ವಸ್ತು ಕೇಳಿದ್ರೂ ಆ ವಸ್ತುವಿನ ಮೇಲೆ ಪದ್ಯ ಹೇಳಬೇಕು. ಹಾಗಿಲ್ಲದೆ ಆಸ್ಥಾನ ಕವಿಯಾಗಿರೋದು ಹೇಗೆ? ನಾನು ರೇಷ್ಮೆ ಬಟ್ಟೆನಲ್ಲಿ ಮಾತ್ರ ಹೊಲಿತೀನಿ, ಅಂಗಿಯನ್ನೋ ಜಾಕೆಟ್ನೋ ಯಾವುದನ್ನೋ ಅಂತ ಟೈಲರ್ ಹೇಳೋಕ್ಕಾಗೋಲ್ಲ. ಅವನು ಕಾಟನ್ ಕೊಟ್ಟರು ಹೊಲಿಬೇಕು, ಟೆರಿಕಾಟ್ ಕೊಟ್ಟರು ಹೊಲಿಬೇಕು, ಟೆರಿಲಿನ್ ಕೊಟ್ಟರು ಹೊಲಿಬೇಕು, ಸಿಂಥೆಟಿಕ್ ಕೊಟ್ಟರು ಹೊಲಿಬೇಕು, ನಾರು ಬಟ್ಟೆಯನ್ನು ತೆಗೆದುಕೊಂಡು ಬಂದು ಯಾರು ಋಷಿಪತ್ನಿಯರು ಹೊಲಿಬೇಕು ಅಂದ್ರೆ ಹೊಲಿಬೇಕು. ಕೂಲಿ ಕೊಟ್ಟರೆ ಮುಗಿಯಿತಲ್ಲ, ಅಷ್ಟೇ ಮುಗಿಯಿತು. ಒಲೆಕಾರನಿಗೇಕೆ ಬರದ ಓಲೆಯ ಚಿಂತೆ, ಸಾಲಗಳು ಶೂಲಗಳು ನೋವು ನಲಿವುಗಳು ಯಾವುದಾದ್ರೂ ಏನು, ಕಾಲು ಓಟ ವವನೂಟ ಮಂಕುತಿಮ್ಮ. ಈ ಅರ್ಥದಲ್ಲಿ ಅಲ್ಲಿ ಸೀತಾ ಅಂತ ಅನ್ನುವ ಕವಿಯಿತ್ರಿ ಇದ್ದಾಳೆ. ಅವಳಿಗೆ ಹೇಳ್ತಾನೆ, ನೀವು ಸಂಭೋಗವನ್ನು ವರ್ಣಿಸಿ ಅಮ್ಮ ಅಂತ. ನೋಡಿ ಎಷ್ಟು ಕಷ್ಟ ಹೆಣ್ಣು ಮಗಳಿಗೆ ಈ ಥರ ವಸ್ತುವನ್ನು ಕೊಟ್ಟರೆ. ಈ ಕಾವ್ಯದ ಮಹಿಮೆ ಇರೋದು ಅದನ್ನು ಹೇಳುವ ಬಗೆಯಲ್ಲಿ. ಸುರತಾಯ ನಮಸ್ತಸ್ವೈ ಜಗದಾನಂದ ಹೇತವೇ ಆನುಷಂಗಿ ಫಲಂ ಯಸ್ಯ ಭೋಜರಾಜ ಭವಾದೃಶಃ ಅಂತ ಹೇಳಿಬಿಡ್ತಾಳೆ. ಅವನ ಪ್ರಶ್ನೆನ ಅವನಿಗೆ ತಿರುಗಿಸ್ಬಿಡ್ತಾಳೆ. ಆಹಾ, ಈ ಸುರತಕ್ಕೆ, ಜಗತ್ತಿಗೆ ಆನಂದ ಕೊಡುವಂತಹ ಈ ನೈಸರ್ಗಿಕವಾದ ಪ್ರಣಯಕ್ಕೆ ದೊಡ್ಡ ವಂದನೆ ನನಗೆ ನಾನು ಸಲ್ಲಿಸ್ತೀನಿ. ಜಗದಾನಂದ ಹೇತವೇ ನಮಃ. ಯಾಕೆ? ನಿನ್ನಂಥವನು ಅದರ ಬೈ ಪ್ರಾಡಕ್ಟ್, ಆನುಷಂಗಿ ಫಲ.
ನಿನ್ನಂಥ ದಾತ್ರವಾದ ಮಹಾಕವಿಯೂ ಆದ ರಾಜ ಹುಟ್ಟಬಲ್ಲ ಅಂತಂದರೆ ಅದು ಇನ್ನಂಥ ದೊಡ್ಡ ಕ್ರಿಯೆ ಇರಬೇಕು, ಹಾಗಾಗಿ ಅದಕ್ಕೆ ನಮಸ್ಕಾರ ಅಂತ. ಅಂದರೆ ಯಾವುದು ಜುಗುಪ್ಸಾಭವಾದ ವರ್ಣನೆ ಅನ್ನೋದನ್ನು ಎಷ್ಟು ಲೋಕೋತ್ತರವಾದ ವರ್ಣನೆಯಾಗಿ ಮಾಡ್ತಾಳೆ. ಅವಳ ಕೌಶಲ ಎಷ್ಟು ದೊಡ್ಡದು, ಅವಳ ಕಲ್ಪನೆಯ ಶಕ್ತಿ ಎಷ್ಟು. ಇತರ ಪದ್ಯವನ್ನು ರಾಜ ಹೇಳಿಸಬಲ್ಲಂಥ ಕವಿಯತ್ರಿಯನ್ನು ಇಟ್ಟುಕೊಂಡಿದ್ದ ಅಂತಂದರೆ ಇನ್ನೇನು ವಿಶೇಷ ಅಂತ ಅನಿಸುತ್ತೆ. ಹೀಗೆ ಭೋಜರಾಜನ ಕುರಿತ ಈ ಭೋಜಪ್ರಬಂಧದ ಸ್ವಾರಸ್ಯ ಸ್ಥಾನಗಳು 16 ಅಂತ ಒಂದು ಚಿಕ್ಕದಾದರೂ ಉತ್ಕೃಷ್ಟವಾದ ಪದ್ಯವನ್ನು ಹೇಳದೆ ಸಂಸ್ಕೃತ ಭಾಷೆಗಿರುವ ಮರ್ಯಾದೆಯೂ ಇದೆ. ಇದರೊಳಗೆ ಒಂದು ಸ್ವಲ್ಪವೂ ಅಶ್ಲೀಲತೆಯ ಸೋಂಕಿಲ್ಲದೆ ಹೇಳಬಹುದು. ಸ್ವರತಾಯ ನಮಸ್ತಸ್ಮೈ ಜಗದಾನಂದ ಹೇತವೇ ಆನುಷಂಗಿ ಫಲಂ ಯಸ್ಯ ಭೋಜರಾಜ ಭವಾದೃಶಃ. ಒಂದಿಷ್ಟು ಅಸಭ್ಯತೆಗೆ ತುತ್ತಾಗುವುದಿಲ್ಲ. ನೀವು ಏನನ್ನು ಹೇಳಕ್ಕೆ ಹೊರಟಿದ್ದೀರಿ ಅನ್ನೋದು ಹೇಗೆ ಹೇಳ್ತೀರಿ ಅನ್ನೋದು ಅದೇ ಮುಖ್ಯ. ನೋಡಿ, ಅದನ್ನು ಒಂದು ದೈವಿಕವಾದ ರೀತಿಯಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ವೇದಗಳಲ್ಲೆಲ್ಲ ಈ ಪ್ರತಿಮೆಗಳು ಬರ್ತವೆ. ಬೃಹದಾರಣ್ಯಕ, ಛಾಂದೋಗ್ಯ ಇತ್ಯಾದಿಗಳಲ್ಲಿ ಪ್ರಾಣ ಪಂಚಾಗ್ನಿಹೋತ್ರಾದಿಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ ಇದರ ಮಹಿಮೆ ಏನು ಅಂತ. ಅಂಥದ್ದನ್ನು ಇವಳು ಈ ಥರ ಹೇಳಿಬಿಟ್ಲು. ನಿನ್ನಂಥವನು ಯಾವುದರ ಉಪಫಲವೋ ಅದಕ್ಕೆ ದೊಡ್ಡ ನಮಸ್ಕಾರ ಸಲ್ಲಿಸ್ತೀನಿ, ಅದು ಜಗತ್ತಿಗೆ ಆನಂದಕಾರಿ ಅಂತ. ಯಾವ ಕ್ರೈಸ್ತ, ಯಹೂದ್ಯ, ಇಸ್ಲಾಂ ಮೊದಲಾದ ಮತದಲ್ಲಿ ತಿರಸ್ಕಾರ್ಯವಾದದ್ದು ಅಂತ ಆಗಿ ಲೋಕವಿರೋಧಿಯಾಗಿ ಜೀವವಿರೋಧಿಯಾಗಿ ಕಂಡಿತೋ ಅದು ಸನಾತನ ಭಾರತೀಯರಿಗೆ ಗೌರವನೀಯವಾದ ವಸ್ತುವಾಯಿತು. ನಮ್ಮ ದೇವಸ್ಥಾನಗಳಲ್ಲಿ ವಿಗ್ರಹಗಳಾಗಲಿ, ನಮ್ಮ ಕಾವ್ಯಗಳ ವರ್ಣನೆಗಳಲ್ಲಿ, ನಮ್ಮ ದೇವತೆಗಳ ರೀತಿ ನೀತಿಗಳಲ್ಲಿ, ನಮ್ಮ ಆಚರಣೆಗಳಲ್ಲಿ ಇಂಥ ಎಷ್ಟು ಉದಾತ್ತತೆಯನ್ನು ನಾವು ಕಾಣ್ತೀವಿ. ನಿಸರ್ಗ ಸಹಜ ವ್ಯಾಪಾರಕ್ಕೆ ಅನ್ನೋದಕ್ಕೂ ಇದೊಂದು ದೃಷ್ಟಾಂತ. ಇನ್ನೊಮ್ಮೆ ರಾಜ ಭೋಜ ರಾತ್ರಿ ಸಂಚಾರ ಮಾಡ್ತಾ ಇದ್ದ ಇಡೀ ನಗರದಲ್ಲಿ. ಅಲ್ಲೊಂದು ಕಡೆ ಒಬ್ಬ ಸಾಧ್ವಿಯ ಮನೆ, ಅವಳ ಗಂಡ ತೊಡೆ ಮೇಲೆ ಮಲಗಿರ್ತಾನೆ. ಅವನು ಬಹಳ ಬಳಲಿ ಬಂದಿದ್ದಾನೆ, ನಿದ್ರೆ ಮಾಡ್ತಿದ್ದಾನೆ. ಹತ್ತಿರದಲ್ಲೇ ಬೆಂಕಿಯ ಒಲೆ ಉರಿತಾ ಇದೆ. ಆಗ ಮಗು ಆಡ್ತಾ ಇದ್ದಿದ್ದು ಅಲ್ಲಿಗೆ ಬೆಂಕಿಯ ಬಳಿಗೆ ಹೋಗಿದೆ. ಎದ್ದು ಆ ಮಗುವನ್ನು ತಡೆಯೋಣ ಅಂತಂದರೆ ಗಂಡ ಮಲಗಿದ್ದಾನೆ, ನಿದ್ರಾಭಂಗ. ಅವಳಿಗೆ ಅದು ಇಷ್ಟ ಇಲ್ಲ ನಿದ್ರಾಭಂಗ ಮಾಡೋಕ್ಕೆ. ಹಾಗಾಗಿ ತತಃ ಶಿಶುಂಚ ವನ್ನೋ ಪತಂತಂ ನಾಗೃಹಾತ್, ತಡೆಯಲಿಲ್ಲ. ಇವನು ಆಶ್ಚರ್ಯದಿಂದ ನೋಡ್ತಾ ಇದ್ದ. ರಾಜ ಆಶ್ಚರ್ಯಂ ಆಲೋಕ್ಯ ಅತಿಷ್ಠತೆ. ತತಸ್ಸ ಪತಿಧರ್ಮಪರಾಯಣ ವೈಶ್ವಾನರಂ ಪ್ರಾರ್ಥಯತ. ಅವಳು ಮಹಾಪತಿವ್ರತೆ, ಅಗ್ನಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಯಜ್ಞೇಶ್ವರ ತ್ವಂ ಸರ್ವಕರ್ಮ ಸಾಕ್ಷಿ ಸರ್ವಧರ್ಮಾಂಜಾನಾಸಿ. ನೀನು ಸರ್ವಕರ್ಮ ಸಾಕ್ಷಿ ಸರ್ವಧರ್ಮ ಸಾಕ್ಷಿ. ಹಾಗಾಗಿ ಮಾಂ ಪತಿಧರ್ಮಪರಾಧೀನಾಂ ಶಿಶುಂ ಅಗೃಹತೀಂ ಚ ಜಾನಾಸಿ. ನಾನು ಗಂಡನಿಗೆ ನಿದ್ರಾಭಂಗ ಆಗಬಾರ್ದು ಅಂತ ಹೀಗಿದ್ದೀನಿ, ನನಗೆ ಮೈಗಳ್ಳತನ ಅಲ್ಲ ಅಂತ ಗೊತ್ತಿದೆ. ನನ್ನ ಮಗುವನ್ನು ಕಾಪಾಡು. ತಥೋ ಮದೀಯ ಶಿಶುಂ ಅನುಗೃಹ್ಯ ತ್ವಂ ಮಾದಹ. ನೀನು ಆ ಮಗುವನ್ನು ಸುಡಬೇಡ ಅಂತ ಬೇಡ್ಕೋತಾಳೆ. ಆದರೆ ಮಗು ಬೆಂಕಿಯೊಳಗೆ ಹೋಗಿ ಆ ಕೆನ್ನಾಲಿಗೆಯ ಜೊತೆಗೆ ಆಟ ಆಡ್ತಾ ಇದ್ದರೆ, ಜ್ವಾಲೆಗಳನ್ನು ಹಿಡಿದು ಓಡಾಡ್ತಾ ಇದ್ದರೆ ಅದು ಏನೂ ಆಗದಂತೆ ಹೂಗಳ ಮಧ್ಯೆ ಇದ್ದಂತೆ ತೋರುತ್ತದೆ. ಪ್ರವಿಶ್ಯತಂಚ ಹಸ್ತೇನ ಗೃಹೀತ್ವ ಅರ್ಧಘಟಿಕಾ ಪರ್ಯಂತಂ ತತ್ರೈವ ಅತಿಷ್ಠತೆ. ಆಮೇಲೆ ಅಳಲಿಲ್ಲ, ಮೈ ಸುಡಲಿಲ್ಲ, ಸಂಕಟವಾಗಲಿಲ್ಲ, ಏನೂ ಇಲ್ಲ. ಇವಳು ಧ್ಯಾನ ಮಾಡ್ತಾ ಇದ್ದುಬಿಟ್ಲು. ಆಮೇಲೆ ಗಂಡ ಹೇಳ್ತಾ ಇದ್ದಂತೆ ಟಕ್ಕನೆ ಹೋಗಿ ಆ ಮಗುವನ್ನು ಎತ್ತುಕೊಂಡು ಬರ್ತಾಳೆ. ತಂಚ ಪರಮಧರ್ಮಂ ಆಲೋಕ್ಯ ವಿಸ್ಮಯಾವಿಷ್ಟೋ ನೃಪತಿರಾಹ. ಅಹೋ ಮಮ ಸಮಂ ಭಾಗ್ಯಂ ಕಸ್ಯಾಸ್ತಿ. ನನಗಿಂತ ಭಾಗ್ಯವಂತ ಯಾರು, ಇಂಥ ಮಹಾಪತಿವ್ರತೆಯೇನು, ಪುಣ್ಯಸ್ತ್ರೀಯೋಪಿ ಮನ್ನಗರೇ ವಸಂತಿ ಅಂತಂದುಕೊಂಡು ಮರುದಿವಸ ಸಭೆಗೆ ಬಂದೊಡನೆ ಸಮಸ್ಯೆ ಕೊಡ್ತಾನೆ. ಸುಖವೇ ಮಹದಾಶ್ಚರ್ಯಂ ಮಯ ಪೂರ್ವೇದ್ಯು ರಾತ್ರೌ ದೃಷ್ಟಮಸ್ತಿ ಅಂತ ಹೇಳಿ ಒಂದು ಸಮಸ್ಯೆ ಹೇಳ್ತಾನೆ. ಹುತಾಶನ ಚಂದನ ಪಂಕಶೀತಲ. ಅಗ್ನಿದೇವ ಚಂದನದ ಲೇಪಕ್ಕಿಂತಲೂ ತಂಪಾದ ಶ್ರೀಗಂಧವನ್ನು ತೆಗೆದು ಇಟ್ಟರೆ ಚಂದನ ಲೇಪ ಅದಿಷ್ಟು ತಂಪಾಗಬೇಕು, ಆ ಮಟ್ಟಕ್ಕೆ ಬೆಂಕಿ ತಂಪಾಯಿತು ಅಂತ. ಕಾಳಿದಾಸ ತತ್ಕ್ಷಣವೇ ಸುತಂ ಪತಂತಂ ಪ್ರಸಮೀಕ್ಷ್ಯ ಪಾವಕೆ ನಬೋಧಯಾಮಾಸ ಪತಿಂ ಪತಿವ್ರತ ತದಾಭವತ್ ತತ್ಪತಿಭಕ್ತಿ ಗೌರವಾದ್ಹುತಾಶನ ಹುತಾಶನ ಚಂದನ ಪಂಕಶೀತಲ ಅಂತ ಪೂರ್ಣ ಮಾಡಿಬಿಡ್ತಾನೆ. ಅದೇ ಕಥೆ ಹಿಂದೆ ನಡೆದದ್ದನ್ನೇ ಹೇಳ್ತಾ ಇದ್ದಾನೆ. ಸುತಂ ಪತಂತಂ ಪ್ರಸಮೀಕ್ಷ್ಯ ಪಾವಕೆ. ಬೆಂಕಿಯಲ್ಲಿ ಬೀಳುವ ಮಗನನ್ನು ಕಂಡು ಪ್ರಸಮೀಕ್ಷ್ಯ ಪಾವಕೆ, ಪಾವಕನಲ್ಲಿ ಅಗ್ನಿಯಲ್ಲಿ ಬೀಳುವನನ್ನು ಪ್ರಸಮೀಕ್ಷ್ಯ ಚೆನ್ನಾಗಿ ನೋಡಿ ನ ಬೋಧಯಾಮಾಸ ಪತಿಂ ಪತಿವ್ರತ. ತನ್ನ ಮಡಲಲ್ಲಿ ಮಲಗಿದ್ದ ಗಂಡನಿಗೆ ನಿದ್ರಾಭಂಗ ಮಾಡಲಿಲ್ಲ. ತದಾ ಭವತ್ತತ್ ಪತಿಭಕ್ತಿ ಗೌರವಾತ್. ಅವಳ ಪತಿಭಕ್ತಿ ಗೌರವದ ಕಾರಣದಿಂದ ಹುತಾಶನಃ, ನಾವು ಕೊಟ್ಟ ಆಹುತಿಯನ್ನೆಲ್ಲ ಕೊಂಡೊಯ್ಯುವ ಹವ್ಯವಾಹನ ಅನ್ನುವ ಅಗ್ನಿದೇವ ಅಗ್ನಿಭಟ್ಟಾರಕ ಚಂದನ ಪಂಕಶೀತಲ, ಚಂದನದಂತೆ ತಂಪಾದ ಅಂತಕ್ಕಂಥದ್ದು. ತಾನು ನಿನ್ನೆ ಕಂಡದ್ದನ್ನು ಇವನು ಈಗ ಹೇಳ್ತಾ ಇದ್ದಾನೆ ಅಂತಂದರೆ ಇವನು ಎಷ್ಟು ಪ್ರಜ್ಞಾಶಾಲಿ, ಎಷ್ಟು ಅಂತರ್ವಾಣಿ, ಎಷ್ಟು ಪ್ರಜ್ಞಾವೇದಿ.
ತನ್ನ ಊಹಾ ಕಲ್ಪನೆ ಎಲ್ಲವನ್ನೂ ಅನುಭವವನ್ನೂ ತನ್ನದಾಗಿಸಿಕೊಳ್ಳಬಲ್ಲ ಇವನು ಮಂತ್ರಸಿದ್ಧನಂತೆಯೇ ಹೌದು ಅಂತ ಗೌರವಿಸ್ತಾನೆ ಅಂತ. ಮತ್ತೆ ಇನ್ನೊಮ್ಮೆ ಭೋಜರಾಜ ಹೊರ ಸಂಚಾರ ಹೋಗಿರ್ತಾನೆ. ಕಾಡಿನಲ್ಲಿ ಮೃಗಯಾ ಪರವಶಃ ಅತ್ಯಂತಂ ಆರ್ತಃ ಕಸ್ಯಚಿತ್ ಸರೋವರಸ್ಯ ತೀರೇ ನಿಬಿಡಶ್ಚಾಯಸ್ಯ ಜಂಬೂ ಫಲವೃಕ್ಷಸ್ಯ ಮೂಲಂ ಉಪಾವಿಶತ್. ಬಳಲಿ ಬಾಯಾರಿ ಹೋಗಿ ಒಂದು ಸರೋವರವನ್ನು ಸೇರಿದ. ಪಕ್ಕದಲ್ಲೇ ತಣ್ಣಗೆ ನೆರಳು ಕೊಡ್ತಕ್ಕಂಥ ದೊಡ್ಡ ಜಮುನೇರಳೆ ಹಣ್ಣಿನ ಮರವಿತ್ತು. ಆಗ ಹಣ್ಣು ತಿಂದು ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾಗ ಕೊಂಬೆಯ ಮೇಲಿರುವ ಕೋತಿಗಳು ಕುಣಿದು ಕೋತಿ ಕೇಳಬೇಕೆ, ಅದು ಮಳೆಗಾಲದ ಕೊನೆ, ಒಳ್ಳೆ ಪಕ್ವವಾಗಿರ್ತಕ್ಕಂಥ ನೇರಳೆ ಹಣ್ಣುಗಳು ಕೊಂಬೆಗಳಿಂದ ಗಲಗಲನೆ ಅಲ್ಲಾಡಿಸ್ತಾ ಇದ್ವು. ಆಗ ನೀರಿಗೆ ಹಣ್ಣುಗಳು ಬೀಳ್ತಾ ಇದ್ದರೆ ಸರೋವರದ ನೀರಿಗೆ ಅದು ಗುಳು ಗುಗ್ಗುಳು ಗುಗ್ಗುಳು ಪಳಕ್ ಪಳಕ್ ಅಂತೆಲ್ಲ ಶಬ್ದ ಬರ್ತಾ ಇತ್ತು. ಅದನ್ನು ಕೇಳಿ ಅವನು ಘಟಿಕಾ ಮಾತ್ರಂ ಸ್ಥಿತ್ವ ಪರಿಕೃತ ಶಮಃ ಬರ್ತಾನೆ. ಬಂದು ಮತ್ತೆ ಸಭಾಯಾಮ್ ರಾಜ ಪೂರ್ವಾನುಭೂತ ಕಪಿಚಾರಿತ ಫಲಪತನ ರವಂ ಅನುಕುರ್ವನ್ ಸಮಸ್ಯಾಮಾಹ. ಸಮಸ್ಯೆಯನ್ನು ಕೊಡ್ತಾನೆ. ನಮಗೆಲ್ಲ ಗೊತ್ತಿದೆಯಲ್ಲ, ಸಮಸ್ಯೆ ಅಂತಂದರೆ ಒಂದು ಪದ್ಯದ ಒಂದು ಸಾಲು ಕೊಟ್ಟು ಆ ಸಾಲಿನಲ್ಲಿರುವ ಅನರ್ಥವನ್ನು, ಅಪಾರ್ಥವನ್ನು, ಅಶ್ಲೀಲಾರ್ಥವನ್ನು, ನಿರರ್ಥಕತೆಯನ್ನು ಹೋಗಲಾಡಿಸುವಂತೆ ಮಿಕ್ಕ 3 ಸಾಲುಗಳನ್ನು ಅದೇ ಛಂದಸ್ಸಲ್ಲಿ ಹೇಳಿ ಪದ್ಯಕ್ಕೊಂದು ಸಮಗ್ರಾರ್ಥ ಸೌಂದರ್ಯ ಬರುವಂತೆ ಮಾಡುವಂಥದ್ದು. ಇದನ್ನು ಕೊಡ್ತಾನೆ. ಈ ಹುತಾಶನಶ್ಚಂದನ ಪಂಕಶೀತಲ ಅನ್ನುವಂತೆ ಹಿಂದೆಯೇ ನಾವು ನೋಡಿದ್ವಿ. ಕ್ರಿಯಾಸಿದ್ಧಿಸತ್ವೇ ಭವತಿ ಮಹತಾಂ ನೋಪಕರಣೆ ಗುಳುಗುಗ್ಗುಳು ಗುಗ್ಗುಳು. ಹಿಂದೆ ಎಲ್ಲ ಸಂಸ್ಕೃತ ವಾಕ್ಯ ಇತ್ತು. ಇದು ಯಾವ ವಾಕ್ಯವೂ ಅಲ್ಲ, ಇದೊಂದು ಶಬ್ದ ಮಾತ್ರ. ಅದಕ್ಕೆ ಏನು ಅರ್ಥ, ಯಾವ ಭಾಷೆಯಲ್ಲೂ ಇದೇ ಅರ್ಥ, ಏನೋ ಶಬ್ದ. ಗುಳುಗುಗ್ಗುಳು ಗುಗ್ಗುಳು. ಜಂಬೂ ಫಲಾನಿ ಪಕ್ವಾನಿ ಪತಂತಿ ವಿಮಲೆ ಜಲೆ ಕಪಿಕಂಪಿತ ಶಾಖಾಭ್ಯಾಂ ಗುಳುಗುಗ್ಗುಳು ಗುಗ್ಗುಳು. ಇದು ಕಾಳಿದಾಸ ಒಡನೆ ಹೇಳಿದ ಪರಿಹಾರ ಅಂತ. ಅವನು ಕಂಡದ್ದನ್ನು ಇವನು ಹೇಳ್ದ. ನೇರಳೆಯ ಮರವುಂಟು, ಪಕ್ಕದಲ್ಲೇ ಸರೋವರವುಂಟು, ಮಂಗಗಳು ಕೊಂಬೆಗಳನ್ನು ಅಲ್ಲಾಡಿಸಿದಾಗ ಕಳಿತ ಹಣ್ಣುಗಳು ಪಳಕ್ ಪಳಕ್ ಅಂತ ಬೀಳ್ತಾ ಇವೆ, ಗುಳುಗುಗ್ಗುಳು ಗುಗ್ಗುಳು ಅಂತ ಶಬ್ದ ಕೇಳಿ ಬರ್ತಾ ಇದೆ ಅಂತ. ನನ್ನ ಮೊದಲ ಶತಾವಧಾನದಲ್ಲಿ ಇದೇ ಸಮಸ್ಯೆಯನ್ನು ಬೇರೊಂದು ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತ ಕೊಟ್ಟಿದ್ರು. ಗುಳುಗುಗ್ಗುಳು ಗುಗ್ಗುಳು. ಬೆಂಗಳೂರು ಪುರೇ ನಿತ್ಯಂ ಜಲಾಭಾವಾಭಿ ಬಾಧಿತೆ ರವಃ ಕದಾಪಿ ನಾಲೇ ಸ್ಯಾತ್ ಗುಳುಗುಗ್ಗುಳು ಗುಗ್ಗುಳು ಅಂತ ಹೇಳಿದ್ದೆ. ಅದು ಕಾವೇರಿಯ ಮಹಾ ಕೋಲಾಹಲ ಇದ್ದ ಕಾಲ. 91ನೇ ಇಸ್ವಿ ನವೆಂಬರ್ನಲ್ಲಿ ಗೋಲಿಬಾರೆಲ್ಲ ಮೊದಲುಗೊಂಡು ನಮ್ಮ ಪ್ರಾಂತದಲ್ಲಿ ಆಗಿತ್ತು. ಕಾವೇರಿ ನೀರಿಗಾಗಿ ಹೋರಾಟ. ಹಾಗಾಗಿ ನಲ್ಲಿ ನೀರು ತಿರುಗಿಸಿದಾಗ ಗುಳುಗುಗ್ಗುಳು ಗುಗ್ಗುಳು ಅಂತ ಯಾವಾಗಲಾದರೂ ಶಬ್ದ ಬರ್ತಿತ್ತಷ್ಟೇ. ಆ ಸ್ಥಿತಿ ಅಂತ ಹಾಗೆ ವರ್ಣಿಸಿ ಹೇಳಿದ್ದೆ. ಈ ರೀತಿ ಯಾವುದೇ ಸಮಸ್ಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಪರಿಹಾರ ಮಾಡೋದಕ್ಕೂ ಸಾಧ್ಯ ಉಂಟು. ಅದನ್ನು ಕೇಳ್ತಾ ಭೋಜ, ಸುಖವೇ ಅದೃಷ್ಟಮಪಿ ಪರಹೃದಯಂ ಕಥಂ ಜಾನಾಸಿ ಸಾಕ್ಷಾಚ್ಚಾರದಾಸಿ. ಕಾಣದೇ ಇದ್ದರೂ ನನ್ನ ಹೃದಯ ಬಲ್ಲಂತವನಾಗಿ ಹೇಗೆ ಹೇಳ್ತೀಯ, ಸಾಕ್ಷಾತ್ ಸರಸ್ವತಿ ಅಂತ ಮುಹುರ್ಮುಹುಃ ಪಾದಯೋಃ ಪತತಿ ಸ್ಮ. ಮತ್ತೆ ಮತ್ತೆ ಕಾಲಿಗೆ ಬೀಳ್ತಾನೆ. ಆಮೇಲೆ ಒಮ್ಮೆ ರಾಜ ಊರಿನಲ್ಲಿ ಸುತ್ತಾ ಇದ್ದಾಗ ಚೆಂಡಾಟ ಆಡ್ತಾ ಇರುವ ಯಾವಳನ್ನು ನೋಡ್ದ. ಕಂದುಕ ಲೀಲಾ ತತ್ಪರಾಂ ಕಾಂಚನ ಸುಂದರೀಂ ದೃಷ್ಟ್ವಾ ಸಭಾಯಾಮಾಗತ್ಯ ಪ್ರಾಹ. ಏನೋ ನೋಡ್ತಾನೆ, ಅದನ್ನು ಬಂದು ಇಲ್ಲಿ ವಸ್ತುವಾಗಿ ಕೊಡ್ತಾನೆ. ರಾಜನ ಕಣ್ಣು ಯಾವುದರ ಮೇಲೆ ಹೋಗಿದೆ, ಯಾವುದು ಅವನ ಮನಸ್ಸೆಳೆದಿದೆ, ಯಾವ ವಸ್ತುವನ್ನು ಕುರಿತು ಅವನು ಪ್ರಸ್ತಾವಿಸ್ತಾನೆ ಗೊತ್ತಿಲ್ಲ. ಎಲ್ಲಕ್ಕೂ ಕವಿ ಸಿದ್ಧನಾಗಿರಬೇಕು, ಲೋಕಾವೇಕ್ಷಣೆ ಇರಬೇಕು. ದಂಡಿಯ ದಶಕುಮಾರ ಚರಿತ್ರದಲ್ಲಿ ಕಂದುಕಾವತಿ ಅಂತ ಒಬ್ಬ ರಾಜಕುಮಾರಿ ಬಗೆಬಗೆಯ ವಿಚಿತ್ರ ಗತಿಯಲ್ಲಿ ಚೆಂಡಾಟ ಆಡ್ತಾ ಇರುವ ಪ್ರಸ್ತಾವ ಬರುತ್ತೆ. 3 ಚೆಂಡುಗಳು 4 ಚೆಂಡುಗಳು ಹಾಗೆ ಇಟ್ಟುಕೊಂಡು ಏಕಕಾಲದಲ್ಲಿ ಅವುಗಳ ಜೊತೆಗೆ ಆಡ್ತಕ್ಕಂಥದ್ದು. ಮತ್ತು ರೇಚಿತಕ, ಧೌರಿತಕ, ಗೋಮೂತ್ರಿಕ, ವಲ್ಗಿತಕ, ಕಾಂಡೀನ, ಪ್ರೋಡ್ಡೀನ, ಉಡ್ಡೀನ, ಸಂಡೀನ, ಈ ಬಗೆ ಬಗೆಯ ಗತಿಗಳಲ್ಲಿ ಎಲ್ಲ ಚೆಂಡಾಟ ಆಡ್ತಾ ಇದ್ದಳು ಅಂತ ಒಂದು ಅರ್ಧ ಪುಟ ವರ್ಣನೆಯನ್ನು ಮಾಡ್ತಾನೆ. ಹಾಗೆ ಆ ಚೆಂಡಾಟವನ್ನು ನೋಡ್ಕೊಂಡು ಬಂದು ಕಂದುಕಂ ವರ್ಣಯಂತು ಕವಯಃ, ಚೆಂಡಾಟವನ್ನು ವರ್ಣಿಸಿ ಅಂತಾನೆ. ಆಗ ಭೌಭೂತಿ ನಾನು ಅಂತ ಬಂದು ಹೇಳ್ತಾನೆ. ವಿದಿತಂ ನನು ಕಂದುಕತೆ ಹೃದಯಂ ಪ್ರಮದಾಕರ ಸಂಗಮ ಲುಬ್ಧೈವ ವನಿತಾಕರ ತಾಮರ ಸಾಭಿಹತ ಪತಿತಃ ಪತಿತಃ ಪುನರುತ್ಪತಸಿ. ತೋಟಕ ಅನ್ನುವ ಛಂದಸ್ಸು ತಕದಿಂ 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 ಅಂತ ಸಗಣಗಳು 4 ಬರುತ್ತವೆ. ವಿದಿತಂ ನನು ಕಂದುಕತೆ ಹೃದಯಂ, ಎಲೆ ಚೆಂಡೆ ನಿನ್ನ ಹೃದಯ ಗೊತ್ತಾಯಿತು. ಪ್ರಮದಾಕರ ಸಂಗಮ ಲುಬ್ಧೈವ, ಸುಂದರಿಯರ ಕೈಯಲ್ಲಿ ಇರಬೇಕು ಅನ್ನುವ ಆಸೆಯಿಂದಲೋ ಎಂಬಂತೆ. ವನಿತಾಕರ ತಾಮರ ಸಾಭಿಹತಃ, ಅವರು ಪುಟ ಇಡ್ತಾ ಇದ್ರೆ ಅಂಗೈ ಎಂಬ ಕಮಲಗಳಿಂದ ಪಟಪಟನೆ ನೆಲಕ್ಕೆ ಬಡಿತಾ ಇದ್ರೆ ಮತ್ತೆ ಮತ್ತೆ ಕಾಲಿಗೆ ಬಿದ್ದು ಮೇಲೆದ್ದು ಪತಿತಃ ಪತಿತಃ ಪುನರುತ್ಪತಸಿ, ಬಿದ್ದೋನು ಮತ್ತೆ ಎದ್ದು ಹೋಗ್ತಿ ಅವ್ರ ಬಳಿಗೆ ಹೋಗಬೇಕು ಅಂತ. ಆ ಬೌನ್ಸ್ ಆಗುತ್ತಲ್ಲ ಚೆಂಡು,
ಪುಟವೇಳುತ್ತದಲ್ಲ, ಅದು ಯಾತಕ್ಕೆ ಟಾಸ್ ಆಗೋದು ಯಾಕೆ ಅಂತಂದರೆ ಕವಿಯ ಕಲ್ಪನೆ ನೋಡಿ. ಅದರೊಳಗಿರ್ತಕ್ಕಂಥ ಪ್ಲುತಕ ಗುಣ, ಅದರಿಂದಾಗಿ ಅದರೊಳಗೆ ಗಾಳಿ ಇದೆ, ಆ ಎಲಾಸ್ಟಿಸಿಟಿ ಇದೆ, ಆ ನಮ್ಯ ಗುಣದಿಂದಾಗ ಅದು ಮೇಲಕ್ಕೆ ಬರ್ತದೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತಾರಲ್ಲ, ಕಂತುಕೋ ಭಿಕ್ತಿ ನಿಕ್ಷಿಪ್ತ ಪುನಃ ಪ್ರತಿಫಲನ್ ಮುಹು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಬರುವಂಥದ್ದು ಅಂತ. ಅದು ಫಿಸಿಕ್ಸು. ಆದರೆ ಇದು ಕಾವ್ಯ, ಮೆಟಫಿಸಿಕ್ಸ್ಗಿಂತ ಭಿನ್ನವಾದದ್ದು. ಇಲ್ಲಿ ಅದು ಬಿದ್ದು ಮತ್ತು ಏಳೋದಕ್ಕೆ ಕಾರಣ ಅವರ ಕೈಯ ಸ್ಪರ್ಶದ ಸೌಕುಮಾರ್ಯವನ್ನು, ಪ್ರೀತಿಯನ್ನು ಕಂಡ ಕಾರಣ ಮತ್ತೆ ಬೇಕು ಅಂತ ಎಗರ್ತಾ ಇದೆ ಅಂತ. ಈ ಹೇತುತ್ಪ್ರೇಕ್ಷಾ ಅಲಂಕಾರ ಇದೆಯಲ್ಲ, ಇದು ಅದ್ಭುತವಾದಂಥದ್ದು. ಆಮೇಲೆ ವರರುಚಿ ಹೇಳ್ತಾನೆ. ನಮ್ಮ ಕಾಲಮಾನದ ಪ್ರಕಾರ ನೋಡಿದರೆ ವರರುಚಿ ಭೋಜರಾಜನಿಗಿಂತ 1500 ವರ್ಷಗಳಿಗೆ ಹಿಂದಿನವನು, ಚಾಣಕ್ಯನ ಕಾಲದವನು. ಏಕೋಪಿ ತ್ರಯೈವ ಭಾತಿ ಕಂದುಕೋಯಂ ಕಾಂತಾಯ ಕರತಲರಾಗ ರಕ್ತ ರಕ್ತ ಭೂಮೌ ತಚ್ಚರಣ ನಖಾಂಶು ಗೌರ ಗೌರ ಸ್ವಸ್ಥಸನ್ ನಯನ ಮರೀಚಿ ನೀಲ ನೀಲ. ಇದು ಪ್ರಹರ್ಷಿಣಿ ಎನ್ನುವ ಛಂದಸ್ಸು. ಏಕೋಪಿ ತ್ರಯೈವ ಭಾತಿ ಕಂದುಕೋಯಂ, ಒಂದೇ ಚೆಂಡು, ಆ ಚೆಂಡನ್ನೇ ಇಟ್ಟುಕೊಂಡು ಆಡ್ತಾ ಇದ್ರು, ಅದು ಮೂರಂತೆ ತೋರುತ್ತದೆ. ಕಾಂತಾಯ ಕರತಲ ರಾಗ ರಕ್ತ ರಕ್ತ. ಅವಳ ಅಂಗೈಗೆ ಬಂದಾಗ ಅವಳ ಕೆಂಪಾದ ಅಂಗೈಯ ಕಾರಣ ಆ ಚೆಂಡು ಕೂಡ ಅದೊಂದು ಸ್ಫಟಿಕ ಮಣಿಮಯವಾದಂಥ ಚೆಂಡು, ಕೆಂಪಾಗಿ ಅದು ಕೆಂಪುಗಳಿಂದ ಅಂದರೆ ಪದ್ಮರಾಗ ಮಣಿಗಳಿಂದ ಅಲಂಕೃತವಾದಂತೆ ರಕ್ತ ರಕ್ತ ಹಾಗೆ ತೋರುತ್ತದೆ. ಇನ್ನು ನೆಲಕ್ಕೆ ಹಾಕಿ ಪುಟ ಎಳೆಸುವಾಗ ಕಾಲಿಗೆ ಬಿದ್ದಾಗ ಕಾಲುಗುರುಗಳ ಬೆಳ್ಳನೆಯ ಕಾಂತಿ ಬಿದ್ದು ಅದು ಬೆಳ್ಳಗೆ ಬೆಳ್ಳಗೆ ಗೌರ ಗೌರಹ ನೋಡಿದರೆ ಮುತ್ತಿನಿಂದ ನಿರ್ಮಿತವಾದಂತೆ ತೋರುತ್ತದೆ. ಇನ್ನದು ಮೇಲಕ್ಕೆ ಹಾರಿ ಆಕಾಶಕ್ಕೆ ಧಾವಿಸಿದಾಗ ಅವಳ ಕಣ್ಣೋಟದ ಅಳತೆಗೆ ಬಂದಾಗ ಅವಳ ಕನ್ನೈದಿಲೆಯಂಥ ಕಣ್ಣೋಟಗಳದರ ಮೇಲೆ ಬಿದ್ದು ನೀಲ ನೀಲವಾಗಿ ಕಾಣುತ್ತದೆ, ಇಂದ್ರ ನೀಲಮಣಿಗಳಿಂದ ನಿರ್ಮಿತವಾದಂತೆ. ಒಮ್ಮೆ ಕೆಂಪೇನು, ಮತ್ತು ಬಿಳುಪೇನು, ಮತ್ತು ಕರ್ಗಪ್ಪೇನು, ನೀಲಗಪ್ಪೇನು, ಈ ಬಗೆಯ 3 ಬಣ್ಣಗಳು ಸತ್ವ ರಜಸ್ ತಮೋ ಗುಣಗಳೇ ಸಮಾಹೃತವಾದಂತೆ ತೋರುತ್ತದೆ ಅಂತ. ಅಂದರೆ ಒಂದು ಚೆಂಡಲ್ಲ, ಅದು 3 ಚೆಂಡನ್ನುವಂತೆ ಅಂತ. ಅದು ಇನ್ನೊಂದು ಬಗೆಯ ಕಲ್ಪನೆ ಮಾಡ್ತಾನೆ. ಎಲ್ಲ ಪುಟ ಇಟ್ಟ ಚೆಂಡಿನ ಬಗ್ಗೆ ತುಂಬ ಸಂತೋಷಪಟ್ಟು ಇಬ್ಬರಿಗೂ ಅಕ್ಷರಕ್ಷ ಕೊಡ್ತಾನೆ. ಕಾಳಿದಾಸನ್ ಕಡೆ ತಿರುಗಿ ನೋಡ್ತಾನೆ. ಪಯೋಧರಾಕಾರಧರೋ ಹಿ ಕಂದುಕ ಕರೇಣ ರೋಷಾದಭಿಹನ್ಯತೆ ಮುಹು ಇತೀವ ನೇತ್ರಾಕೃತಿಭೀತ ಮುತ್ಪಲಂ ಸ್ತ್ರೀಯ ಪ್ರಸಾದಾಯ ಪಪಾತ ಪಾದಯೋ. ಸ್ತ್ರೀಯರ ಸ್ತನಗಳಂತೆ ಇರುವ ಆ ಚೆಂಡಿನ ಕಾರಣ ಅವರು ಕೋಪಗೊಂಡು ಅದನ್ನು ಥೂ ಅಂತ ಧಿಕ್ಕರಿಸಿ ಕೆಳಕ್ಕೆ ತಳ್ಳಿದಾಗ, ಅಯ್ಯೋ ನಮ್ಮನ್ನು ಹೀಗೆ ಮಾಡಿಬಿಡ್ತಾರೋ ಅಂತ ಹೇಳುವ ಭಯದಿಂದ ಅವರ ಕಾಲಿಗೆ ಅವು ಬೀಳ್ತಾ ಇವೆ. ಅವರ ನೇತ್ರಾಕೃತಿ ಭೀತ ಮುತ್ಪಲಂ, ಕನ್ನೈದಿಲೆ ಅಂತ ಇರ್ತಕ್ಕಂಥ ಕಣ್ಣುಗಳ ಪಕ್ಕದಲ್ಲಿಯೇ ಕಿವಿಯ ಮೇಲೆ ಸಿಕ್ಕಿಸ್ಕೊಂಡಿರ್ತಕ್ಕಂಥ ಕನ್ನೈದಿಲೆ ಹೂಗಳು ಆ ಚೆಂಡಾಟದ ರಭಸದಲ್ಲಿ ಜಾರಿ ಬಿದ್ದು, ಅಯ್ಯೋ ಕಣ್ಣಂತೆ ನಾವಿದ್ದೀವಿ ಅಂತ ನಮ್ಮನ್ನು ಹೀಗೆ ಹೀನ ಮಾಡಿದ್ರ ಅಂತ ಬೀಳ್ತೀವಿ ಅಂತ ಒಂದು ಬೇರೆಯೇ ಚಿತ್ರವನ್ನು ಕೊಡ್ತಾನೆ. ಹೀಗೆ ಅದಕ್ಕೂ ಕೂಡ ಪ್ರಶಂಸೆ ಬರುತ್ತದೆ. ಈ ರೀತಿ ಅನೇಕ ವಸ್ತುಗಳಲ್ಲ, ಒಂದೇ ವಸ್ತುವನ್ನು ಅನೇಕ ವಿಧವಾಗಿ ವರ್ಣಿಸೋದು, ಅನೇಕ ವಸ್ತುಗಳನ್ನು ಒಂದು ಬಗೆಯಲ್ಲಿ ವರ್ಣಿಸೋದು, ಒಂದನ್ನು ಅನೇಕವಾಗಿ ವರ್ಣಿಸುವುದು, ಹೇಗೆಲ್ಲ ಮಾಡಬಹುದು. ಕವಿಗಳಿಗೆ ಸರ್ವ ಸಾಮರ್ಥ್ಯ ಉಂಟು. ಆಮೇಲೆ ಶಿವಶರ್ಮ ಅನ್ನುವ ಒಬ್ಬ ಕವಿ ಬರ್ತಾನೆ. ಅವನು ಬಂದು ಭೋಜನಿಗೆ ಒಂದು ಕೇವಲ ಸಣ್ಣ ಪತ್ರವನ್ನು ಕೊಡ್ತಾನೆ. ಅದನ್ನು ನೋಡಿ ಏನು ಅಂತಾನೆ, ತುಂಬ ರಮಣೀಯವಾದಂಥ ಆದಿಶೇಷನ ಚಿತ್ರ ಇರ್ತದೆ. ರಾಜ ಚಿತ್ರಲಿಖಿತಂ ಮಹಾಶೇಷಂ ದೃಷ್ಟ ಸಮ್ಯಕ್ ಲಿಖಿತಂ ಇತ್ಯವದತ್. ಚಿತ್ರಕಾರ ಒಬ್ಬ ಬಂದು ತೋರಿಸಿರ್ತಾನೆ ರಾಜನಿಗೆ. ಅಷ್ಟೊತ್ತಿಗೆ ಶಿವಶರ್ಮ ಅನ್ನೋನು ಬಂದಿದ್ದಾನೆ. ಅದನ್ನು ನೋಡ್ತಾ ಇದ್ದಂತೆ ಒಂದು ಪದ್ಯ ಹೇಳ್ತಾನೆ. ಅನೇಕೇ ಫಣಿನಸ್ಸಂತಿ ಬೇಕ ಭಕ್ಷಣ ತತ್ಪರಾಹ ಏಕಏವ ಹಿ ಶೇಷೋಯಂ ಧರಣಿ ಧರಣಕ್ಷಮ. ಈ ಜಗತ್ತಿನಲ್ಲಿ ಕಪ್ಪೆಗಳನ್ನು ನುಂಗತಕ್ಕಂಥ ಹಾವುಗಳು ಬೇಕಾದಷ್ಟಿವೆ, ಆದರೆ ಭೂಭಾರವನ್ನು ತಾಳಬಲ್ಲ ಆದಿಶೇಷ ಒಬ್ಬನೇ ಅಂತ. ನೇಮ್ಸೇಕ್ ಅಂತ, ನಾಮಕೆ ವಾಸ್ತೆ ಅಂತಾರಲ್ಲ, ಹೆಸರಿಗೆ ಮಾತ್ರ ಬೇಕಾದಷ್ಟು ಜನ ರಾಜರುಗಳಿದ್ದಾರೆ, ಆದರೆ ನಿಜವಾದ ರಾಜ ಭೂಭೃತ್, ಭೂಧರ, ಭೂಪತಿ ಅಂದರೆ ನೀನು ಮಾತ್ರ ಅಂತ. ರಾಜನಿಗೆ ತುಂಬ ಸಂತೋಷ ಆಗದೆ ಇರೋದ್ರೊಳಗೆ ಆಶ್ಚರ್ಯ ಏನು. ಆಮೇಲೆ ಚಳಿಗಾಲ ಬರುತ್ತದೆ. ಆಗ ಅಲ್ಲೊಂದು ಅಗ್ಗಿಷ್ಟಿಕೆ ಇಟ್ಟಿರ್ತಾರೆ ಚಳಿಯಲ್ಲಿ ಮೈಕಾಯಿಸ್ಕೊಳ್ಳೋಕ್ಕೆ. ನೋಡಿ, ಯಾವ ವಸ್ತುವನ್ನೂ ಕವಿತೆಯಾಗಿ ಮಾಡಬಹುದು. ಶ್ರೀಶ್ರೀಯವರು ಹೇಳಿದ ಮಾತು ಅಂತ ತೆಲುಗಿನ ಕವಿದು ಬಹಳ ಪ್ರಸಿದ್ಧವಾದ ಸೂಕ್ತಿ ಉಂಟಲ್ಲ, ಕಾದೇದಿ ಕವಿತ ಕನರ್ಹಂ ಕುಕ್ಕಪಿಲ್ಲ
ಸಬ್ಬು ಬಿಳ್ಳ, ಪಾತ ಚೊಕ್ಕ, ಅರಟಿ ತೊಕ್ಕ ಅಂತ. ಕಾವ್ಯಕ್ಕೆ ಅರ್ಹತೆ ಇಲ್ಲದ ವಸ್ತುವೇ ಇಲ್ಲ. ಅದು ನಾಯಿ ಮರಿ ಇರಬಹುದು, ಸೋಪಿನ ತುಣುಕಿರ್ಬೋದು, ಬಾಳೆಹಣ್ಣಿನ ಸಿಪ್ಪೆ ಇರ್ಬೋದು, ಹರಕಲು ಶರ್ಟ್ ಇರ್ಬೋದು, ಯಾವುದೂ ಕವಿತೆಗೆ ಅರ್ಹವಾಗಬಹುದು ಅಂತ. ಸೋಪಿನ ಮೇಲೆ ಪದ್ಯ ಬರೆಯೋಕ್ಕೆ ಸಾಧ್ಯವೇ? ನಾನೊಂದು 100 ಪದ್ಯ ಬರೆದಿದ್ದೆ. ಏನೂ ಸಾಧ್ಯ ಇದೆ, ಯಾವುದ್ರ ಮೇಲೂ ಸಾಧ್ಯ ಇದೆ. ಅದು ಪ್ರತಿಭೆ ಇರಬೇಕು, ಪ್ರಯತ್ನ ಮಾಡಬೇಕು ಅಷ್ಟೇ. ನನ್ನ ಗೆಳೆಯ ಅವಧಾನಿ ಗಣೇಶ್ ಭಟ್ಟ ಕೊಪ್ಪಳ ತೋಟ, ಇನ್ನು ಚಿಕ್ಕ ವಯಸ್ಸಿನ ತರುಣ, ಆತ ಒಂದು 2-3 ದಿವಸದಲ್ಲಿ ಕತ್ತೆ ಮೇಲೆ ಒಂದು ಶತಕ ಬರೆದಿದ್ದಾನೆ. ಸೊಗಸಾದಂಥ ಶತಕ, ಹಳಗನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು. ಕಳ್ತೆಗಬ್ಬಂ, ಗರ್ಧಬ ಶತಕ. ಹಾಗೆ ಯಾವುದರ ಮೇಲೂ ಯಾವ ಸಾಮರ್ಥ್ಯ ಇರಬೇಕಷ್ಟೇ. ಹಾಗೆ ಆ ಅಗ್ಗಿಷ್ಟಿಕೆಯನ್ನು ನೋಡಿ, ಕದಾಚಿತ್ ಹೇಮಂತ ಕಾಲೇ ಜ್ವಲಂತೀಂ ಹಸಂತೀಂ ಸಂಸೇವಿಯನ್ ಕಾಳಿದಾಸ ಮಹಾಸುಖವೇ ಹಸಂತೀಂ ವರ್ಣಯ. ಸಂಸ್ಕೃತದಲ್ಲಿ ಅಗ್ಗಿಷ್ಟಿಕಾ ಅನ್ನೋ ಪದ ಬಂದಿದ್ದು ಅಗ್ನಿಷ್ಟಿಕಾಯಿಂದ. ಹಸಂತಿ, ಚುಲ್ಲಿರಿ, ಅಂತಿಕಾ ಈ ಥರ ಎಲ್ಲ ಉಂಟು ಹೆಸರುಗಳು. ಹಸಂತಿ ಅಂತನ್ನೋದು ಹಸಧಾತುವಿಗೆ ಸ್ತ್ರೀಲಿಂಗದ ಶತೃಪ್ರತ್ಯಯ ಸೇರಿಸಿದ್ರೆ ಹಸಂತಿ, ಏಷಾ ಬಾಲಿಕಾ ವರ್ತತೆ ಹೀಗೆಲ್ಲ ಹೇಳ್ಬೋದು. ಹಸಂತಿ ಅಂದರೆ ನಗುತ್ತಾ ಇದ್ದಾಳೆ ಅಂತ. ಇಲ್ಲಿ ನಗೆ ಏನಿದೆ, ಅಗ್ಗಿಷ್ಟಿಕೆ ನಗೆ ಅಂದರೆ ಜ್ವಾಲೆಗಳೇ. ಚಿಕ್ಕದಾದ ಅಗ್ಗಿಷ್ಟಿಕೆಯನ್ನು ಹೆಣ್ಣಿಗೆ ಹೋಲಿಸಿದ್ರೆ ಹಸಂತಿ ಅಂತ ಅನ್ಬೋದೇನೋ. ಅದನ್ನು ಕವಿ ಅದೆಷ್ಟು ಚೆನ್ನಾಗಿ ವರ್ಣಿಸ್ತಾನೆ. ಕವಿಮತಿರಿವ ಬಹುಲೋಹ ಸುಘಟಿತ ಚಕ್ರ ಪ್ರಭಾತ ವೇಲೇವ ಹರಮೂರ್ತಿರಿವ ಹಸಂತಿ ಭಾತಿ ವಿಧೂಮಾನಲೋಪೇತ. ಅದ್ಭುತವಾದ ಶ್ಲೇಷಾಲಂಕಾರದಿಂದ ಮಾಡಿದ್ದಾನೆ. ಕವಿಮತಿರಿವ ಬಹುಲೋಹ, ಕವಿಯ ಮನಸ್ಸಿನ ಹಾಗೆ ಅನೇಕ ಊಹೆಗಳಿಂದ ತುಂಬಿದೆ ಅಂತ. ಬಹುಲೋಹ, ಬಹುಲ ಊಹ, ಇಷ್ಟಿಷ್ಟೋ ಕಲ್ಪನೆ ಇಲ್ಲದೆ ಕವಿ ಆಗಲಾರ. ಆಮೇಲೆ ಸುಘಟಿತ ಚಕ್ರ ಪ್ರಭಾತ ವೇಲೇವ, ಇದು ಹಗಲಿನ ಹಾಗೆ ತುಂಬ ಚೆನ್ನಾಗಿ ಚಕ್ರವಾಕ ಪಕ್ಷಿಗಳನ್ನು ಬೆಸೆದಿದೆ. ಚಕ್ರ ಅಂದರೆ ಚಕ್ರವಾಕ. ರಾತ್ರಿಯಲ್ಲಿ ಚಕ್ರವಾಕಗಳು ಬೇರ್ಪಟ್ಟಿರುತ್ತದೆ, ಹಗಲಲ್ಲಿ ಅವು ಸೇರಿಕೊಳ್ಳುತ್ತವೆ. ಸೂರ್ಯ ಇದ್ದಾಗಲೇ ಕಣ್ಣು ಕಾಣಿಸೋದು ಅವುಗಳಿಗೆ ಅಂತ. ಹರಮೂರ್ತಿರಿವ ಹಸಂತಿ, ಇದು ಹರಮೂರ್ತಿ ಮಹಾದೇವನ ಹಾಗೆ ತೋರುತ್ತದೆ. ವಿಧೂಮಾನಲೋಪೇತ, ಹೊಗೆಯಿಲ್ಲದ ಬೆಂಕಿ. ಈ ಪದ್ಯದ ನಿಜವಾದ ಅರ್ಥ ಏನು? ಇಷ್ಟೇನಾ, ಇನ್ನೇನು ಇಲ್ವಾ ಅಂದರೆ, ಇದು ಲೋಹಮಯವಾದದ್ದು. ಬಹು ಲೋಹ ಅಂದರೆ ತುಂಬ ಲೋಹಗಳಿಂದ ನಿರ್ಮಿತವಾಗಿದೆ, ಇದು ಮಣ್ಣಿಂದಲ್ಲ. ಬಹುಲ ಊಹ ಅಂತ ಒಂದು ಅರ್ಥ ಆದರೆ, ಬಹು ಲೋಹ ಅಂತ ಇನ್ನೊಂದು. ಬಹುಲ ಪ್ಲಸ್ ಊಹ ಬಹುಲೋಹ, ಬಹುಲ ಪ್ಲಸ್ ಲೋಹ, ಬಹು ಪ್ಲಸ್ ಲೋಹ ಬಹುಲೋಹ. ಹೀಗೆ ಕವಿಮತಿರಿವ, ಕವಿಯ ಮತಿಯ ಹಾಗೆ ಬಹಳ ಊಹ. ಇಲ್ಲೊಂದು ಶ್ಲೇಷಾಲಂಕಾರ, ಪರಿಸಂಖ್ಯಾಲಂಕಾರ ಅಂತ ಕರೀತಾರೆ, ಅದಾಗಿದೆ. ಕವಿಯ ಬುದ್ಧಿಯ ಹಾಗೆ ತುಂಬ ಊಹೆಯಿಂದ ಕೂಡಿದೆ, ಆದರೆ ವಾಸ್ತವದಲ್ಲಿ ಇದು ತುಂಬ ಲೋಹದಿಂದ ಕೂಡಿದೆ ಅಂತ. ಪದಗಳಲ್ಲಿ ಮಾತ್ರ ಸಾಮ್ಯ ಉಂಟು. ಮತ್ತು ಇದು ಸುಘಟಿತ ಚಕ್ರಾಕಾರವಾಗಿ, ವರ್ತುಲಾಕಾರವಾಗಿದೆ ಅಗ್ಗಿಷ್ಟಿಕೆ. ಚಕ್ರ ಅನ್ನುವಲ್ಲಿ ಚಕ್ರಾಕಾರ, ಚಕ್ರವಾಕಗಳನ್ನು ಯೋಜನೆ ಮಾಡುವುದು ಸೂರ್ಯೋದಯ, ಅದು ಪ್ರಭಾತ ವೇಲ. ಇನ್ನು ಹರಮೂರ್ತಿರಿವ ಹಸಂತಿ, ಮಹಾದೇವನ 3ನೇ ಕಣ್ಣಿಗೆ ಬೆಂಕಿ ಉಂಟೆ ಹೊರತು ಹೊಗೆ ಇಲ್ಲ. ಅಗ್ಗಿಷ್ಟಿಕೆ ಚೆನ್ನಾಗಿ ಉರಿಸಿದ್ದಾರೆ, ಕಣ ಅಂತ. ಯಾವುದೇ ಹೊಗೆ ಇಲ್ಲದಂತೆ ಬರೀ ಕೆಂಡ ಮಾತ್ರ ಇದೆ, ಜ್ವಾಲೆ ಇದೆ, ಹೊಗೆ ಇಲ್ಲ. ಹಾಗಾಗಿ ವಿಧೂಮಾನಲೋಪೇತ, ಹೊಗೆಯಿಲ್ಲದ ಬೆಂಕಿಯಿಂದ ಕೂಡಿರುವ 3ನೇ ಕಣ್ಣುಳ್ಳ ಮಹಾದೇವನಂತೆ ಇದೆ ಅಂತ. ಮತ್ತು ಹರಮೂರ್ತಿರಿವ ಹಸಂತಿ ಅಂದರೆ ಅಗ್ಗಿಷ್ಟಿಕೆ ಮತ್ತು ನಗುತ್ತಾ ಇರೋದು ಅಂತ. ಆ ಹರ ಅಟ್ಟಹಾಸ ಮಾಡ್ತಾ ಇರ್ತಾನಲ್ಲ, ನಗುತ್ತಿರ್ತಾನಲ್ಲ, ಹಾಗೆ ಜ್ವಾಲೆಯಿಂದ ನಗುತ್ತಾ ಇದೆಯೋ ಎಂಬಂತೆ ತೋರ್ತಾ ಇದೆ ಅಂತ ತುಂಬ ಅದ್ಭುತವಾದ ಕಲ್ಪನೆಯನ್ನು ಮಾಡಿದ್ದಾನೆ. ಈ ರೀತಿಯಾದದ್ದು. ಹಾಗಿದ್ದಾಗ ಒಮ್ಮೆ ಯಾವುದೋ ಒಂದು ಹತ್ತಿರದ ಸರೋವರದಲ್ಲಿ ಒಂದು ಶಿಲಾಶಾಸನದಂಥದ್ದು ಕಾಣಿಸ್ತು, ಒಂದು ಕಲ್ಲಿನ ತುಂಡು ಅಂತ ಬೆಸ್ತರು ತಂದು ರಾಜನಿಗೆ ಕೊಡ್ತಾರೆ. ಅದನ್ನು ಪರಿಶೀಲಿಸಿ ನೋಡ್ತಾನೆ. ಆಗ ಅದರ ಮೇಲೆ ಏನೋ ಬರದಂತೆ ಕಾಣುತ್ತದೆ. ರಾಜ ಹೇಳ್ತಾನೆ, ಹಿಂದೆ ಹನುಮಾನ್ ತನ್ನ ಉಗುರುಗಳಿಂದಲೇ ಕಲ್ಲನ್ನು ಕೊರೆದು ಒಂದು ರಾಮಾಯಣ ಬರೆದ, ಅದು ಹನುಮನ್ ನಾಟಕ, ಹನುಮದ್ ರಾಮಾಯಣ ಅಂತ ಆಯಿತು ಅಂತ. ಅದರದ್ದು ಇರಬೇಕು, ಆ ಕಲ್ಲುಗಳೆಲ್ಲ ಈ ಸರೋವರದಲ್ಲಿ ಬಿದ್ದಿವೆ ಅಂತ ಪ್ರತೀತಿ, ಅದೊಂದಿದೆ ಅಂತ ಅಂದುಕೊಂಡು ಇದರೊಳಗೆ 2 ಸಾಲಿದೆ. ಆ ಸಾಲು ಏನು? ಐಖಲು ವಿಷಮಃ ಪುರಾಕೃತಾನಾಂ ಭವತಿ ಜಂತುಷು ಕರ್ಮಣಾಂ ವಿಪಾಕಃ. ಅಯ್ಯೋ, ಏನಿದು? ಯಾವ ಪೂರ್ವದ ಅಪರಾಧವೋ ಪಾಪವೋ ಏನೋ. ಪುರಾಕೃತಾನಾಂ ಖಲು ವಿಷಮಃ ಕರ್ಮಣಾಂ ವಿಪಾಕಃ. ವಿಪಾಕ ಅಂದರೆ ಪಾಪ. ಯಾವ ಕರ್ಮಕಾಂಡದ ಈ ಒಂದು ಸಂಚಿತ ಆಗಾಮಿ ಪ್ರಾರಬ್ಧಾದಿ ಕರ್ಮಗಳಿಂದಾಗಿ ಬಂದಂತಹ ಸಮಸ್ಯೆಯೋ ಏನೋ ಗೊತ್ತಿಲ್ಲ. ಎಂಥ ಅನ್ಯಾಯವಾಗಿದೆ
ಈ ಜೀವಿಗಳಿಗೆ ಅಂತನ್ನುವುದು. ಅಯ್ಯೋ ಮಾನವ ಜೀವರ, ಸಾಮಾನ್ಯ ಜೀವಿಗಳ ಕರ್ಮ ಗತಿ ಎಂಥದ್ದೂ, ಎಷ್ಟು ಪಾಪ ಬಂದಿದೆ, ಎಷ್ಟು ಸಂಕಟ ಬಂದಿದೆ, ಎಂಥ ಸನ್ನಿವೇಶ ಅಂತನ್ನುವ ಅರ್ಥ. ಯಾವ ಸನ್ನಿವೇಶ ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ನೆರಡು ಸಾಲು ಸೇರಿಸಬೇಕು. ಮೂಲ ಏನೋ ಗೊತ್ತಿಲ್ಲ. ಎಲ್ಲ ಕವಿಗಳು ಪ್ರಯತ್ನ ಮಾಡ್ತಾರೆ, ಹೀಗಿರಬಹುದಾ ಹಾಗಿರಬಹುದಾ ಅಂತ ಎಲ್ಲರೂ ಮಾಡ್ತಾರೆ. ಕೊನುಕುಲ ಮಕಲಂಕಂ ಆಯತಾಕ್ಷ್ಯಾಹ ಕೊನು ರಜನೀಚರ ಸಂಗಮಾಪವಾದ ಐಖಲು ವಿಷಮ ಪುರಾಕೃತಾನಾಂ ಭವತಿ ಜಂತುಷು ಕರ್ಮಣಾಂ ವಿಪಾಕ ಅಂತ ಬಹುಭೂತಿ ಹೇಳ್ತಾನೆ. ಅಯ್ಯೋ, ನಿಷ್ಕಳಂಕವಾದ ಸೂರ್ಯವಂಶ ಎಲ್ಲಿ? ಅಲ್ಲಿಯೇ ಸೀತೆ ಹುಟ್ಟಿದ್ದು. ಜನಕನ ವಂಶವೂ ಸೂರ್ಯವಂಶವೇ, ರಾವಣದೂ ಸೂರ್ಯವಂಶವೇ. ಇನ್ನೆಲ್ಲಿ ನೀಚನಾದ ರಾವಣಾಸುರನ ಸೆರೆ, ಎಂಥ ಅನ್ಯಾಯ, ಅಂಥ ಸೀತೆಗೆ ಈ ಸ್ಥಿತಿ ಬಂತಲ್ಲ ಅಂತ. ಅದು ಸಮಾಧಾನ ಆಗದೆ ಭೋಜ ತಾನೇ ಪದ್ಯ ರಚನೆ ಮಾಡ್ತಾನೆ. ಕ್ವಜನಕತನಯ ಕ್ವರಾಮಜಾಯ ಕ್ವಚ ದಶಕಂಧರ ಮಂದಿರೇ ನಿವಾಸ. ಅಯ್ಯೋ, ಎಲ್ಲಿ ಸೀತೆ, ಎಲ್ಲಿ ರಾಮನ ಮತ್ತು ಸೀತೆಯರ ದಾಂಪತ್ಯ, ಅದೆಲ್ಲಿಯ ಅಯೋಧ್ಯೆ, ಎಲ್ಲಿಯ ರಾವಣನ ಲಂಕೆ, ಎಂಥ ಸ್ಥಿತಿ ಬಂತು ಸೀತೆಗೆ ಅಂತ. ಆದರೂ ತೃಪ್ತಿ ಆಗಲಿಲ್ಲ. ನೀನೇ ಹೇಳಪ್ಪ, ಕವಿ ಹೃದಯನ ನೀನೇ ತಿಳ್ಕೊ ಅಂತ ಕಾಳಿದಾಸನಿಗೆ ಹೇಳ್ತಾನೆ. ಕಾಳಿದಾಸ ಬೇರೊಂದೇ ಪದ್ಯ ಹೇಳ್ತಾನೆ. ಹರಶಿರಸಿ ಶಿರಾಂಸಿ ಆನಿ ರೇಜುಹು ಶಿವಶಿವ ತಾನಿ ಲುಠಂತಿ ಗೃಧ್ರಪಾದೆ ಐಖಲು ವಿಷಮ ಪುರಾಕೃತಾನಾಂ ಭವತಿ ಜಂತುಷು ಕರ್ಮಣಾಂ ವಿಪಾಕ. ಅಯ್ಯೋ, ಈ ರಾವಣಾಸುರನ 10 ತಲೆಗಳು ಯಾವುದು? ಅವನು ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತ ಚಂದ್ರಹಾಸ ಅನ್ನುವ ಖಡ್ಗದಿಂದ ಕತ್ತರಿಸಿ ಶಿವಲಿಂಗದ ತಲೆಯ ಮೇಲೆ ಇಟ್ಟ, ಶಿವಲಿಂಗದ ಮೇಲೆ ಇಟ್ಟನಲ್ಲ, ಅಂಥ ತಲೆಗಳ ಇಂದು ನೆಲಕ್ಕೆ ಬಿದ್ದು ಅವುಗಳ ಮೇಲೆ ಹದ್ದುಗಳು ಕುಕ್ಕಿ ತಿಂತಾ ಇವೆ. ಹದ್ದುಗಳ ಕಾಲಿನ ಕೆಳಗೆ ಶಿವಲಿಂಗದ ಮೇಲಿದ್ದ ರಾವಣಾಸುರನ ತಲೆಗಳು ಉರುಳಾಡ್ತಾ ಇವೆಯಲ್ಲ ಅಂತ ಮಂಡೋದರಿ ಆಳ್ತಾ ಇರುವಂಥ ಚಿತ್ರಣ ಕೊಡ್ತಾನೆ. ವಸ್ತುತಃ ಅದು ಮೂಲ. ಆಮೇಲೆ ಬೇರೆ ಶಿಲೆಗಳನ್ನು ತೆಗೆಸಿ ನೋಡಿದಾಗ ಅದಕ್ಕೆ ಸಂವಾದಿಯಾಗೇ ಇತ್ತಂತೆ. ಅಂದರೆ ಎಷ್ಟು ಚೆನ್ನಾಗಿ ಮೂಲವನ್ನು ಊಹಿಸಬಲ್ಲವನಾಗಿದ್ದ ಕಾಳಿದಾಸ ಅಂತನ್ನುವುದು. ಅಂದರೆ ಕಾಳಿದಾಸನಿಗೇನೋ ತಪಸ್ಸಿದ್ದಿ, ಏನೋ ಮಂತ್ರ ಮಾಟ, ಪ್ರತಿಭೆ ಇಲ್ಲ ಅಂತಲ್ಲ. ನಿಜವಾದ ಪ್ರತಿಭಾಶಾಲಿ ಮೂಲದ ಸಂವೇದನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾನೆ ಅನ್ನುವುದು ಇಲ್ಲಿ ಬರ್ತಕ್ಕಂಥ ಒಂದು ಸ್ವಾರಸ್ಯ. ಇಲ್ಲೊಂದು ಚಮತ್ಕಾರದ ಕಥೆ ಮತ್ತೊಂದು. ಭೋಜರಾಜ ತನಗೆ ಒಂದು ಒಳ್ಳೆಯ ಅರಮನೆ ಬೇಕು ಅಂತ ವಿಲಾಸಾರ್ಥಂ ನೂತನಂ ಗೃಹಾಂತರಂ ನಿರ್ಮಿತವಾನ್, ಒಂದು ಹೊಸ ಭವನವನ್ನು ಕಟ್ಟಿಸಿಕೊಳ್ತಾನೆ. ಅದು ಒಂದು ಸ್ವಲ್ಪ ನಿರ್ಜನ ಪ್ರದೇಶದಲ್ಲಿರುತ್ತದೆ, ರಮಣೀಯವಾದಂಥ ಪರಿಸರ ಅಲ್ಲಿ. ಆಗ ಆ ದೊಡ್ಡ ಹೊಸ ಭವನದಲ್ಲಿ ಒಂದು ಬ್ರಹ್ಮರಾಕ್ಷಸ ಸೇರಿಕೊಂಡು ಬಿಡ್ತಾನೆ. ಏನೇನು ಪ್ರಯತ್ನ ಪಟ್ಟರೂ ಹೋಗೋಲ್ಲ. ಯಾವ ಬ್ರಾಹ್ಮಣ ದೊಡ್ಡ ಪಂಡಿತನಾಗಿದ್ದು ಕಡೆಗೆ ಯಾರಿಗೂ ವಿದ್ಯೆಯನ್ನು ಕಲಿಸದೆ ಸಾಯ್ತಾನೋ ಅವನು ಬ್ರಹ್ಮರಾಕ್ಷಸ ಆಗ್ತಾನೆ ಅಂತ. ವಿದ್ಯಾದಾನ ಮಾಡದೆ ತನ್ನ ಜ್ಞಾನವನ್ನು ಹಂಚಿಕೊಳ್ಳದೆಯೇ ತನ್ನಲ್ಲಿಯೇ ಇಟ್ಟುಕೊಂಡು ಸಾಯುವವರಿಗೆ ಬ್ರಹ್ಮ ರಾಕ್ಷಸತ್ವ ಬರುತ್ತದೆ ಅಂತ ಶಾಸ್ತ್ರಗಳಲ್ಲಿ ಉಂಟು. ಅದು ಎಷ್ಟು ಸತ್ಯ ಅಸತ್ಯ ಅನ್ನೋದು ಬೇರೆ ಮಾತು. ಆದರೆ ವಿದ್ಯಾ ವಿತರಣೆ ಮಾಡಬೇಕು ಅನ್ನುವ ಎಚ್ಚರವನ್ನು ಮಾತ್ರ ಇದು ಕೊಡೋದ್ರೊಳಗೆ ಸಂದೇಹವಿಲ್ಲ. ಅದನ್ನು ಓಡಿಸಬೇಕು ಅಂತ ಬೇಕಾದಷ್ಟು ಜನ ಪ್ರಯತ್ನ ಮಾಡ್ತಾರೆ, ಆಗೋಲ್ಲ. ಬಂದವ್ರನ್ನೆಲ್ಲ ನುಂಗಿ ನೋಡೋದು, ಭಯಪಡಿಸಿ ಕಳಿಸ್ತಾ ಇರ್ತದೆ, ಏನೇನು ಮಾಡಿದ್ರೂ ಆಗೋಲ್ಲ. ಸಚ ರಾತ್ರೌ ತತ್ರ ಯೇ ವಸಂತಿತಾನ್ ಭಕ್ಷಯತಿ ಮಾಂತ್ರಿಕಾನ್ ಸಮಾಹೂಯ ತದುಚ್ಚಾಟನಾಯ ಉಚ್ಚಾಟನಾಯ ರಾಜ ಎತತೆ ಸ್ಮ ಸಚ ಆಗಚ್ಚನ್ ಮಾಂತ್ರಿಕಾನ್ನೇವ ಭಕ್ಷಯತಿ. ಹೀಗೆ ಎಲ್ಲರನ್ನೂ ನುಂಗಿ ನುಣಿತಾ ಇರ್ತದೆ. ಕಿಂಚ ಸ್ವಯಂ ಕವಿತ್ವಾದಿಕಂ ಪೂರ್ವಭ್ಯಸ್ತ ಏವ ಪಠನ್ ತಿಷ್ಠತಿ. ಅದು ಕಾವ್ಯ ಗಿವ್ಯ ಎಲ್ಲ ಓದ್ಕೊಂಡು ಕೋಲಾಹಲ ಮಾಡ್ಕೊಂಡಿತ್ತಂತೆ. ಏನು ಮಾಡೋದು ಅಂತ. ಆಗ ಕಾಳಿದಾಸ, ನಾನು ಹೋಗ್ತೀನಿ, ನೂನಂ ಅಯಂ ರಾಕ್ಷಸ ಸಕಲಶಾಸ್ತ್ರ ಪ್ರವೀಣ ಸುಕವಿಶ್ಚ ಭಾತಿ ಅತಸ್ತಮೇವ ತೋಷಯಿತ್ವ ಕಾರ್ಯಂ ಸಾಧಯಾಮಿ ಮಾಂತ್ರಿಕಾಸ್ತಾವತ್ತಿಷ್ಟಂತು ಮಮ ಮಂತ್ರಂ ಪಶ್ಯ. ಮಾಂತ್ರಿಕರು ಬೇಡ, ನನ್ನ ಕವಿತ್ವ ಸಾಕು ಅಂಥೇಳಿ ಅವನು ಹೋಗ್ತಾನೆ. ಹೋಗಿ ಆ ಅರಮನೆಯಲ್ಲಿ ಮಲಗ್ತಾನೆ. ರಾತ್ರಿ 4 ಜಾವಗಳಲ್ವ, 3 ಗಂಟೆಗೆ ಒಂದೊಂದು ಜಾವ ಅಂತ ಇಟ್ಕೊಳ್ಬೋದು, ಅಥವಾ 4 ಗಂಟೆಗೆ ಅಂತ ಇಟ್ಕೊಂಡು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಅಂತ 12 ಗಂಟೆಗಳಲ್ಲಿ ಇಟ್ಕೊಳ್ಬಹುದು. ಆಗ 3 4 12 ಅಂತ 3 ಗಂಟೆಗೆ ಒಂದು ಜಾವ ಅಂತ ಆಗುತ್ತದೆ. ಮೊದಲನೇ ಜಾವಕ್ಕೆ, ಆ ಮೊದಲನೇ ಜಾವದ ಕೊನೆಗೆ ಬರುತ್ತದೆ ಆ ಬ್ರಹ್ಮಪಿಶಾಚ, ಬ್ರಹ್ಮರಾಕ್ಷಸ ಬಂದು ನೋಡುತ್ತೆ. ನೋಡಿದಾಗ ಅದು ಒಂದೊಂದು ಜಾವಕ್ಕೂ ಬಂದು ಒಂದೊಂದು ವ್ಯಾಕರಣ ಸೂತ್ರವನ್ನು ಹೇಳಿ ಹೋಗ್ತಾ ಇರುತ್ತಂತೆ.
ಸಚ ಅಪೂರ್ವಂ ಪುರುಷಂ ದೃಷ್ಟ್ವಾ ಪ್ರತಿಯಾಮಂ ಏಕೈಕಾಂ ಸಮಸ್ಯಾಂ ಪಾಣಿನಿಸೂತ್ರಸ್ಯ ರೂಪಮೇವ ಪಠತಿ ಸ್ಮ. ಸರ್ವಸ್ಯ ದ್ವೇ ಅಂತ ಒಮ್ಮೆ ಬಂದು ಹೇಳ್ತಂತೆ. ಮೊದಲನೇ ಜಾವಕ್ಕೆ ಬಂದು ಸರ್ವಸ್ಯ ದ್ವೇ ಅಂತ. ಅದು ಪಾಣಿನಿಯ 8ನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಬರ್ತಕ್ಕಂಥ ಮೊದಲನೇ ಸೂತ್ರ, ಸರ್ವಸ್ಯ ದ್ವೇ ಅಂತ. ಆಮೇಲೆ ಅದಕ್ಕೆ ತಕ್ಷಣವೇ ಕಾಳಿದಾಸ ಸುಮತಿ ಕುಮತಿ ಸಂಪದಾಪತ್ತಿ ಹೇತು ಅಂತ ಉತ್ತರ ಕೊಡ್ತಾನೆ ಮಂದಾಕ್ರಾಂತ ಛಂದಸ್ಸಲ್ಲಿ. ಎಲ್ಲರಿಗೂ ಎರಡೇ ಅಂತ ಆ ಸೂತ್ರದ ಹೆಸರು. ಅದು ವಸ್ತುತಃ ಏನಂತಂದರೆ, ಯುಗ್ಮಕವಾಗಿ ಹೇಳಬೇಕು ಪದಗಳು ಅಂತಂದರೆ ಯಾವ ತರಹ ಅಂತ ಅನ್ನೋದಕ್ಕೆ ಆ ಪ್ರಕರಣ ಆರಂಭವಾಗುತ್ತದೆ. ಆಗ ಬರತಕ್ಕಂಥದ್ದು ವಿಪ್ಸಾಯಂ ದುರುಕ್ತಿ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡ್ತಾ ಮುಂದಿನ ಸೂತ್ರಗಳು ಬರುತ್ತೆ. ಆಗ ಸರ್ವಸ್ಯ ದ್ವೇ ಅಂತ ಬರ್ತದೆ. ಅದಕ್ಕೆ ಇವನು ಆ ಸೂತ್ರವನ್ನು ಒಂದು ಪದ್ಯದೊಳಗೆ ಅಳವಡಿಸುವಂತೆ ಮಾಡ್ತಾನೆ. ಎಲ್ಲರಿಗೂ ಇರುವುದು ಎರಡೇ, ಕೆಟ್ಟ ಬುದ್ಧಿ ಒಳ್ಳೆ ಬುದ್ಧಿ. ಕೆಟ್ಟ ಬುದ್ಧಿ ಆಪತ್ತನ್ನು, ಒಳ್ಳೆ ಬುದ್ಧಿ ಸಂಪತ್ತಿಯನ್ನು ಕೊಡ್ತಕ್ಕಂಥದ್ದು. ಸಂಪದ ಆಪತ್ತಿ ಹೇತು ಅಂತ ಉತ್ತರ ಕೊಡ್ತಾನೆ ಮೊದಲನೇ ಸಾಲು. ಅದು ಮಾಯವಾಗುತ್ತದೆ. ಪುನರಪಿ ದ್ವಿತೀಯಾಮೇ ಸಮಾಗತ್ಯ ಪಠತಿ ವೃದ್ಧೋ ಯೂನಾ. ಅದು ಪೂರ್ಣ ಸೂತ್ರವಲ್ಲ, ಸೂತ್ರದ ಒಂದು ಭಾಗ. ವೃದ್ಧೋ ಯೂನಾ ತಲ್ಲಕ್ಷಣಶ್ಚೇದೇವ ವಿಶೇಷ ಅಂತ ಸೂತ್ರ. ಅದು ಮೊದಲನೇ ಅಧ್ಯಾಯದ 2ನೇ ಪಾದದ 65ನೇ ಸೂತ್ರ. ಅದು ಹೇಳುತ್ತದೆ ವೃದ್ಧೋ ಯೂನಾ ಅಂತ. ಅಂದರೆ ಈ ಮುದುಕರು ಯುವಕರು ಎಲ್ಲರೂ ಸೇರಿಕೊಂಡು ಬಂದಾಗ ಒಟ್ಟಿಗೆ ಹೇಗೆ ಕರೆಯಬೇಕು ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥದ್ದು. ಒಂದೇ ಗೋತ್ರದವರಾಗಿದ್ದರೆ ಹೇಗೆ ಕರೆಯಬೇಕು ಅಂತೆಲ್ಲ ಬರ್ತದೆ. ಅದು ಮುಂದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಬರುತ್ತೆ. ಇವೆಲ್ಲ ಜೋಡಿಯನ್ನು ಕುರಿತಂಥ ಸೂತ್ರಗಳೇ ಆಗಿವೆ. ಆಗುವಂಥ ತಕ್ಷಣವೇ ವೃದ್ಧೋ ಯೂನಾ ಸಹ ಪರಿಚಿತ ತ್ಯಜ್ಯತೆ ಕಾಮಿನೀಭಿ ಅಂತ ಹೇಳ್ತಾನೆ. ವೃದ್ಧೋ ಯೂನಾ ಸಹ ಪರಿಚಿತ ತ್ಯಜ್ಯತೆ ಕಾಮಿನೀಭಿ. ಒಬ್ಬ ಮುದುಕ ಒಬ್ಬ ತರುಣ ಇಬ್ಬರು ಒಟ್ಟಿಗೆ ಹೋದಾಗ ಹುಡುಗಿಯರು ಸಹಜವಾಗಿ ಮುದುಕನ್ನು ಉಪೇಕ್ಷೆ ಮಾಡಿಬಿಡ್ತಾರೆ ಅಂತ. ಆಮೇಲೆ 3ನೇ ಜಾಮಕ್ಕೆ ಬಂದು ಏಕೋ ಗೋತ್ರೆ. ಅದು 4ನೇ ಅಧ್ಯಾಯದ 1ನೇ ಪಾದದ 93ನೇ ಸೂತ್ರ. ಅದನ್ನು ಹೇಳುತ್ತದೆ. ಅಂದರೆ ಒಂದೇ ಗೋತ್ರಕ್ಕೆ ಸೇರಿದವರನ್ನು ಹೇಗೆ ಕರೆಯಬೇಕು ಅಂತಕ್ಕಂಥದ್ದು ಆ ಸೂತ್ರ, ಅಧಿಕಾರ ಸೂತ್ರ. ಈಗ ದಾಂಡ್ಯಾಯನ, ಗಾರ್ಗ್ಯಾಯಣ, ಗಾರ್ಗಿ, ದಾಂಡ್ಯಾಯನ, ದಾಂಡ್ಯ ಈ ಥರ ಎಲ್ಲ ಸೇರಿಸಿ ಕರೆಯೋದು ಹೇಗೆ ಅಂತ ಆ ವಿವರ ಬರುತ್ತದೆ. ಆಗ ಇವನು ತಕ್ಷಣವೇ ಏಕೋ ಗೋತ್ರೆ ಅಂತನ್ನುವ ಮಾತನ್ನು ಹೇಳ್ತಾ ಇದ್ದಂತೆ ಪ್ರಭವತಿ ಪುಮಾನ್ ಯಃ ಕುಟುಂಬಂ ಬಿಭರ್ತಿ. ಏಕೋ ಗೋತ್ರೆ ಪ್ರಭವತಿ ಪುಮಾನ್ ಯಃ ಕುಟುಂಬಂ ಬಿಭರ್ತಿ. ಯಾವನು ಮನೆಯನ್ನು ಕಾಪಾಡ್ತಾನೋ ಅವನೇ ನಿಜವಾಗಿ ಆ ಕುಲದಲ್ಲಿ ಹುಟ್ಟಿದವನು. ಏಕೋ ಗೋತ್ರೆ, ಆ ಗೋತ್ರಕ್ಕೆ ಅವನೇ. ಅಂದರೆ ಹಿ ಈಸ್ ದಿ ಬೆಸ್ಟ್ ಅಮಾಂಗ್ ದ ಪೀಪಲ್ ಹೂ ಬಿಲಾಂಗ್ ಟು ದಟ್ ಗ್ರೂಪ್ ಆಫ್ ಗೋತ್ರ. ಆ ಗೋತ್ರಕ್ಕೆ ಯಾರು ಸೇರ್ತಾರೋ, ಯಾರು ಮನೆಯನ್ನು ಉದ್ಧಾರ ಮಾಡ್ತಾರೋ ಅವರೇ. ಇವನೇ ಮಗ, ಯಾರು ಮನೆಗೆ ಚೆನ್ನಾಗಿ ನಡ್ಕೋತಾನೆ, ಇವಳೇ ಮಗಳು, ಯಾರು ಚೆನ್ನಾಗಿ ನಡ್ಕೋತಾರೆ ಅಂತಂತೀವಲ್ಲ. ಆ ರೀತಿಯಾಗಿ ಏಕೋ ಗೋತ್ರೆ ಪ್ರಭವತಿ ಪುಮಾನ್ ಯಃ ಕುಟುಂಬಂ ಬಿಭರ್ತಿ ಅಂತ ಆ ಪ್ರಶ್ನೆಗೆ ಉತ್ತರ ಅನ್ನುವಂತೆ ಹೇಳ್ತಾರೆ. ಕೊನೆಯ ಜಾವದಲ್ಲಿ ಬಂದು ಸ್ತ್ರೀಪುಂ ವಚ್ಚ ಅಂತ ಒಂದು ಸೂತ್ರ. ಅದು ಇದೇ ಸೂತ್ರದ ರೀತಿ ಇದು. ಅಂದರೆ ಮೊದಲನೇ ಅಧ್ಯಾಯದ 2ನೇ ಪಾದದ 66ನೇ ಸೂತ್ರ. ಅಂದರೆ ವೃದ್ಧೋಯೂನ ಅಂತ ಏನು ಬರ್ತದೆ ಅದೇ ರೀತಿ ಸ್ತ್ರೀಪುಂ ವಚ್ಚ ಆ ಸೂತ್ರವು ಇದಾದ ಮೇಲೆ ಬರ್ತಕ್ಕಂಥದ್ದು. ಅದು ವ್ಯಾಕರಣ ಸೂತ್ರ. ಸ್ತ್ರೀ ಪುಂವಚ್ಚ, ಹೆಣ್ಣು ಗಂಡಿನಂತೆ ಅಂತ. ವ್ಯವಹರತಿ ಚೇತ್ ತದ್ಧಿಗೇಹಂ ವಿನಷ್ಟಂ. ಎಲ್ಲಿ ಹೆಣ್ಣು ಗಂಡಂತೆ ನಡ್ಕೋತಾಳೋ ಆ ಮನೆ ಹಾಳಾಗುತ್ತೆ ಅಂತ. ಹೆಣ್ಣಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಮಹಿಳಾವಾದಿಗಳು ಇಂದು ಒಪ್ಪುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆ ಬ್ರಹ್ಮರಾಕ್ಷಸ ಒಪ್ಕೊಳ್ತು. ಇಷ್ಟನ್ನು ನಾನು ಹೇಳಬಲ್ಲೆ. ಇದು 4 ಜಾವಗಳಲ್ಲಿ 4 ಸೂತ್ರಗಳಿಗೆ ಒಂದು ಪದ್ಯ ರೂಪದಲ್ಲಿಯೇ ಅದಕ್ಕೆ ಪರಿಹಾರದಂತೆ ಉತ್ತರ ಕೊಟ್ಟ ಮೇಲಿಂದ ಅವನು ಮಾಯ ಆಗಿಬಿಡ್ತಾನೆ. ಸುಮತೆ ತುಷ್ಟೋಸ್ಮಿ ಕಿಂತವಾಭೀಷ್ಟಂ ಅಂದರೆ ಅಸ್ಮಾತ್ ಗೃಹಾತ್ ನಿಸ್ಸರ, ನೀನು ಇಲ್ಲಿಂದ ಬಿಡುಗಡೆಯಾಗಿ ಹೋಗಬೇಕಷ್ಟೇನೆ ಅಂತ. ತಥಾ ಅಂತ ಮಾಯವಾಗಿಬಿಡ್ತದೆ. ಆಮೇಲೆ ಇವನಿಗೆ ಸನ್ಮಾನ ಅಂತ. ಅಂದರೆ ಕಾಳಿದಾಸನಿಗಿದ್ದ ಧೈರ್ಯ ಒಂದು, ಮತ್ತು ಪ್ರಸಂಗಾವಧಾನ, ಯಾವುದನ್ನೂ ಕವಿತ್ವ ಮಾಡಬಲ್ಲೆ ಎನ್ನುವ ಕೌಶಲ, ಇದು ಬಹಳ ಮುಖ್ಯ. ಅದು ವ್ಯಾಕರಣ ಸೂತ್ರ ಇರ್ಬೋದು, ಬ್ರಹ್ಮಸೂತ್ರ ಇರ್ಬೋದು, ಅದು ಪಿಶಾಚ ಕೇಳೋದಿರ್ಬೋದು, ರಾಜ ಕೇಳೋದಿರ್ಬೋದು. ಯಾರು ಕೇಳಿದ್ರೂ ಕಾವ್ಯ ಹೇಳ್ತೀನಿ, ಯಾವ ಥರ ಕೇಳಿದ್ರೂ ಕಾವ್ಯ ಹೇಳ್ತೀನಿ, ಎಲ್ಲಿ ಕೇಳಿದ್ರೂ ಕಾವ್ಯ ಹೇಳ್ತೀನಿ, ಹೇಗೆ ಕೇಳಿದ್ರೂ ಕಾವ್ಯ ಹೇಳ್ತೀನಿ. ಇದು ಬಹಳ ಮುಖ್ಯ. ಮುಖ್ಯವಾಗಿ ಬೇಕಾದದ್ದು ಪ್ಯಾಷನ್. ನಾವು ಯಾರಿಲ್ಲದೆ ಇದ್ದರೂ, ಯಾರಿಗಾಗಲ್ಲದೆ ಇದ್ದರೂ ನಮಗಾಗಿ ನಾವು ಮಾಡ್ತೀವಿ, ನಮಗಾಗಿ ಬಾಳ್ತೀವಿ ಅಂತ. ಎಂಡಮೂರಿ ವೀರೇಂದ್ರನಾಥ್ ದೊಡ್ಡ ಲೇಖಕರು, ನಿಮಗೆಲ್ಲ ಗೊತ್ತೇ ಇದೆ, ದೊಡ್ಡ ಕಾದಂಬರಿಕಾರರು ಎಲ್ಲ ಕೂಡ.
ಈಚೆಗೆ ಅವ್ರನ್ನ ನೋಡಿದ್ದಾಗ ಅವ್ರು ನಾನು ಕಾದಂಬರಿಯೇ ಬರೆಯೋದಿಲ್ಲ, ಯಾರೂ ಓದ್ತಾ ಇಲ್ಲ, ನಾನು ಯಾಕೆ ಬರೀಬೇಕು ಅಂತ. ಹೀಗಾಗಿಬಿಟ್ರೆ ಗತಿ ಏನು? ತನ್ನ ಸಂತೋಷ ಅಂತ ಮುಂದಿರುತ್ತಲ್ಲ, ಅದನ್ನು ಏನು ಮಾಡೋಣ? ಇದು ಬಹಳ ಮುಖ್ಯ. ತನ್ನ ಬದುಕಿಗಾಗಿಯೂ ಮಾಡ್ತೀನಿ, ತನ್ನ ಬಾಳಿಗಾಗಿಯೂ ಮಾಡ್ತೀನಿ. ಮಜ್ಜೀವನಾಯ ಜೀವಾಯಚ, ಮಜ್ಜೀವಿಕಾಯೈ ಜೀವನಾಯಚ, ಎರಡಕ್ಕೂ ಬೇಕು ಅಂತ. ಹೀಗೆ ಮಾಡ್ಕೊಳ್ಳದೆ ಇದ್ರೆ ಆಗೋಲ್ಲ. ಸಂಗೀತ ಕಚೇರಿ ಬಂದಾಗ ಮಾತ್ರ ಹಾಡ್ತೀನಿ, ನನಗಾಗಿ ನಾನು ಹಾಡ್ಕೊಳ್ಳಲ್ಲ ಅಂತಂದರೆ ಎಷ್ಟು ಜನಕ್ಕೆ ಎಷ್ಟು ಕಚೇರಿ ಬರುತ್ತೆ? ಕಲಿತದ್ದನ್ನು ಮರೆಯಬೇಕಾಗುತ್ತದೆ. ಹೀಗಾಗಿ ಕಾಳಿದಾಸನಲ್ಲಿದ್ದ ಈ ಅಂಶ ಈ ಕಥೆಯ ಮೂಲಕ ಅಭಿಪ್ರೇತವಾಗುವುದನ್ನು ನಾವು ಗಮನಿಸಿಕೊಳ್ಬೇಕು. ಮತ್ತೊಮ್ಮೆ ಮಲ್ಲಿನಾಥ ಅಂತ ಒಬ್ಬ ಕವಿ ಬರ್ತಾನೆ. ಇವನು ನೋಡಿದ್ರೆ 13ನೇ ಶತಮಾನದ ಕಡೆಯ ಭಾಗದಲ್ಲಿ, 14ನೇ ಶತಮಾನದ ಆದಿಭಾಗದಲ್ಲಿ ಇದ್ದವನು ಅಂತ ಅನಿಸುತ್ತೆ. ಅವನು ಭೋಜರಾಜನ ಕಾಲಕ್ಕೆ ಹೊರಟೋಗ್ಬಿಟ್ಟ. ಬಂದಾಗ ಅವನು ಕೇಳ್ತಾನೆ, ತವೋದ್ದೇಶಂ ಕಿಂ? ಅಪ್ಪ ಪಂಡಿತ, ನಿನ್ನ ಉದ್ದೇಶ ಏನು ಅಂದರೆ, ಅಂಬಾ ಕುಪ್ಯತಿ ನಮಯ ನ ಸ್ನುಷಯ ಸಾಪಿ ನಾಂಬಯ ನಮಯ ಅಹಮಪಿ ನತಯ ವದ ರಾಜನ್ ಕಸ್ಯ ದೋಷೋಯಂ. ಒಂದು ಒಗಟಿನಂತೆ ಇದೆ. ಅಂಬಾ ಕುಪ್ಯತಿ ನಮಯ, ನಮ್ಮಮ್ಮ ನನ್ನಿಂದ ಕೋಪ ಮಾಡಿಕೊಳ್ಳಲ್ಲ. ನ ಸ್ನುಷಯ, ಸೊಸೆಯಿಂದ ಅಂದರೆ ಇವನ ಪತ್ನಿಯಿಂದಾಗಿಯೂ ಅಲ್ಲ. ಸಾಪಿನಾಂಬಯ, ಹೆಂಡತಿಯೂ ಕೂಡ ಅತ್ತೆಯ ಮೇಲೆ ಅಂದರೆ ಇವನ ತಾಯಿ ಮೇಲೆ ಕೋಪ ಮಾಡಿಕೊಳ್ಳಲ್ಲ, ಇವನ ಮೇಲಿಂದಾಗಿ ಕೋಪ ಮಾಡಿಕೊಳ್ಳಲ್ಲ. ತಾನೂ ಕೂಡ ಅಹಮಪಿ ನತಯ, ತಾನೂ ಕೂಡ ತಾಯಿ ಮೇಲೂ ಕೋಪ ಮಾಡಿಕೊಳ್ಳಲ್ಲ, ಹೆಂಡತಿ ಮೇಲೂ ಕೋಪ ಮಾಡಿಕೊಳ್ಳಿಲ್ಲ. ಆದರೂ ಕೋಪ ಬರ್ತಾ ಇದೆ ಎಲ್ರಿಗೂ. ವದರಾಜನ್ ಕಸ್ಯ ದೋಷೋಯಂ, ರಾಜ ಹೇಳು ಯಾರಿಗೆ ಕೋಪ, ಯಾತಕ್ಕಾಗಿ ಕೋಪ ಅಂತ. ದುಡ್ಡಿಲ್ಲ ಅನ್ನೋದೇ ಕೋಪ. ಈ ಸೊಸೆ ಕಾಲ್ಗುಣ, ಮಗ ಇನ್ನೂ ಸಂಪಾದಿಸ್ತಾ ಇಲ್ಲ ಅಂತ ಅತ್ತೆ ಅಂದ್ಕೋತಾಳೆ. ಅಯ್ಯೋ, ಈ ಗಂಡನ ಕಟ್ಕೊಂಡು ಬಂದು ನನಗೆ ಬಂತು ಸಮಸ್ಯೆ, ಇಂಥ ಗಂಡನ ಹೆತ್ತಿದ್ದಾಳೆ ಈ ಅಮ್ಮ, ಬೆಳೆಸಿರೋದು ಈ ಮಗನ ನೋಡು ಈ ಹುಟ್ಟು ಅಂತ. ಈ ಅಮ್ಮ ಮತ್ತು ಈ ಹೆಂಡತಿ ಇಬ್ಬರ ಜಗಳ, ಅತ್ತೆ ಸೊಸೆಯರ ಕಾಟ ತೀರ್ತಾನೇ ಇಲ್ಲ. ಏನೋ ಒಂದು ಇದ್ದಿದ್ದನ್ನು ಮಾಡಿ ಬಡ್ದು ಹಾಕಬಾರ್ದೆ ಅಂತ ಇವನು ಅಂದ್ಕೋತಾನೆ. ಅದೆಲ್ಲ ಆಗ್ತಾ ಇರೋದು ಎಲ್ಲಿಂದ? ಒಂದು ಗಾದೆ ಇದೆಯಲ್ಲ, ಮನಿ ಕ್ಯಾನ್ ಸಾಲ್ವ್ ಆಲ್ ಥಿಂಗ್ಸ್ ಬಟ್ ಕ್ಯಾನ್ ಸಾಲ್ವ್ ಸಟನ್ಲಿ ಮೆನಿ ಥಿಂಗ್ಸ್ ಅಂತ. ಅದನ್ನು, ಆ ಕಠೋರ ಸತ್ಯವನ್ನು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಪಾಪ ನಮ್ಮ ಮಲ್ಲಿನಾಥನಿಗೆ ಕಾವ್ಯ ವ್ಯಾಖ್ಯಾನ ಮಾಡೋದ್ರೊಳಗೇನೆ ಮಗ್ನತೆ ಇತ್ತು. ಮನೆ ವಿಷಯಗಳಲ್ಲಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅವನು ಒಮ್ಮೆ ಹೆಂಡತಿಯನ್ನು ಕೇಳ್ತಾನೆ, ಇವತ್ತೇನು ಅಡುಗೆ ಅಂತ. ಅವನು ತೆಲುಗಿನವನು ತಾನೆ. ಈ ಪೊದ್ದೇಮಿ ಕೂರ, ಈ ಪೊದ್ದೇಮಿ ವಂಟಕಮು ಅಂದರೆ ಇತ್ಯರ್ಥಂ ಅಂತನ್ನುವ ಒಂದು ಮಜ್ಜಿಗೆ ಹುಳಿನ ಇತಿ ತಾತ್ಪರ್ಯಂ ಅಂತಕ್ಕಂಥ ಗೊಜ್ಜನ್ನು ಮಾಡಿದ್ದೀನಿ ಅಂತೆಲ್ಲ ಅವಳಂತ ಇದ್ದಳಂತೆ. ಇವನು ಪದ್ಯ ಬರೆದು ಇತ್ಯರ್ಥ ಇತಿ ತಾತ್ಪರ್ಯಂ ಅಂತ ಕನ್ಕ್ಲೂಡ್ ಮಾಡ್ತಾ ಇದ್ದ ಅಂತ. ಅಲ್ಲಿಗೆ ನೀನು ನಿಶ್ಚಯ ಹೇಳ್ತೀಯ, ನಮಗೆಲ್ಲಿದೆಯಪ್ಪ ನಿಶ್ಚಯ, ಎಲ್ಲ ಕೂಡ ಸರ್ವೇ ತಂಡುಲ ಪ್ರಸ್ಥ ಮೂಲಾಹ, ಅಲ್ಲಿಗೆ ಬರುತ್ತದಲ್ಲ ಅಂತ. ಆಗ ಅವನ ದಾರಿದ್ರ್ಯ ದೋಷಂ ಜ್ಞಾತ್ವಾ ಕವಿಂ ಪೂರ್ಣ ಮನೋರಥಂ ಚಕ್ರೆ, ತೃಪ್ತಿ ಮಾಡಿ ಕೊಡ್ತಾನೆ ಅಂತ. ಇದೇನು ಕವಿಗಳಿಗೆ ಆತ್ಮಾಭಿಮಾನ ಇಲ್ವಾ, ಬೇರೆ ಉದ್ಯೋಗ ಇಲ್ವಾ, ಹೀಗೆ ನಡ್ಕೋತಾರಲ್ಲ? ನಿಜ ಅನಿಸುತ್ತೆ, ನನಗೆ ಅನಿಸುತ್ತೆ. ಒಬ್ಬ ಪೋತನಂಥವರು ಬಹಳ ವಿರಳ. ಬಾಲರಸಾಲ ಸಾಲ ನವಪಲ್ಲವ ಕೋಮಲ ಕಾವ್ಯಕನ್ಯಕನ್ ಗೂಳಲ ಕಿಚ್ಚಿ ಅಪ್ಪುಡುಪ್ಪು ಕೂಳು ಭುಜಿಂಚುಟ ಗಂಟೆ ಸತ್ಕವುಲ್ ಹಾಲಿಕುಲೈನ ನೇಮಿ ಗಹನಾಂತರ ಸೀಮಲ ಕಂದಮೂಲ ಕೌದ್ದಾಲಿಕುಲೈನ ನೇಮಿ ನಿಜದಾರ ಸುತೋದರ ಪೋಷಣಾರ್ಥಮಯಿ ಅಂತ ಹೇಳ್ತಾನಲ್ಲ. ಒಳ್ಳೆ ಎಳೆಮಾವಿನ ಚಿಗುರಿನಂಥ ಕೋಮಲ ಮನೋಹರವಾದಂತಹ ಕಟುತಿಕ್ತ ಕಮ್ರ ರುಚಿವುಳ್ಳಂಥ ಕಾವ್ಯ ಕನ್ಯಕೆಯನ್ನು ಅಯೋಗ್ಯರಿಗೆ ಒಂದಿಷ್ಟು ಉಪ್ಪು ಮೆಣಸು ತರಕಾರಿ ಅನ್ನೋದಕ್ಕೋಸ್ಕರ ಮಾರಿಕೊಳ್ಳೋದಕ್ಕಿಂತ ಕೃಷಿಕರಾಗಿಯೋ ಕಂದಮೂಲಗಳನ್ನು ಕಾಡಲಿಗೆ ಅಗದುಕೊಂಡಿರ್ತಕ್ಕಂಥ ವಾನಪ್ರಸ್ಥರಾಗಿಯೋ ಇರೋದು ಮೇಲು ಅಂತ. ಸಾಮಾನ್ಯವಾಗಿ ನನ್ನನ್ನು ಎಷ್ಟೋ ಜನ ಆತ್ಮೀಯರು, ಸ್ನೇಹಿತರು, ತರುಣ ಮಿತ್ರರು ಎಲ್ಲ ಕೇಳಿದಾಗ, ನಿಮಗೆ ಪ್ಯಾಷನ್ ಆಸೆ ಇದ್ದರೆ ಅದರೊಳಗೆ ನೀವು ಬದುಕನ್ನು ಮಾಡಿಕೊಳ್ಳಿ, ಆದರೆ ಒಂದಿಷ್ಟು ವಿವೇಕ ಇಟ್ಕೊಳ್ಳಿ. ಆದರೆ ಅವಿವೇಕದಿಂದ ಪ್ಯಾಷನ್ನೇ ಲೈಫ್ ಆಗಿಬಿಡುತ್ತೆ ಅಂತ ಅಂದುಕೊಂಡ್ರೆ ನಿಮ್ಮನ್ನು ನಚ್ಚಿದವ್ರಿಗೆ ತೊಂದರೆ ಆಗುತ್ತೆ, ಅವರಿಂದಾಗಿ ನಿಮಗೂ ತೊಂದರೆ ಆಗುತ್ತದೆ ಅಂತ. ಹಾಗಾಗಿ ತುಂಬ ಪ್ರೀತಿಯಿಂದ ತೊಡಗಿಸಿಕೊಳ್ಳಿ. ಆದರೆ ಪ್ರತಿಫಲ ಅನ್ನೋದು ನಿರೀಕ್ಷೆ ಮಾಡ್ತಾ ಇದ್ದಂತೆ ಕಷ್ಟ. ಪ್ರತಿಫಲ ನಿರೀಕ್ಷೆ ಮಾಡದೇ ಇರುವಷ್ಟು ಸ್ಥೈರ್ಯ ಉಂಟಾ, ಅದನ್ನು ಗಮನಿಸಿಕೊಳ್ಬೇಕು ಅಂತ. ಪ್ರತಿಫಲದ ದೊಡ್ಡ ನಿರೀಕ್ಷೆ ಇಲ್ಲದೆ ಇದ್ದಂಥವ್ರು ಎಷ್ಟೋ ಜನ ಇದ್ದರು. ನಮ್ಮ ಕುಮಾರವ್ಯಾಸನಂಥವರು ಅಗ್ರಗಣ್ಯರು. ಅವ್ರಿಗೆ ಯಾವುದೂ ಹಂಗಿರಲಿಲ್ಲ. ಏನೋ ಒಂದಷ್ಟು ನಡೀತಾ ಇತ್ತು. ಶಿಲಂ ಕಿಮನಲಂ ಭವೇದ್ ಅನಲಮೌದರಂ ಬಾಧಿತಂ ಪಯ ಪ್ರಸತಿ ಪೂರಕಂ ಕಿಮುನತ ಧಾರಕಂ ಸಾರಸಂ ಅಯತ್ನಮಲಮಲ್ಲಕಂ ಪತಿಪಟಚ್ಚರಂ ಕಚ್ಚರಂ ಭಜಂತಿ ವಿಬುಧಾಮುದ ಹ್ಯಹ ಕುಕ್ಷಿತ ಅಂತ ವೇದಾಂತ ದೇಶಿಕರು ಹೇಳಿದ್ರಲ್ಲ, ಹಾಗೆ ಇದ್ದದ್ದು ಸಾಕು, ನಮಗೆ ನಾವು ನೋಡ್ಕೋತೀವಿ ಅಂತ.
ಅದನ್ನು ಮಾಡ್ಕೊಳ್ಬೇಕು. ಇಷ್ಟು ಬೇಕು ಇಷ್ಟು ಸಾಕು ಅಂತ ಸೇಡಿಯಾಪು ಕೃಷ್ಣ ಭಟ್ರು ಒಂದು ಕವಿತೆಯನ್ನೇ ಬರೀತಾರೆ. ಆ ಚೌಕಟ್ಟಿದ್ರೆ ಪರವಾಗಿಲ್ಲ. ಅದಿಲ್ಲದೆ ಇದ್ರೆ ನಮ್ಮ ಗರಿಕಪಾಟಿ ನರಸಿಂಹರಾಯರು ಹೇಳ್ತಾರಲ್ಲ, ತಿನ್ನುಟಕ್ಕೂ ನುನ್ನ ಚಾಲು, ತಿನ್ನೋದಕ್ಕೆ ಬೇಕಾದಷ್ಟಿದ್ರೆ ಸಾಕು. ಅತಿ ತಿನ್ ಗನಿನಂತೆನೆ ತಲುಪು ತೀಸಿ ರಮ್ಮನುಟಕು ನುನ್ನ ಚಾಲು, ಆಲು ಬಿಡ್ಡಲುನ್ ఒక ಚೂಟನು ಕೂರ್ಚನುಟಕು ನುನ್ನ ಚಾಲು. ಅಷ್ಟಿದ್ರೆ ಸಾಕು. ಪೆಡುತೋಬಲು ಚೂಡಕುಂಡ ಮನಮ ರಸಮಾರ್ಗಮು ವೀಡಬೋಕುಮ ಅಂತ. ಅಡ್ಡದಾರಿ ಹಿಡಿಯದಂತೆ ಬದುಕೋಕ್ಕಿಷ್ಟು ಬೇಕು ಅಷ್ಟಿದ್ದು, ಇನ್ಯಾರೋ ಒಬ್ಬರು ಬಂದರೆ ಅವ್ರನ್ನ ಕೂಡಿಸಿ ಮಾತಾಡೋಕ್ಕೆ, ಅವ್ರಿಗೊಂದು ಅರ್ಘ್ಯ ಪಾದ್ಯ ಅಂತ ಕಾಫಿ ಟೀ ನೀರು ಕೊಡೋಕ್ಕಾಗೋಷ್ಟಿದ್ದರೆ ಆಯಿತು ಅಂತ ಅಷ್ಟರ ಮಟ್ಟಿಗೆ ದೃಢ ಮಾಡಿಕೊಂಡ್ರೆ ಆಗುತ್ತದೆ. ಅದಕ್ಕೆ ಯಾವ ಒಂದು ಕೌಶಲ ಕೂಡ ಪ್ರಯೋಜನಕಾರಿಯಾಗುತ್ತದೆ. ಕಾವ್ಯ ಬರೆದು 10 ಜನಕ್ಕೆ ಕೊಡೋದ್ರೊಳಗೆ ಯಾವುದೇ ತಪ್ಪಿಲ್ಲ. ಸೇಡಿಯಾಪು ಅವ್ರು ಹೇಳ್ತಾರೆ, ದಕ್ಷಿಣೆಗಾಗಿ ಹಣಕ್ಕಾಗಿ ಕಾವ್ಯ ಬರೆಯುವುದು ತ್ಯಾಜ್ಯ, ಆದರೆ ಕಾವ್ಯ ಬರೆದ ಮೇಲೆ ಹಣ ಬಂದರೆ ಅದು ಪೂಜ್ಯ ಅಂತ. ಕಾರ್ಯಾಂತೆ ದಕ್ಷಿಣ ಅಂತ ಮಾಡಿ ಒಳ್ಳೆ ಕೆಲಸ, ಡಿವಿಡೆಂಡ್ಸ್ ಪಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನೀವು ಸಂಕೋಚ ಪಡಬೇಕಾಗಿಲ್ಲ. ಎಸ್, ಐ ಲಿವ್ ಆನ್ ದಟ್. ಪ್ರತಿಯೊಬ್ಬರು ಅದರ ಮೇಲೆ ಬದುಕೋದು. ಅಕ್ಬರ್ ಬೀರ್ಬಲ್ ಕಥೆ ಅಂತ ಹೇಳ್ತಾರಲ್ಲ, ಬ್ರಾಹ್ಮಣರಿಗಿಂತ ವೈಶ್ಯರಿಗೆ ಬುದ್ಧಿ ಜಾಸ್ತಿ ಅಂದ್ರಂತೆ ಬೀರ್ಬಲ್. ಅದು ಹೇಗೆ ಬ್ರಾಹ್ಮಣರಿಗೆ ಬುದ್ಧಿ ಜಾಸ್ತಿ ಅಂತ ಲೋಕದಲ್ಲಿ ಉಂಟಲ್ಲ? ಇಲ್ಲ ಸ್ವಾಮಿ, ಇವರು ಬರೀ ಬೂದಿ ಬಳ್ಕೊಂಡಿರ್ತಾರೆ ಅಷ್ಟೇನೆ, ನೋಡಿ ಬೇಕಾದರೆ ಅಂತ ಒಬ್ಬ ಬ್ರಾಹ್ಮಣರನ್ನ ಒಬ್ಬ ವೈಶ್ಯರನ್ನ ಕರೆಸಿ ಒಂದು ಕೋಳಿನ ಮುಂದೆ ಇಟ್ಟು, ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ವೈಶ್ಯರು ಲಾಗಾಯತಿನಿಂದ ಸಸ್ಯಾಹಾರಿಗಳಲ್ವೇ, ಬ್ರಾಹ್ಮಣರಂತೂ ಸರಿಯೇ ಸರಿ, ಈ ಕೋಳಿಯನ್ನು ಯಾರು ತಿಂತೀರಾ ಅಂತ. ಶಿವಶಿವ ನಾರಾಯಣ ಅಬ್ರಹ್ಮಣ್ಯಂ ಇದನ್ನು ತಿನ್ನೋದುಂಟೆ ಅಂತ. ಇವನು ಸ್ವಾಮಿ ಮಾರ್ಕೊಂಡು ತಿಂತೀವಿ ಅಂತಂದ್ರಂತೆ. ಅಂದರೆ ವೈಶ್ಯರಿಗೆ ಹಿ ಕುಡ್ ಇಮ್ಮಿಡಿಯೇಟ್ಲಿ ಟ್ರಾನ್ಸ್ಲೇಟ್ ದಟ್ ಇಂಟು ಮನಿ. ಬ್ರಾಹ್ಮಣರಿಗೆ ಕೋಳಿ ಕೋಳಿಯಾಗಿಯೇ ಕಾಣುತ್ತೆ, ವೈಶ್ಯರಿಗೆ ಕೋಳಿಯ ಜಾಗದ 25 ರೂಪಾಯಿ 30, ನನಗೆ ಮಾರ್ಕೆಟ್ ರೇಟ್ ಗೊತ್ತಿಲ್ಲ, 250 300 ಇರ್ಬೋದು. ಅದು ಬ್ರಾಯ್ಲರ ಫಾರ್ಮ ಎಂಥದ್ದು ಅದು ಯಾವುದೂ ಗೊತ್ತಿಲ್ಲ. ದಂಡಿಯ ದಶಕುಮಾರ ಚರಿತ್ರದಲ್ಲೇ ಬೇಕಾದಷ್ಟು ವೆರೈಟಿ ಕೋಳಿಗಳ ಬಗ್ಗೆ ಬರ್ತದೆ. ಹಾಗೆಯೇ ನಮ್ಮ ಕನ್ನಡದ ಸೋಮೇಶ್ವರ, 3ನೇ ಸೋಮೇಶ್ವರ ಮಾನಸೋಲ್ಲಾಸದಲ್ಲಿ ಕೋಳಿಗಳ ವೆರೈಟೀಸ್ ಬಗ್ಗೆ ಹೇಳ್ತಾನೆ. ಅವೆಲ್ಲ ಜನಮೇಜಯನ ಕಾಲದ ಪ್ರಾಚೀನ, ಇವತ್ತಿನ ರೇಟ್ಸ್ ಗೊತ್ತಿಲ್ಲ ನನಗೆ. ಆದರೆ ಇಷ್ಟಂತೂ ನಿಜ, ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಬೇಕಾದ ಹಣ ಕಾಣಿಸ್ತಲ್ಲ. ಅಂದರೆ ಹಿ ಕುಡ್ ಕನ್ವರ್ಟ್ ಎ ಕಾಂಕ್ರೀಟ್ ಇಂಟು ಅಬ್ಸ್ಟ್ರಾಕ್ಟ್ ಥಿಂಗ್, ಮಾರ್ಕೆಟ್ ವ್ಯಾಲ್ಯೂ ಆಗಿ ನೋಡಬಲ್ಲ. ಕವಿಗೆ ಅದು ಬೇಕು. ಹಾಗಾಗಿ ನೀವು ಇನ್ನೊಂದನ್ನು ಮಾರ್ಕೋತೀರಾ, ನಾನು ಇದನ್ನು ಮಾರ್ಕೋತೀನಿ. ಮಾರ್ಕೊಳ್ಳೋದ್ರೊಳಗೆ ತಪ್ಪಿಲ್ಲ, ಕಲಬೆರಕೆ ಮಾಡಬಾರ್ದು, ಮೋಸದ ತೂಕ ಇರಬಾರ್ದು, ಕಳ್ಳಾಟ ಮಾಡಬಾರ್ದು, ಅಷ್ಟೇನೆ. ಪ್ರಾಮಾಣಿಕವಾದ ವಿಕ್ರಯ ಉತ್ತಮವಾದದ್ದೇನೆ, ಅನ್ಯಾಯವಲ್ಲ, ವಾಣಿಜ್ಯ ತಪ್ಪಲ್ಲ. ಹಾಗೆ ಕಾವ್ಯ ರಚನೆಯಿಂದ ಅಂದರೆ ಬರವಣಿಗೆಯೋ ಮತ್ತೊಂದು ಕೌಶಲದಿಂದ ಜೀವಿಕೆ ಆಗುವುದಿದ್ರೆ ಆಗಲಿ, ಅದರೊಳಗೆ ಯಾವ ದೋಷವೂ ಇಲ್ಲ. ಆ ಮಟ್ಟಕ್ಕೆ ಪಾರಮ್ಯವನ್ನು ಪಡೆಯಬೇಕು, ಆ ಮಟ್ಟಕ್ಕೆ ಕೌಶಲವನ್ನು ಸಾಮರ್ಥ್ಯವನ್ನು ಗಳಿಸಬೇಕು. ಹೀಗಾಗಿ ಯಾವ ಕಲೆಗಳಿಂದಲೂ ಬದುಕುವುದು ದೋಷವಲ್ಲ. ತುಂಬ ಜನಕ್ಕೆ ವಿದ್ಯಾವಿಕ್ರಯ ಆಯ್ತಲ್ವಾ ಅಂತ. ಅಲ್ಲ, ನೀವು ಕಂಪ್ಯೂಟರ್ ಸೈನ್ಸ್ ಓದಿಬಿಟ್ಟಿದ್ರು MNCಗಳಲ್ಲಿ ಕೆಲಸ ಮಾಡುವಾಗಲೂ ವಿದ್ಯಾವಿಕ್ರಯ ತಾನೆ. ಎಲ್ಲಿ ವಿದ್ಯಾವಿಕ್ರಯ ಅಲ್ಲ, ಪ್ರತಿಯೊಂದು ಹಂತದಲ್ಲೂ ವಿದ್ಯಾವಿಕ್ರಯ. ಆದರೆ ವಿದ್ಯಾ ವ್ಯಭಿಚಾರ ಆಗಬಾರ್ದು, ವಂಚನೆ ಆಗಬಾರ್ದು, ಅಷ್ಟೇ. ಅದನ್ನು ನೋಡಿದ್ರೆ ಆಯಿತು. ಹೀಗಾಗಿ ಕವಿಗಳ ಬಗೆಗೆ ನಮಗೆ ತಿರಸ್ಕಾರ ಬೇಕಿಲ್ಲ. ಆ ಕಾಲಕ್ಕೆ ಇದು ಲುಕ್ರೇಟಿವ್ ಪ್ರೊಫೆಷನ್ ಆಗಿತ್ತು, ಈ ಕಾಲಕ್ಕೂ ಇರಬಹುದು. ಈ ಕಾಲಕ್ಕೂ ಚೇತನ್ ಭಗತ್ ಅಂತವರು ಬೇಕಾದಷ್ಟೇ ದುಡ್ಡು ಮಾಡಿದ್ದಾರೆ. ಹಾಗಾಗಿ ಕಾವ್ಯ ಅಂದರೆ ಗದ್ಯವೋ ಪದ್ಯವೋ ಮಿಶ್ರವೋ ಯಾವುದೋ ಆಗ್ಬೋದು, ಇರಲಿ. ಆಮೇಲೆ ಒಬ್ಬ ಕವಿ ಬರ್ತಾನೆ, ಅವನು ಕವಿಶೇಖರ ಅಂತ ಹೆಸರು. ಅವನು ಬಾಗಿಲತ್ರನೇ ಬಂದು ಹೇಳ್ತಾನೆ, ರಾಜನ್ ದವ್ವಾರಿಕಾದೇವ ಪ್ರಾಪ್ತವಾನಸ್ಮಿ ವಾರಣಂ ಮದವಾರಣಮಿಚ್ಛಾಮಿ ತ್ವತ್ತೋಹಂ ಜಗತೀಪತೆ. ರಾಜ, ನಿನ್ನ ಬಾಗಿಲು ಕಾಯೋನಿಂದಲೇ ನಾನು ವಾರಣವನ್ನು ಪಡ್ಕೊಂಡಿದ್ದೀನಿ. ಈಗ ಮದವಾರಣಮಿಚ್ಛಾಮಿ ತ್ವತ್ತೋಹಂ ಜಗತೀಪತೆ, ನಿನ್ನಿಂದಾಗಿ ಮದವಾರಣವನ್ನು ಬಯಸ್ತಾ ಇದ್ದೀನಿ. ಮತ್ ಅವಾರಣ ಮದ ವಾರಣ. ಆ ಶ್ಲೇಷ ನೋಡಿ, ವಾರಣ ಅಂದರೆ ಆನೆ, ಇನ್ನೊಂದು ತಡೆ. ಈಗಾಗಲೇ ನಿನ್ನ ಭಟ ಬಾಗಿಲು ಕಾಯುವ ಪಸಾಯಿತ ಒಳಗೆ ಬರಬಾರದು ಅಂತ ತಡೆದ, ಆದರೂ ನಾನು ಹೇಗೋ ಬಂದೆ. ಮತ್ತೆ ಒಳಗಿನ್ನೂ ಬರೋದಕ್ಕಾಗ್ತಾ ಇಲ್ಲ, ನೀನು ಕಾಣಿಸ್ತಿದ್ಯಾ, ಅವನನ್ನು ಬಿಡಯ್ಯ ಅಂತ ಹೇಳಬೇಕು. ಅದಕ್ಕೆ ಮದ್ ಅವಾರಣಂ ಇಚ್ಛಾಮಿ, ನನ್ನ ತಡೆಯಿಲ್ಲದೆ ನಿನ್ನಲ್ಲಿಗೆ ಬರುವುದನ್ನು, ನಿನ್ನ ಆಜ್ಞೆಯನ್ನು ನಿರೀಕ್ಷಿಸ್ತಿದ್ದೀನಿ. ಅಂತೆಯೇ ಅವನು ವಾರಣ ಕೊಟ್ಟಿದ್ದಾನೆ, ನೀನು ನನಗೆ ಮದ ವಾರಣ, ಮದಿಸಿದ ಆನೆಯನ್ನು, ಒಳ್ಳೆ ಬಲಿಷ್ಠವಾದ ಆನೆಯನ್ನು ಕೊಡು, ಯಾರಿಗಾರು ಬಾಡಿಗೆ ಕೊಟ್ಟು ಬದುಕೋತೀನಿ ಅಂತಂತಾನೆ. ಆಮೇಲೆ
ಅವನ ಧನುರ್ವಿದ್ಯಾ ಕೌಶಲವನ್ನು ಕಂಡು ಹೇಳ್ತಾನೆ, ಅಪೂರ್ವೇಯಂ ಧನುರ್ವಿದ್ಯಾ ಭವತಾ ಶಿಕ್ಷಿತ ಕುತಃ ಮಾರ್ಗಣೂಘ ಸಮಾಯಾತಿ ಗುಣೋ ಯಾತಿ ದಿಗಂತರಂ. ನಿನ್ನದು ಧನುರ್ವಿದ್ಯೆ ಎಷ್ಟು ವಿನೂತನವಾದದ್ದು, ಬಾಣ ಬಂದು ಬೀಳುತ್ತದೆ, ಅರೆ ಹೆದೆ ಎಲ್ಲೋ ಹೋಗಿರುತ್ತದೆ ಅಂತ. ಹೆದೆಗೆ ಗುಣ ಅಂತ ಒಂದು ಹೆಸರು ಉಂಟು, ಬಿಲ್ಲಿನ ಹುರಿ. ನಿನ್ನ ಗುಣ ಲೋಕತ್ರಯ ವ್ಯಾಪ್ತವಾದದ್ದು, ಆದರೆ ನಿನ್ನ ಬಾಣಗಳು ತಪ್ಪದೇ ಶತ್ರುಗಳ ಎದೆಯನ್ನೇ ಭೇದಿಸ್ತಕ್ಕಂಥದ್ದು. ಒಂದು ಶಬ್ದಶ್ಲೇಷೆಯ ಮೇಲೆ ಒಂದು ಕಲ್ಪನೆಯನ್ನು ಮಾಡಿ ಏನೆಲ್ಲ ಮಾಡ್ತಾರೆ ನೋಡಿ. ಇಲ್ಲಿಯೇ ಉಂಟಲ್ಲ, ಇದೇ ಗ್ರಂಥದಲ್ಲಿಯೇ ಮೊದಲಿಗೆ ನೋಡಿದ್ವಿ, ಕೋಟಿದ್ವಯ ಸಮಾಯುಕ್ತ ಲಕ್ಷಾಯ ಯತತೆ ಧನು ಅಂತ. 2 ಕೋಟಿ ಇದ್ರೂ ಬಿಲ್ಲು ಲಕ್ಷಕ್ಕಾಗಿ ಬಾಯಿ ಬಿಡುತ್ತೆ ಅಂತ. ಬಿಲ್ಲಿನ 2 ತುದಿಗಳಿಗೆ ಕೋಟಿ ಅಂತ ಕರೀತಾರೆ. ಅದು ಬಾಣದ ಮೂಲಕ ಗುರಿಯನ್ನು, ಲಕ್ಷ್ಯವನ್ನು ಮುಟ್ಟೋದಕ್ಕೆ ನೋಡುತ್ತದೆ ಅಂತ. ಶಬ್ದಶ್ಲೇಷೆಯನ್ನು ಮಾಡಿ ಎಷ್ಟು ಪದ್ಯಗಳು ಬರೆದಿದ್ದಾರೆ ಸಂಸ್ಕೃತದಲ್ಲಿ, ಅಸಾಮಾನ್ಯ. ನನಗೀ ಹೊತ್ತು ಈ ಶಬ್ದಶ್ಲೇಷೆಯಲ್ಲಿ ಇಬ್ಬರು ಲೋಕೋತ್ತರವಾಗಿ ಕಾಣಿಸ್ತಾರೆ ನನ್ನ ಮಿತ್ರರು. ಒಂದು ಕಡೆ ಶಂಕರ್, ಇನ್ನೊಂದು ಕಡೆ ಸುಧೀರ್. ಆಮೇಲೆ ಇನ್ನೂ ಒಂದು, ಈ ಕಾಲಕ್ಕೆ ಈ ಪದ್ಯ ತುಂಬ ಹಳಸಲಾಗಿದೆ, ಯಾಕೆಂದರೆ ತುಂಬ ಈ ಕಲ್ಪನೆಯನ್ನು ಎಲ್ಲರೂ ಬೆಳೆಸಿದ್ದಾರೆ. ಆದರೆ ಮೊದಲ ಬಾರಿಗೆ ಅದಕ್ಕಿದ್ದ ನಾವೀನ್ಯ ತುಂಬ ವಿಶೇಷ. ಸರ್ವಜ್ಞ ಇತಿ ಲೋಕೋಯಂ ಭವಂತಂ ಭಾಷತೆ ಮೃಷ ಪದಮೇಕಂ ನ ಜಾನೀಷೆ ವಕ್ತುಂ ನಾಸ್ತೀತಿ ಯಾಚಕೆ. ಅದೇ ಕವಿ ಹೇಳ್ತಾ ಇದ್ದಾನೆ, ಶೇಖರ ಕವಿ ಪದ್ಯಗಳ ಮೇಲೆ ಪದ್ಯ ಹೇಳ್ತಾ ಇದ್ದಾನೆ. ಸರ್ವಜ್ಞ ಇತಿ ಲೋಕೋಯಂ ಭವಂತಂ ಭಾಷತೆ ಮೃಷ. ನಿನ್ನನ್ನು ಸರ್ವಜ್ಞ ಎಲ್ಲ ಬಲ್ಲವನು ಅಂತ ಜಗತ್ತು ಕೊಂಡಾಡುತ್ತದೆ, ಅದು ಸುಳ್ಳು. ಯಾಕೆ? ನಿನಗೊಂದು ಪದ ಗೊತ್ತೇ ಇಲ್ಲ, ಅದು ಇಲ್ಲ ಅಂತ ಅನ್ನೋದು ಅಂತ. ನಾಸ್ತಿ ಅಂತ ಹೇಳೋಕ್ಕೆ ಬರೋಲ್ವಲ್ಲ. ತೆಲುಗಿನ ಒಬ್ಬ ಕವಿ ಅಂತೂ ಹೇಳ್ತಾನೆ, ಆ ರಾಜ ಕಾಗುಣಿತ ಅಭ್ಯಾಸ ಮಾಡುವಾಗ ಲಲಾ ಲಿಲಿ ಲುಲು ಲೆಲೆ ಅಂತೆಲ್ಲ ಒಂದೊಂದು ಬರೀಬೇಕಾಗಿತ್ತು. ನಾವೆಲ್ಲ ಶಾಲೆಯಲ್ಲಿ ಓದುವಾಗ ಕಾತಲಗೊಟ್ಟು ಕಾ ದೀರ್ಘ ಕಗ್ಗಡು ಸಿಕ್ಕಿ ಗುಡಿಸಿಂದೀರ್ಘಾಕಿ ಅಂತೆಲ್ಲ ರಾಗವಾಗಿ ಛಂದೋಬದ್ಧವಾಗಿ ಹೇಳಬೇಕಾಗಿತ್ತು. ಆಗ ಲಾಕೇತ್ವ ಲೇ ಏತ್ವ ಲೇ ಅಂತ ಅದನ್ನು ಬರೀತಾ ಇರಲಿಲ್ವಂತೆ. ಲಕೇತ್ವಮು ನೀಯಡು ದಕಾರ ದಕುತ್ವಮು ನೀಯಡು ದದಾ ದಿದಿ ದುದು ದು ಅದನ್ನು ಬರೀತಾ ಇರಲಿಲ್ಲಂತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಲೇ ಅಂತ ಬರೋದು, ಇನ್ನೆಲ್ಲೋ ಒಂದು ಕಡೆ ದು ಅಂತ ಬರೆದ್ರೆ ಅದೆರಡೂ ಸೇರಿಸ್ಬಿಟ್ಟು ಲೇದು ಇಲ್ಲ ಅಂತ ಆಗ್ಬಿಡುತ್ತಲ್ಲ, ಅದು ಆಗಬಾರ್ದು ಅಂತ. ಅವನು ಇಲ್ಲ ಅಂತ ಎಲ್ಲೂ ಹೇಳಬಾರ್ದು ಅಂತ ಈ 2 ಅಕ್ಷರಗಳೇ ಬರೀತಾ ಇರಲಿಲ್ವಂತೆ. ಅಮೆರಿಕದಲ್ಲಿ ಕಂದಾಚಾರಕ್ಕೇನು ಕೊರತೆ ಇಲ್ಲ. ಎಷ್ಟೋ ಹೋಟೆಲ್ಗಳಲ್ಲಿ 13 ಅನ್ನೋ ಸಂಖ್ಯೆ ಇರೋದಿಲ್ಲ. 12 ಆದಮೇಲೆ 12A ಅಂತ ಹಾಕ್ತಾರೆ. 13 ಅಮಂಗಳವಾದಂಥದ್ದು ಅಂತ. ನಮ್ಮಲ್ಲಿ ಅಳೆಯುವಾಗ 1 ಅಂತ ಹೇಳೋದಿಲ್ಲ, ಲಾಭ ಅಂತಾರೆ. ಆಮೇಲೆ 2, 3, 4, 7 ಅಂತ ಹೇಳೋಲ್ಲ, 6 ಮತ್ತೊಂದು ಅಂತ ಹೇಳ್ತಾರೆ. 7 ಅಂದರೆ ಹಾಳು ಅಂತ ಪ್ರಾಸ. ಹೀಗೆ ಆ ಭಯಗಳು ಏನೇನೋ ಮಾಡುತ್ತವೆ. ಈ ಎಲ್ಲ ಕಲ್ಪನೆ ಇಟ್ಟುಕೊಂಡು ನಿನಗೆ ಇದು ಬರ್ತಾನೇ ಇರಲಿಲ್ಲ, ಇದು ನಿಂದಾಸ್ತುತಿ, ಈ ರೀತಿಯಾದ ಚಮತ್ಕಾರಗಳು. ಆಮೇಲೆ ಇನ್ನೊಂದು ಚೆನ್ನಾಗಿರುವ ಪದ್ಯ, ಸರ್ವದಾ 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 ಸರ್ವದೋಸೀತಿ ಮಿಥ್ಯಾತ್ವಂ ಕಥ್ಯಸೆ ಬುಧೈಹಿ ನಾರಯೋ ಲೇಭಿರೇ ಪೃಷ್ಟಂ ನ ವಕ್ಷ ಪರಯೋಷಿತಃ. ನೀನು ಎಲ್ಲರಿಗೂ ಎಲ್ಲವನ್ನೂ ಕೊಡ್ತೀಯಾ ಅಂತ ಹೇಳುವುದು ಹಸಿ ಸುಳ್ಳು. ಈ ಕವಿ ವಿದ್ವಾಂಸರು ಹೇಳ್ತಾರೆ, ನೀನು ಎಲ್ಲರಿಗೂ ಎಲ್ಲವನ್ನೂ ಕೊಡ್ತೀಯಾ ಅಂತ. ಅದು ತುಂಬ ತುಂಬ ಅನೃತ. ಯಾಕೆಂದರೆ ನೀನು ವೈರಿಗಳಿಗೆ ಬೆನ್ನನ್ನು ಕೊಟ್ಟಿಲ್ಲ, ಪರಸ್ತ್ರೀಯರಿಗೆ ಎದೆಯನ್ನು ಕೊಟ್ಟಿಲ್ಲ ಅಂತ. ಅಂದರೆ ಪರಸ್ತ್ರೀಯರಿಗೆ ಹೃದಯ ಕೊಡಲಿಲ್ಲ, ನೀನು ಪರದಾರ ಸಹೋದರ. ಇನ್ನು ಪರಿಪಂಥಿಗಳ ಎದುರಿಗೆ ಎಂದೂ ಪಲಾಯನ ಮಾಡದೇ ಇದ್ದವನು, ಯುದ್ಧದಲ್ಲಿ ಬೆನ್ನನ್ನು ತೋರಿಸದೇ ಇರತಕ್ಕಂಥವನು, ಅಪಶ್ಚಿಮನಾಗಿ ನಿಂತವನು. ಪಶ್ಚಿಮನಾಗಿ ನಿಂತವನಲ್ವೇ, ಪಶ್ಚಿಮ ಅಂದರೆ ಬೆನ್ನು ಹಾಕಿ ಬರತಕ್ಕಂಥದ್ದು. ಹಾಗಾಗಿ ಸಂಗ್ರಾಮಾಪಶ್ಚಿಮ ನೀನು ಅಂತ ಈ ಬಗೆಯಲ್ಲೆಲ್ಲ ಅವನನ್ನು ಕೊಂಡಾಡ್ತಾರೆ. ಹೀಗೆ ಆ ಕವಿಗಳ ಕೋಲಾಹಲ, ವಿಲಾಸ, ಸಂತೋಷ ಮುಗಿಯುತ್ತದೆ. ಮತ್ತೊಮ್ಮೆ ಒಂದು ಸಮಸ್ಯೆ ಬರುತ್ತದೆ. ಅದಂದರೆ, ಯಾವಾಗಲೂ ಒಮ್ಮೆ ಭೋಜರಾಜ ಸ್ನಾನ ಮಾಡ್ತಾ ಇದ್ದ. ಹಾಗಂದರೆ ಯಾವಾಗಲೂ ಒಮ್ಮೆ ಸ್ನಾನ ಮಾಡ್ತಿದ್ದಂತಲ್ಲ, ಎಂದೋ ಒಮ್ಮೆ ಸ್ನಾನ ಸಂದರ್ಭದಲ್ಲಿ ಅಂತ ಅರ್ಥ. ಯಾಕೆಂದರೆ ಯಾವುದೆಲ್ಲ ರೀತಿಯಲ್ಲಿ ಭಾಷೆಯನ್ನು ಹಾಗೆ ಹೀಗೆ ತಿರುಚಿ ಪರಿಚಿ ಮಾಡಬಹುದು ಅನ್ನೋದಕ್ಕೆ ಕೊನೆಯೇ ಮೊದಲೇ ಇಲ್ಲ. ಇಂದು ಬೆಳಗ್ಗೆ ಒಂದು ವಿಚಾರಗೋಷ್ಠಿಗೆ ಹೋಗಿದ್ದೆ. ಆ ವಿಚಾರಗೋಷ್ಠಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಆಗ ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಪೌರಾಣಿಕ ಚಲನಚಿತ್ರಗಳನ್ನು ಕುರಿತು ಮಾತಾಡ್ತಾ, ಇವರಿಗೆ ದೊಡ್ಡ ದೊಡ್ಡ ವಿದ್ವಾಂಸರು ಮೊದಲಿಗೆ ಬೆಂಗಾವಲಾಗಿದ್ದರು, ಅದಾದ ಮೇಲೆ ಅದು ಬಿಟ್ಟು ಹೋಯಿತು,
ಪೌರಾಣಿಕ ಚಲನಚಿತ್ರಗಳಲ್ಲೂ ಕಂದಾವೃತ್ತಗಳು ಛಂದೋಬದ್ಧವಾಗಿಲ್ಲ, ಅಸಂಬದ್ಧವಾಗಿವೆ ಅಂತಂದೆ. ಇಲ್ಲ, ಅದು ಮತ್ತೊಂದು ಕಾರಣಕ್ಕಿರ್ಬೋದು, ಅದು ಇನ್ನೊಂದಕ್ಕಿರ್ಬೋದು ಅಂತ ಒಬ್ಬ ಕವಯಿತ್ರಿ ಅಂತಲೇ ಪ್ರತಿಭಾನಂದ ಕುಮಾರ್ ಅನ್ನೋರು ಅವರು ಎದ್ದು ನಿಂತ್ಕೊಂಡು ಇನ್ನೊಬ್ಬರು ಹೇಳಿದ್ರು. ನಾನು ಹೇಳಿದೆ, ನೋಡಿ, ಈ ಚೌಕಾಸಿ ತಿಪ್ಪೆ ಸಾರಿಸೋದು ದಯವಿಟ್ಟು ಮಾಡಬೇಡಿ ತಾಯಿ. ಕೇಸರಿ ಬಾತ್ ಮಾಡಬೇಕಾದ್ರೆ ಕೇಸರಿ ಹಾಕಬೇಕು, ಇಲ್ಲ ಕಲರ್ ಆದರೂ ಅಷ್ಟು ಹಾಕಬೇಕು, ದ್ರಾಕ್ಷಿಯೋ ಗೋಡಂಬರಿಯೋ ಒಂದಷ್ಟು ಕುಕ್ಕಬೇಕು. ಏನೂ ಇಲ್ಲದೆ ನೀವು ಕೇಸರಿ ಬಾತ್ಗೆ ಸಕ್ಕರೆನೂ ಹಾಕದೇ ಬೇಕಾದ್ರೆ ಮಾಡ್ಬೋದು. ಅದನ್ನು ಕೇಸರಿ ಬಾತ್ ಅಂತಲೂ ಕರಿಬೋದು. ಕಡೆಗೆ ಅದನ್ನು ಪೋಸ್ಟ್ ಆಫೀಸಲ್ಲಿ ಇಡಬೇಕಷ್ಟೇ, ಗಮ್ಮಿಗೆ ಬದಲಾಗಿ ಇನ್ನೇನೂ ಇಲ್ಲ. ಹಾಗಾಗಿ ಇವನ್ನೆಲ್ಲ ಹಾಕದೆ ಮಾಡದೇ ಇದ್ರೆ ಇಲ್ಲ. ಅದನ್ನು ತಿರಸ್ಕರಿಸೋಕೆ ಕೇಳಿದ್ರಂತ. ಹೌದು, ತಿರಸ್ಕಾರಕ್ಕೆ ಹೇಳಿದ್ದೀನಿ. ಯಾತಕ್ಕೆ ಮಾಡಬೇಕು? ಚೆನ್ನಾಗಿರೋದನ್ನು ಮಾಡಿ. ಇಲ್ಲದೇ ಇದ್ರೆ ಚೆನ್ನಾಗಿ ಮಾಡಿಲ್ಲ ಇದನ್ನು ಅಂತ ಒಪ್ಕೊಳ್ಳಿ. ಇಲ್ಲ, ಇಲ್ಲಿ ಕೇಸರಿ ಬಾತ್ನಲ್ಲಿ ಹಾಕಿರ್ತಕ್ಕಂಥ ದ್ರಾಕ್ಷಿ, ಗೋಡಂಬಿ ಮೊದಲಾದವು ಅದೃಶ್ಯವಾಗಿ ಕಾಣಿಸ್ತಾ ಇವೆ, ನೀವು ತಿಂದ ಮೇಲೆ ನಿಮಗೆ ಜನ್ಮಾಂತರದಲ್ಲಿ ಸ್ಫುರಣೆ ಆಗುತ್ತೆ ಅಂತ ಹೀಗೆ ಸುತ್ತಿ ಬಳಸಿ ದ್ರಾವಿಡ ಪ್ರಾಣಾಯಾಮದಲ್ಲಿ ಹೇಳಿದ್ರೆ ದಿ ಆನ್ಸರ್ ಇಸ್ ಇನ್ ದ ನೆಗೆಟಿವ್ ಅಂತಂದಂಗೆ ಟಿ.ಪಿ. ಕೈಲಾಸಂ ಅವರು. ಆ ತರಹ ಆಗುತ್ತದೆ. ಈ ಥರ ಎಲ್ಲ ತಿಪ್ಪೆ ಸಾರಿಸಿ ಕೀಳನ್ನು, ಹೀನವನ್ನು, ಕಡಿಮೆಯನ್ನು ನೀವು ದೊಡ್ಡದಾಗಿ ಮಾಡಿದ್ರೆ ಆಗೋಲ್ಲ. ಅದು ಪ್ರಯೋಜನ ಇಲ್ಲ. ಹೇಳೇ ಬಿಟ್ಟೆ, ವಿಕ್ರಿಯಂತೇನ ಘಂಟಾಭಿ ಗಾವ ಕ್ಷೀರವರ್ಜಿತ, ಗೊಡ್ಡೆಮೆಗಳಿಗೆ ಗಂಟೆ ಕಟ್ಟಿದ್ರೆ ಆಗೋಲ್ಲಮ್ಮ ಅಂತಂದೆ. ಆಮೇಲೆ ಕೂತ್ಕೊಂಡ್ರು ಪಾಪ. ಅಂದರೆ ಈ ಒಂದು ಶಾಠ್ಯ ಇರುತ್ತದಲ್ಲ, ಸರಿಯನ್ನು ಸಮರ್ಥಿಸ್ಕೊಳ್ಬೇಕು, ಸರಿ ಸರಿ ಅಂತ. ಹಾಗಲ್ಲ, ಇಲ್ಲಿ ಕೊರತೆ ಆಗಿದೆ ಹೇಳೋಣ. ನೀವು 6 ಅಡಿಯವರಲ್ಲಪ್ಪ ಅಂತ ನನಗೆ ಹೇಳಿದ್ರೆ, ಹೌದು, ನಾನು ಖಂಡಿತ 6 ಅಡಿಯವನಲ್ಲ ಅಂತ ಅನ್ಬೇಕು. ನಾನು 5-8 ಅಂಗುಲವೇ ಅಷ್ಟೇ ಇರೋದು. ಇನ್ನು ಕಾಲದಂತೆ ಕಡಿಮೆಯೂ ಆಗ್ಬೋದು. ಮೂಳೆಗಳ ಸ್ಟ್ರಕ್ಚರ್ ವಯಸ್ಸಾಗ್ತಾ ಕುಗ್ಗೆ ಇನ್ನು 6 ಅಡಿ 8ರಿಂದ 6 ಅಡಿ 5 ಅಡಿ 8ರಿಂದ 5 ಅಡಿ 6ಕ್ಕೆ ಬರ್ಬೋದು, 5 ಅಡಿಗೂ ಬರ್ಬೋದು. ಹೇಳೋಕ್ಕಾಗೋಲ್ಲ. ಇನ್ನು ಬೆಳೆಯೋಕ್ಕಂತೂ ಆಗೋದಿಲ್ಲ. ಅಲ್ಲಂತೂ ಗೊತ್ತಾಗಬೇಕು. ಇಲ್ಲ, ಶಬ್ದ ಚಮತ್ಕಾರ ಇದ್ದರೆ ನೀವು 6 ಅಡಿನ ಅಂತಂದರೆ, ಹೌದು, ನಾನು ಪರಮಾತ್ಮನ ಪಾದ ಪಂಕೇಜಾತಗಳಲ್ಲಿ 6 ಅಡಿಯೇ ಹೌದು ಅಂತ ಅನ್ಬೇಕು. 6 ಅಡಿ ಅಂತಲೇ ಷಟ್ಪದಿ ದುಂಬಿ ಅಂತ, ಪರಮಾತ್ಮನ ಪಾದ ಪದ್ಮಗಳಲ್ಲಿ ದುಂಬಿ ಅಂತ ಇರ್ತೀನಿ ಅಂತ. ಹಾಗೆ ಹೇಳಿದ್ರೆ ತಾನೇ ಏನು ಬಂತು, ಭಾಗ್ಯ ಆಗಿರಬೇಕಲ್ವ. ಒಟ್ಟಿನಲ್ಲಿ ಅದೋ ಒಂದು ಚಮತ್ಕಾರ ಬೇಕು, ಇಲ್ಲೋ ಒಂದು ಅಂಗೀಕಾರ ಬುದ್ಧಿ ಬೇಕು. ಅದು ಎರಡೂ ಇಲ್ಲದೆ ಇದ್ದರೆ ಅದು ಥೂತ್ಕಾರಕ್ಕೆ ಮಾತ್ರ ಪಾತ್ರವಾಗುತ್ತದೆ. ಹಾಗಾಗಿ ಪ್ರತಿಯೊಂದು ವಾಕ್ಯಗಳಿಗೂ ಈ ಥರ ಕೋರ್ಟ್ ಮಾರ್ಷಲ್ ಮಾಡಬೇಕಾಗುತ್ತದೆ. ರಾಜ ಸ್ನಾನ ಮಾಡ್ತಾ ಇದ್ದಾಗ ಅದೊಮ್ಮೆ ಒಬ್ಬ ಸುಂದರಿ ಬಂಗಾರದ ಪಾತ್ರೆಯಲ್ಲಿ ನೀರು ತರ್ತಾ ಇದ್ದಾಗ ಆ ಪಾತ್ರೆ ಕೈ ಜಾರಿ ಬಿತ್ತು, ಮೆಟ್ಲುಗಳ ಮೇಲೆ ಜಾರಿ ಉರುಳುರುಳಿ ಬಂತು. ಅದು ಟಮ್ 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 ಟಟ ಟಮ್ 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 ಆ ರೀತಿಯಾಗಿ ಒಂದು ಶಬ್ದ ಮಾಡಿತು. ಅದು ಕೇಳ್ತಾ ಇದ್ದಂತೆ ಭೋಜನಿಗೆ ಅದರೊಳಗೆ ಒಂದು ಛಂದಸ್ಸು ಗೋಚರಿಸಿ ಸಭೆಗೆ ಬಂದು ಅದನ್ನೇ ಸಮಸ್ಯೆ ಕೊಟ್ಟ. ಬಹಳ ಪ್ರಸಿದ್ಧವಾದದ್ದು. ನಾನು ಹಿಂದೆ ಗುಳುಗುಗ್ಗುಳು ಗುಗ್ಗುಳು ಹೇಳಿದನಲ್ಲ, ಹಾಗೆ ಇದೊಂದು ಅನುಕರಣ ಶಬ್ದ, ಧ್ವನಿ ಶಬ್ದದ್ದು, ಅನುಕರಣಾತ್ಮಕವಾದ ಧ್ವನಿ ಮಾತ್ರದ ಸಮಸ್ಯೆ. ಇದು ಯಾವ ಭಾಷೆಗೂ ಆಗ್ಬೋದು. ಕಾಳಿದಾಸನಲ್ಲಿ ಕೇಳಿದಾಗ ಒಡನೆಯೇ ಅವನು ಪರಿಹಾರವನ್ನು ಹೇಳ್ತಾನೆ. ರಾಜಾಭಿಷೇಕೆ ಮದವಿವ್ವಲಾಯ ಹಸ್ತಾಚ್ಯುತೋ ಹೇಮಘಟಸ್ತರುಣ್ಯಾ ಸೋಪಾನ ಮಾರ್ಗೆ ಪ್ರಕರೋತಿ ಶಬ್ದಂ ಸೋಪಾನ ಮಾರ್ಗೆ ಶುಕರೋತಿ ಶಬ್ದಂ ಅಂತಲೂ ಪಾಠ ಉಂಟು. ಟಂ ಟಂಟ ಟಂ ಟಂ ಟಟ ಟಂಟ ಟಂಟಃ ಟಟಟಂ ಟಟಂ ಟಮ್ ಅಂತಲೂ ಪಾಠ ಇದೆ. ಹೇಗೆ ಬೇಕಾದ್ರೂ ಇಟ್ಕೊಳ್ಳಿ, ಠಹ ಅಂತ ಮಾಡಿದ್ರೆ ಸಂಸ್ಕೃತ ಆಗುತ್ತೆ ಅಂತ ಅಂದ್ಕೋಬಹುದು. ಅಂದರೆ ನಡೆದ ಘಟನೆಯನ್ನೇ ಹೇಳ್ತಾ ಇದ್ದಾನೆ. ನಾನು ಅದಕ್ಕೆ ತಿಳಿಸಿದ್ದು, ಕಾಳಿದಾಸ ದಿವ್ಯದೃಷ್ಟಿ ಇರೋವನು ಅಂತ ಭಾವಿಸಿಕೊಂಡು ಅವನ ಕವಿತ್ವಕ್ಕೆ ಇಲ್ಲಿ ಊನ ಮಾಡಿಕೊಂಡ್ರೆ ನಷ್ಟ ನಮಗೆ. ಎಷ್ಟೋ ಜನ ಹೇಳುವುದುಂಟು, ಆಹಾ, ಸರಸ್ವತಿ ನಾಲಿಗೆ ಮೇಲೆ ಕುಣಿದಾಡ್ತಾ ಇದ್ದಾಳೆ, ಎಲ್ಲ ತಪಸ್ಸಿನಿಂದ ಬಂದುಬಿಟ್ಟಿದೆ. ತಪಸ್ಸಿನಿಂದ ಏನು ಬಂತೋ ಬಿಡ್ತೋ ಗೊತ್ತಿಲ್ಲ, ಕಷ್ಟಪಟ್ಟು ಓದಿ ಬರೆದು ಅಭ್ಯಾಸ ಮಾಡಿದ್ರೆ ಒಂದು ಬರ್ಬೋದು, ಹಾಗಾಗಿಯೇ ಬರ್ತಾ ಇದೆ ಅಂತ. ಹಾಗಾಗಿ ಬರೋದು ಆಕಳಕ್ಕೆ, ಜೊಲ್ಲು, ತೇಗು, ಈ ಥರದ್ದು ಏನೇನು ಅಂತ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ಬರೋಲ್ಲ, ಪರಿಶ್ರಮದಿಂದ ಬರತಕ್ಕಂಥದ್ದು. ಯತ್ನಾತ್ ಕರೋಮಿ ದಿಶಾರುತರಂ ಕರೋಮಿ ಅಲ್ಲವಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಳಿದಾಸ ಯಾವುದನ್ನು ಊಹೆ ಮಾಡಿಕೊಳ್ಳಬಲ್ಲವನಾಗಿದ್ದ. ಅವನು ಊಹೆ ವಾಸ್ತವಕ್ಕೆ ಹತ್ತಿರ ಇರ್ತಾ ಇತ್ತು ಅಂತ ಹೇಳ್ಬೋದು. ವಸ್ತುತಃ ಹೀಗೆ ನಡೀದೇ ಇದ್ದದ್ದನ್ನು ನಡೆದದ್ದು ಅಂತ ಹೇಳಿದ್ರೆ ಇನ್ನೂ ಖ್ಯಾತಿ ಆಗುತ್ತದೆ. ಪಾಪ ಬಲ್ಲಾಳ ಸೇನನಿಗೆ ಅಷ್ಟು ಗೊತ್ತಾಗಲಿಲ್ಲ. ಕಾಳಿದಾಸನ ದಿವ್ಯದೃಷ್ಟಿಯನ್ನು ಪರಿಚಯಿಸುವುದರೊಳಗಿದ್ದಷ್ಟು ಅಷ್ಟೇ ಅವನ ಕವಿಕಲ್ಪನೆಯಲ್ಲಿ ಇಲ್ಲ ಅಂತ ಭ್ರಮೆ ಆಗುವ ರೀತಿಯ ಸಂದರ್ಭವಾಯಿತು. ಆದರೆ ಸನ್ನಿವೇಶ, ಪದ್ಯ ತುಂಬ ಸ್ಪೃಹಣೀಯವಾದದ್ದು. ಈ ಥರದ ಧ್ವನ್ಯನುಕರಣ ಶಬ್ದಗಳ ಸಮಸ್ಯಾ ಪೂರ್ಣಗಳು 10 ಆಮೇಲೆ ಬಂದವು. ಬೇಕಾದಷ್ಟು ಆ ಬಗೆಯಲ್ಲಿ ನಾವು ನೋಡ್ತೀವಿ. ಹುಮ್ ಹು ಹುಮ್ ಹು ಹುಮ್ ಹು ಹುಮ್ ಹು ಈ ರೀತಿಯಾಗೆಲ್ಲ ಪರಿಹಾರಗಳು ಬಂದಿವೆ, ಸಮಸ್ಯಾ ಪೂರ್ಣಗಳು ಎಲ್ಲ. ಆಮೇಲೆ ಮತ್ತೊಂದು ಬಿಲ್ಹಣ ಕವಿಯ ಬಾಳಿನಲ್ಲಿ ನಡೆದದ್ದು ಅನ್ನುವ ಕಥೆ ಇಲ್ಲಿ ಬಂದಿದೆ. ಒಮ್ಮೆ ಒಬ್ಬ ಕಳ್ಳ ಬುಕ್ಕುಂಡ ಅನ್ನೋವನಿಗೆ ಮರಣದಂಡನೆಯನ್ನು ಹಾಕಬೇಕಾಯಿತು. ಭೋಜರಾಜ ಮರಣದಂಡನೆ ವಿಧಿಸಿದ. ಆಗ ಅವನು ಒಂದು ಪದ್ಯವನ್ನು ಹೇಳದಂತೆ ಕಳ್ಳ,
ಇವು 4ನೇ ಕಳ್ಳ. ಭೋಜರಾಜನ ಕಾಲದಲ್ಲಿ ಪದ್ಯ ಹೇಳ್ತಾ ಇರತಕ್ಕಂಥ ಕವಿಯಾದ ಕಳ್ಳ. ಕವಿ ಅಂದರೆ ಕಳ್ಳನೇ. ನಾಸ್ತ್ಯಚೋರ ಕವಿಜನಃ. ಮತ್ತೊಬ್ಬರ ಪದ್ಯಗಳನ್ನು ಕಲ್ಪನೆಗಳನ್ನು ಕದಿಯದೇ ಇದ್ದರೆ ಕವಿ ಹೇಗಾಗ್ತಾರೆ? ಆ ರೀತಿಯಾಗಿ ಹಾಗಾದರೆ ಕವಿಗಳು ಕಳ್ಳರು, ಕೆಲವೊಮ್ಮೆ ಕಳ್ಳರು ಕವಿಗಳಾಗಿರ್ತಾರೆ. ಆಲ್ ಪೊಯಿಟ್ಸ್ ಆರ್ ಥೀವ್ಸ್ ಬಟ್ ನಾಟ್ ಆಲ್ ಥೀವ್ಸ್ ಆರ್ ಪೊಯಿಟ್ಸ್ ಅಂತ ಈ ರೀತಿಯಾಗಿ ಲಾಜಿಕಲ್ ವಿನೋದ ಮಾಡಬಹುದು. ಒಂದು ಪದ್ಯ ಹೇಳ್ತಾನೆ, ಭಟ್ಟಿರ್ನಷ್ಟೋ ಭಾರವಿಶ್ಚಾಪಿ ನಷ್ಟ, ಭಿಕ್ಷುರ್ನಷ್ಟೋ ಭೀಮಸೇನೋಪಿ ನಷ್ಟ, ಭುಕ್ಕುಂಡೋಹಂ ಭೂಪತಿಸ್ತ್ವಂ ಹಿ ರಾಜನ್ ಬಂಭಾವಲ್ಯಾಂ ಅಂತಕ ಸನ್ನಿವಿಷ್ಟ ಅಂತ. ನಾನು ಭುಕ್ಕುಂಡ, ನೀನು ಭೂಪತಿ ಮಹಾರಾಜ. ನೋಡಿ ಏನಾಗಿದೆ, ಭಟ್ಟಿ ಎನ್ನುವ ಕವಿ ಇದ್ದ, ಅವನು ಇಲ್ಲವಾದ. ಭಾರವಿನ್ನೋ ಕವಿ ಇದ್ದ, ಅವನು ಇಲ್ಲವಾದ. ಮತ್ತು ಭಿಕ್ಷು ಅನ್ನುವ ಒಬ್ಬ ಕವಿ ಇದ್ದ, ಧನ್ವಂತರಿ ಕ್ಷಪಣ ಕಾಮರ ಸಿಂಹ ಭಿಕ್ಷು ವೇತಾಲ ಭಟ್ಟ ಘಟಕರ್ಪರ ಕಾಳಿದಾಸಾಹ ಖ್ಯಾತೋ ವರಾಹಮಿಹಿರೋ ನೃಪತೆ ಸಭಾಯಾಂ ರತ್ನಾನಿ ವೈ ವರರುಚಿರ್ನವ ವಿಕ್ರಮಸ್ಯ ಅಂತ ವಿಕ್ರಮಾದಿತ್ಯನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬ ಭಿಕ್ಷು ಅಂತಕ್ಕಂಥವು. ಅವನೂ ಇಲ್ಲವಾಗಿಬಿಟ್ಟ. ಭೀಮಸೇನೋಪಿ ನಷ್ಟ, ಭೀಮ ಅಂತ ಒಬ್ಬ ಭೀಮಟ ಅಂತ ಕವಿ ಇದ್ದ, ಅವನೂ ಇಲ್ಲ. ಹೀಗಾಗಿ ಭಾ ಭಾ ಬಿ ಭಿ ಆಗಿದೆ. ಇನ್ನು ಭುಕ್ಕುಂಡ ನಾನಿದ್ದೀನಿ, ನಾನು ಈಗ ಹೋಗ್ತಾ ಇದ್ದೀನಿ, ನಿನ್ನ ದಂಡನೆಯಂತೆ ಮರಣ ಆಗ್ತಾ ಇದೆ ನನಗೆ. ಇನ್ನು ಮುಂದೆ ಭೂಪತಿ ನೀನಿದ್ದೀಯಾ, ಯಮ ಬಬಾ ಬಿಬಿ ಅಂತ ಅಕ್ಷರಾಭ್ಯಾಸ ಮಾಡ್ತಾ ಇದ್ದಾನೆ ಕಾಗುಣಿತವನ್ನು ಅಂತ. ಅದಕ್ಕೆ ರಾಜ ಒಳ್ಳೆಯ ಚಮತ್ಕಾರದ ಉತ್ತರ ಅಂತ ಬಿಡುಗಡೆ ಮಾಡದ ಅಂತ. ಇದು ಬಿಲ್ಹಣನ ಬದುಕಿನಲ್ಲಿಯೂ ನಡೆಯಿತು ಅಂತ ಒಂದು ಕಥೆ ಉಂಟು. ಕಥೆ ಸತ್ಯವೋ ಮಿಥ್ಯವೋ ಅದು ಬೇರೆ, ಆದರೆ ಕಾವ್ಯ ಮಾತ್ರ ನಿತ್ಯ ಸತ್ಯ, ನಿತ್ಯ ಸುಂದರ. ಆಮೇಲೆ ಅದೊಮ್ಮೆ ರಾಜ ಸಭೆಯಲ್ಲಿ ಬಂದು ಒಂದು ವಾಕ್ಯವನ್ನು ಹೇಳ್ತಾನೆ. ಅದು ಚಂದ್ರೋದಯದ ಕಲ್ಪನೆ, ಅದು ಇದು ಚಂದ್ರಾಸ್ತದ ಕಲ್ಪನೆ, ಅಂದರೆ ರಾತ್ರಿ ಮುಗಿಯುವ ಕೊನೆಯ ಹಂತದ್ದು. ಚರಮಗಿರಿ ನಿತಂಬೆ ಚಂದ್ರಬಿಂಬಂ ಲಲಂಬೆ ಅಂತ ಹೇಳ್ತಾನೆ ವಾಲಿನಿ ಛಂದಸ್ನಲ್ಲಿ ಪದ್ಯ. ತತ್ಕ್ಷಣವೇ ಭವಭೂತಿ ಹೇಳ್ತಾನೆ, ಅರುಣ ಕಿರಣಜಾಲೈರಂತರಿಕ್ಷೇ ಗತರ್ಕ್ಷೇ. ಆಗ ದಂಡಿ ಹೇಳ್ತಾನೆ, ಚಲತಿ ಶಿಶಿರವಾತೆ ಮಂದಮಂದಂ ಪ್ರಭಾತೆ. ಕಾಳಿದಾಸ ಹೇಳ್ತಾನೆ, ಯುವತಿ ಜನಕದಂಬೆ ಕ್ಲಾಂತ ರಕ್ತೋಷ್ಟ ಬಿಂಬೆ ಚರಮಗಿರಿ ನಿತಂಬೆ ಚಂದ್ರಬಿಂಬಂ ಲಲಂಬೆ. ಚಂದ್ರಬಿಂಬಂ ಲಲಂಬೆ ಚರಮಗಿರಿ ನಿತಂಬೆ ಎನ್ನುವುದು ಸಮಸ್ಯೆ ಕೊನೆಯ ಸಾಲಾಗಿಟ್ಟುಕೊಂಡು ಮಿಕ್ಕ ಕವಿಗಳು 3 ಹೇಳಿದ್ದಾರೆ. ಅರುಣ ಕಿರಣಜಾಲೈರಂತರಿಕ್ಷೇ ಗತರ್ಕ್ಷೆ. ಸೂರ್ಯ ತನ್ನ ಹೊನ್ನಿನ ಕಿರಣಗಳಿಂದ ಎಲ್ಲ ಕಡೆ ವ್ಯಾಪಿಸಿದಾಗ ನಕ್ಷತ್ರಗಳು ಇಲ್ಲವಾದವು. ದಂಡಿ ಹೇಳ್ತಾನೆ ಅದಕ್ಕೆ, ಹೌದು, ಸೂರ್ಯೋದಯವಾಗುತ್ತಿದ್ದಂತೆ ಬೆಳಗಿನ ತಂಗಾಳಿ ಬೀಸುತ್ತದೆ, ಅದು ಮಂದ ಮಂದಂ ಶಿಶಿರವಾತೆ ಚಲತಿ ಸತಿ ಪ್ರಭಾತೆ, ಹಗಲಲ್ಲಿ ಮಂದ ಮಾರುತ ಬೀಸ್ತಾ ಇದೆ ಅಂತ. ಕಾಳಿದಾಸ ಹೇಳ್ತಾನೆ, ಆಗ ಬಳಲಿದ ಯುವತಿಯರ ತೊಂಡೆ ತುಟಿಗಳ ಬಣ್ಣದಲ್ಲಿ ಇದ್ದ ಚಂದ್ರ ಈಗ ಅಸ್ತಾಚಲದ ಕಡೆಗೆ ಬಂದ. ಯುವತಿ ಜನಕದಂಬೆ ಕ್ಲಾಂತ ರಕ್ತೋಷ್ಟ ಬಿಂಬೆ ಚರಮಗಿರಿ ನಿತಂಬೆ ಚಂದ್ರಬಿಂಬಂ ಲಲಂಬೆ. ಅಂದರೆ ಆ ಪ್ರಕೃತಿಯ ವ್ಯಾಪಾರಕ್ಕೆ ಮಾನವ ಪ್ರಕೃತಿಯನ್ನು ಕಾಳಿದಾಸ ಜೋಡಿಸ್ತಾನೆ. ಅದು ಬಹಳ ವಿಶೇಷ. ಮತ್ತೆ ಮತ್ತೆ ನಾವು ನೋಡಬಹುದು, ಹಿಂದೆ ಒಂದು ಬಂದಿತ್ತು ಆ ರೀತಿಯಾದದ್ದು. ಅದು ಸೂರ್ಯಾಸ್ತವನ್ನು ವರ್ಣಿಸಬೇಕು ಅಂತ ಅಂದಾಗ ಆಗಮೊಮ್ಮೆ ಎಲ್ಲ ಕವಿಗಳು ಹೇಳಿದರು, ಕಾಳಿದಾಸನು ಹೇಳಿದ್ದ, ಯುವತಿ ಜನೇಶು ಶನೈಶನೈರನಂಗಃ ಅಂತಕ್ಕಂಥದ್ದು. ಪರಿಪತತಿ ಪಯೋನಿಧೌ ಪತಂಗ ಅಂತ ಅಲ್ಲಿಂದ ಭೋಜ ಆರಂಭ ಮಾಡಿದಾಗ, ಬಾಣಭಟ್ಟ ಆರಂಭ ಮಾಡಿದಾಗ ಕಾಳಿದಾಸ ಯುವತಿ ಜನೇಶು ಶನೈಶನೈರನಂಗಃ ಅಂತ ಅಲ್ಲಿಗೆ. ಹಾಗೆ ಪ್ರಕೃತಿಯ ಜೊತೆಗೆ ಮಾನವ ಪ್ರಕೃತಿ ಸೇರಿಸಿದಾಗ ಸಂಸ್ಕೃತಿ ಆಗುತ್ತದೆ. ಕಾಳಿದಾಸ ಈ ಹದವನ್ನು ಕಂಡುಕೊಂಡಿದ್ದ. ಬಲ್ಲಾಳ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಮೂಲಕವಾಗಿ ತರ್ತಾ ಇದ್ದಾನೆ. ಇದು ತುಂಬ ವಿಶೇಷ. ಕಾಳಿದಾಸ ಅಧ್ಯೇತ್ರಗಳಿಗೆ ಕಾಳಿದಾಸ ಹೃದಯ ಇಂಥ ಕೃತಿಗಳಿಂದಲೂ ಗೋಚರಿಸಬಹುದು ಅನ್ನೋದೇ ಒಂದು ಸ್ವಾರಸ್ಯ. ಮತ್ತೊಂದು ಸನ್ನಿವೇಶ ಬರುತ್ತದೆ. ಅದು ಭೋಜನಿಗೆ ಅನಾರೋಗ್ಯವಾದದ್ದು. ಒಮ್ಮೆ ಭೋಜ ಒಂದು ಜಲಾಶಯದ ಬಳಿ ಈಜು ಆಡಿ ಜಲಕ್ರೀಡೆ ಆಡಿ ಸ್ನಾನ ಮಾಡಿ ಬರ್ತಾನೆ. ಅವನಿಗೆ ಮೊದಲಿಂದಲೂ ಕಪಾಲ ಶೋಧನ, ನೌಲಿ, ಧೌತಿ, ವಸ್ತ್ರಧೌತಿ, ಜಲಧೌತಿ ಇತ್ಯಾದಿಗಳನ್ನು ಮಾಡಿಕೊಳ್ತಾ ಇದ್ದ. ಅದು ಒಂದು ಹಠಯೋಗ ಸಾಧನ. ಅಂದರೆ ಕಿವಿಯಿಂದ ನೀರನ್ನು ಎಳಕೊಂಡು ತಲೆಯನ್ನು ಶುದ್ಧ ಮಾಡಿಕೊಳ್ಳೋದು ಒಳಗಡೆಗೆ. ಈ ಅತಿರೇಕವಾದ ಶುದ್ಧಿಗಳು, ಮಡಿಗಳು, ಹುಚ್ಚುಗಳು ಯಾಕೆ ಬರ್ತೋ ಗೊತ್ತಿಲ್ಲಪ್ಪ. ಈ ಹಠಯೋಗಿಗಳು ಮಾಡ್ಕೋತಾರೆ.
ಈ ಎಡಹೊಳ್ಳೆಯಿಂದ ನೀರು ನುಗ್ಗಿ ಬಲಹೊಳ್ಳೆ ಮೂಲಕವಾಗಿ ಬಿಡೋದು, ಅಲ್ಲಿಂದ ಬಾಯಿಯೊಳಗಿಂದ ಒಂದು ವಸ್ತ್ರದ ತುಂಡನ್ನು ಒಳಗೆ ಹಾಕ್ಕೊಂಡು ವಸ್ತ್ರಧೌತಿ ಅಂತ, ಅದೇನು ಕ್ಲೀನ್ ಮಾಡ್ಕೊಳ್ಳೋಕ್ಕಷ್ಟಿರುತ್ತಾ ಹಾಗೆಲ್ಲ ಮಾಡ್ಕೊಡ್ತಾರೆ. ಮಾಡರ್ನ್ ಮೆಡಿಸಿನ್ ಪ್ರಕಾರ ಅದು ಉಗ್ರವಾದದ್ದು, ಭಯಂಕರವಾದದ್ದು, ಅದಷ್ಟು ಒಳ್ಳೆಯದಲ್ಲ ಅಂತ. ಅದೇನೋ ಗೊತ್ತಿಲ್ಲ, ಸಾಹಸ ಮಾಡಿದವರು ಆರೋಗ್ಯ ಕಾಪಾಡ್ಕೊಂಡಿದ್ದೀವಿ ಅಂತ ನನ್ನ ಎದುರಿಗೆ ಬಂದು ಹೇಳಿದ್ರೆ ಹೌದಪ್ಪ ನನ್ನ ಮಾತು ತಪ್ಪಾಯಿತು ಕ್ಷಮಿಸಿ ಅಂತ ಅನ್ನಬೇಕು. ಯಾಕೆಂದರೆ ಯಾವ ಹುತ್ತದಲ್ಲಿ ಯಾವ ಹಾವು, ನಮಗಂತೂ ಅದು ಬೇಕು ಇಲ್ಲ, ಅದು ಇಲ್ಲದೇ ಆರೋಗ್ಯವಂತವಾಗಿದ್ದೀವಿ. ಅದು ಘೋರವೂ ಕಾಣಿಸುತ್ತೆ ನಮಗೆ ನೋಡಿದಾಗ, ಅದು ನೋಡಲಿಕ್ಕೆ ಕಷ್ಟ, ದುರ್ದರ್ಶನೀಯವಾದಂಥದ್ದು ಆ ರೀತಿಯಾದ ಹಠಯೋಗ. ಆ ಥರದ್ದು ಇನ್ನೂ ಘೋರತರವಾದದ್ದೆಲ್ಲದ ಹಠಯೋಗ ಪ್ರದೀಪಿಕಾ ಮೊದಲಾದಂಥ ಗ್ರಂಥಗಳಿವೆ. ಅದರೊಳಗಿರೋದು ಹೇಳಲಾಗದ, ನೋಡಲಾಗದ, ಕೇಳಲಾಗದಂಥ ವಿಷಯಗಳು ಅಷ್ಟು ಭಯಂಕರ. ಅದೊಂದು ಹಠಯೋಗಿ ಸಾಧನೆ ಅಂತ ಅನ್ನಬಹುದು ಅಷ್ಟೇ. ಅದರೊಳಗೆ ಅವ್ರದ್ದೇ ಆದ ಪ್ರಯೋಜನಗಳನ್ನು ಹೇಳ್ಕೋತಾರೆ. ಇಷ್ಟಾಗಿ ಅವ್ರ ಕೊನೆಗೆ ನಮ್ಮಂತೆಯೇ ಬದುಕಿ ಸಾಯ್ತಾರೆ. ಇನ್ನೇನು 270 ವರ್ಷ 230 ವರ್ಷ ಜಲಧೋತಿ ವಸ್ತ್ರಧೋತಿ ಮಾಡ್ಕೊಂಡಿದ್ದವರು ಇದ್ದ ದಾಖಲೆಯನ್ನು ಯಾರೂ ಇಟ್ಟಿಲ್ಲ. ಎಲ್ಲೋ ಹಿಮಾಲಯದಲ್ಲಿದ್ದಾರೆ ಅಂತ, ಏನು ಮಾಡ್ಕೊಳ್ಳೋದೇನೋ ಅಲ್ಲಿದ್ದಿರಬಹುದು ಅಂತಲೂ ಹೇಳಬಹುದು, ಗೊತ್ತಿಲ್ಲ. ಅಂದರೆ ಈ ಥರದ್ದು ಭೋಜರಾಜ ಮಾಡಿದ್ರಿಂದ ಬಂದ ಪ್ರಮಾದವನ್ನು ಇಲ್ಲಿ ನಾವು ನೋಡ್ತಿದ್ದೀವಿ. ಅದಕ್ಕಾಗಿ ನನ್ನ ಮಾತಿಗೆ ಒಂದಿಷ್ಟು ಪೂರಕ ಸಾಮಗ್ರಿ ಇದೆ ಎನ್ನಬಹುದು. ಹಾಗೆ ಬಂದ ಮೇಲೆ ಅಲ್ಲೊಂದು ಸಣ್ಣ ಮೀನು ಅವನ ತಲೆ ಒಳಗೆ ಹೊಕ್ಕು ಹೋಯ್ತಂತೆ, ಕಪಾಲದೊಳಗೆ. ಈಚೆಗೆ ಯಾವುದೋ ಪತ್ರಿಕೆಯಲ್ಲಿ ಓದಿದ್ದೆ, ಯಾರ ತಲೆಯಲ್ಲೂ ಜಿರಳೆ ಓಡಾಡ್ತಾ ಇತ್ತು ಅಂತ. ಅದು ಆಮೇಲಿಂದ ಮದ್ರಾಸ್ನಲ್ಲಿ ಚೆನ್ನೈಗೆ ಸೇರಿದಂಥ ಒಬ್ಬ ವ್ಯಕ್ತಿ, ಒಬ್ಬಾಕೆ, ಅವಳ ತಲೆಯಲ್ಲಿ ಜಿರಳೆ ಓಡಾಡ್ತಾ ಇತ್ತು ಒಳಗಡೆಗೆ. ಆಮೇಲೆ ತಲೆನೋವು ಯದ್ವಾ ತದ್ವಾ ಬರ್ತಾ ಇತ್ತು. ಏನೇನೋ ಪ್ರಯತ್ನ ಮಾಡಿ ಕಟ್ಟ ಕಡೆಗೆ ಅದನ್ನು ಸ್ಕ್ಯಾನ್ ಮಾಡಿ ತೆಗೆದರು ಅಂತ. ಅದು ಪ್ರಸಿದ್ಧವಾದ ದಿನಪತ್ರಿಕೆ ವಿಜಯವಾಣಿಯಲ್ಲೇ ಬಂದದ್ದು ಅಂತ ನನ್ನ ನೆನಪು. ಹಾಗಿದ್ದರೆ ಎಷ್ಟು ನಂಬಬಹುದೋ ಬಿಡಬಹುದು ನೋಡಿ. ಅಂದರೆ ಭೋಜರಾಜನ ತಲೆ ಒಳಗೆ ಮೀನು ಹೊಕ್ಕಿತ್ತು ಅಂತಂದರೆ ಇನ್ಯಾರ ತಲೆಯಲ್ಲೋ ಜಿರಳೆ ಹೊಕ್ಕಿತ್ತು, ಈ ಕಾಲಕ್ಕೆ ತಕ್ಕದ್ದು. ಹೀಗೆ ಒಟ್ಟಲ್ಲಂತೂ ತಲೆಗೆ ಹುಳ ಬಿಟ್ಟುಕೊಳ್ಳಬಹುದು ಇದರಿಂದಾಗಿ. ಅವನಿಗೆ ತಲೆನೋವು. ಆಗ ದೇವಲೋಕಕ್ಕೂ ಇದು ವಾರ್ತೆ ಬಂತು, ಭೋಜರಾಜ ನನ್ನ ಬದುಕಿನ ಮುಗೀತು, ಆಯಿತು, ನನಗಿನ್ನ ವಿದಾಯ ಹೇಳಿ ಅಂತೆಲ್ಲ ಅಂತಾನೆ. ಮಮ ದೇವ ಸಮಾಗಮ ಸಮಯ ಸಮಾಗತಃ ಅಂತ. ಸರ್ವೇಪಿ ಪೌರಜನ ಕವಿಯಶ್ಚ ಅವರೋಧ ಸಮಾಜಶ್ಚ ವಿಗಲದ ಅಸ್ರಸಾರ ನಯನಾಹ ಬಭೂವು. ಎಲ್ಲರೂ ಕಣ್ಣೀರಿಡ್ತಾ ಇದ್ರು. ಇತ್ತ ದೇವಲೋಕದಲ್ಲಿ ನಾರದ ಮಹರ್ಷಿಯನ್ನು ಇಂದ್ರ ಕೇಳ್ತಾನೆ, ಭೂಲೋಕದ ವಾರ್ತೆ ಏನು ಅಂತ. ಇನ್ನೇನಿಲ್ಲ, ನಿಮ್ಮೂರಿಗೆ ಭೂಲೋಕದ ನರೇಂದ್ರ ಆ ಭೋಜದೇವ ಬರಲಿದ್ದಾನೆ, ಅವನಿಗೆ ಈ ಥರ ಅನಾರೋಗ್ಯ ಅಂತ. ತಕ್ಷಣವೇ ಇಂದ್ರ ಇಲ್ಲ ಇಲ್ಲ ಅಂತ, ಒಳ್ಳೆ ರಾಜನಿಗೆ ಇನ್ನೂ ಆಯುಷ್ಯ ಇದೆ ಅಂತ ದೇವವಿದ್ಯರಾದ ಅಶ್ವಿನಿ ದೇವತೆಗಳನ್ನು ಕಳಿಸ್ತಾನೆ. ಅವರಿಬ್ಬರು ಮಾನವ ವಿದ್ವನ್ ವೇಷಧಾರಿಗಳಾಗಿ ವೈದ್ಯವರ್ಯರ ವೇಷದಲ್ಲಿ ಬಂದು ಅವನಿಗೆ ಚಿಕಿತ್ಸೆ ಮಾಡ್ತಾರೆ. ಚಿಕಿತ್ಸೆ ಮಾಡ್ತಾ ಇದ್ದಾಗ ಭೋಜರಾಜನಿಗೆ ಅವರ ತೇಜಸ್ಸಿನಿಂದ ವರ್ಚಸ್ಸಿನಿಂದ ಅವರು ಅತಿಮಾನುಷರು ಅಂತ ಅನಿಸ್ತಾ ಇತ್ತು. ಅವರು ಅದು ಇದು ಮಾತಾಡ್ತಾ, ನೋಡಪ್ಪ ನೀನು ಚಿಕ್ಕ ವಯಸ್ಸಿಂದ ಹೀಗೆ ಜಲಧೌತಿ ಇತ್ಯಾದಿ ಮಾಡಿಕೊಡ್ತಾ ಇದ್ದೆ, ಕಪಾಲ ಶೋಧನ, ಅಲ್ಲಿ ಮೀನು ಹೋಗಿದೆ, ಅದನ್ನು ನಾವು ತೆಗೆದಿದ್ದೀವಿ, ಶುದ್ಧ ಮಾಡಿದ್ದೀವಿ. ಅದು ವಿಶಲ್ಯಕರಣಿ, ಸಂಧಾನಕರಣಿ, ಸೌವಚ್ಚಕರಣಿ, ಸಂಜೀವಕರಣಿ, ಈ ಥರ ಎಲ್ಲ 4 ವಿಧವಾದ ಮೂಲಿಕೆಗಳು ಹನುಮಂತ ತಂದುಕೊಟ್ಟದ್ದು ಅಂತ ಉಂಟಲ್ಲ. ವಿಶಲ್ಯಕರಣಿ ಅಂದರೆ ಯಾವುದೇ ಚುಚ್ಚಿಕೊಂಡ ಆಯುಧ ಮತ್ತೊಂದು ಇದ್ದರೆ ಅದನ್ನು ಬಿಡಿಸ್ತಕ್ಕಂಥದ್ದು. ಸಂಧಾನಕರಣಿ, ಮುರಿದದ್ದಿದ್ದರೆ ಅದನ್ನು ಮತ್ತೆ ಬೆಸೆಯೋದು. ಇವರು ಆಪರೇಷನ್ ಮಾಡಿದ್ರಲ್ಲ, ಸ್ಕಲ್ ಆಪರೇಷನ್ನು, ಅದಕ್ಕೆ ಸಂಧಾನಕರಣಿ. ಮತ್ತು ಸೌವರ್ಚಕರಣಿ, ಅದಕ್ಕೆ ಮೊದಲಿನ ಚರ್ಮದ ಕಾಂತಿಯನ್ನು ತಂದುಕೊಡ್ತಕ್ಕಂಥದ್ದು. ಅದಾದ ಮೇಲೆ ಅದು ಸಂಜೀವಕರಣಿ, ಅಂದರೆ ಅಲ್ಲಿಗೆ ಚೈತನ್ಯ ಬರುವಂತೆ ಮಾಡೋದು. ಡೆಡ್ ಸೆಲ್ಸ್ ಎಲ್ಲ ಲಿವಿಂಗ್ ಸೆಲ್ಸ್ ಆಗಿ ಮಾಡತಕ್ಕಂಥದ್ದು. ಹೀಗೆ ಆ 4 ವಿಧವಾದ ಕೆಲಸಗಳನ್ನು ಮಾಡುವ ಮೂಲಿಕೆಗಳನ್ನು ಬಳಸಿ ಆತನಿಗೆ ಸ್ವಾಸ್ಥ್ಯ ಕಲ್ಪಿಸ್ತಾರೆ. ಆಮೇಲೆ ಇನ್ನೇನು ಅಂತ ಕೇಳ್ತಾನೆ, ಕಿಮ್ ಅಸ್ಮಾಕಂ ಪಥ್ಯಂ, ನಮಗೆ ಪಥ್ಯ ಏನು? ಈ ಥರ ಚಿಕಿತ್ಸೆ ಮಾಡಿದ್ಮೇಲೆ ಪಥ್ಯ ಒಂದಷ್ಟು ಕಾಲ ಇರುತ್ತಲ್ಲ, ಅದನ್ನು ಕೇಳ್ತಾನೆ. ಆಗ ದೇವವಿದ್ಯರು ಹೇಳ್ತಾರೆ, ಅಶೀತೇನ ಅಂಬಸಾ ಸ್ನಾನಂ ಪಯಃಪಾನಂ ವರಾಸ್ತ್ರಿಯ ಏತದ್ವೋ ಮಾನುಷಾ ಪಥ್ಯಂ ಅಂತ. ನೋಡಪ್ಪ, ಒಳ್ಳೆಯ ಸ್ತ್ರೀಯರ ಸಹವಾಸ, ಒಳ್ಳೆಯ ತಂಪು ನೀರಿನ ಸ್ನಾನ, ಈ ಥರದ್ದೆಲ್ಲ ಉಂಟು, ಇದು ಮಾನವರಿಗೆ ಅಂತ. ಅಂದರೆ ಇದು ಮಾನವರು ಅಂದರೆ ನೀವು ದೇವತೆಗಳ ಅಂತ ಕೇಳ್ತಾನೆ. ಅವರು ತಕ್ಷಣ ಅಂತರ್ಧಾನರಾಗಿಬಿಡ್ತಾರೆ. ಕೊನೆ ಸಾಲು ಅವರು ಇನ್ನೂ ಹೇಳಿಲ್ಲ, ಏತದ್ವೋ ಮಾನುಷಾ ಪಥ್ಯಂ ಅಂತ. ಮತ್ತೇನು ಮಾಡೋದು? ಕೊನೆ ಸಾಲು ಬಹಳ ಮುಖ್ಯವಾಗಿತ್ತಲ್ಲ, ನಾನು ಆ ಥರ ಮಾಡಿ ಅವರು ದೇವತೆಗಳ ಅಂತ ತಿಳ್ಕೊಳ್ಳೋ ಭರದಲ್ಲಿ ಹೀಗೆ ಮಾಡಿಬಿಟ್ನಲ್ಲ ಅಂದಾಗ ಕಾಳಿದಾಸ ಸ್ನಿಗ್ಧ ಮುಷ್ಣಂಚ ಭೋಜನಂ ಅಂತ ಪೂರ್ತಿ ಮಾಡಿದಂತೆ. ದೇವವೈದ್ಯರ ಇಂಗಿತವನ್ನು ಇಟ್ಕೊಂಡು ತುಂಬ ರಸರಸವಾಗಿ ಜಿಡ್ಜಿಡ್ಡಾಗಿ ಬಿಸಿ ಬಿಸಿಯಾಗಿ ಇರ್ತಕ್ಕಂಥ ಊಟ ಅಂದರೆ ಉದ್ದಿನ ವಡೆ ಅಂತ ಅರ್ಥ. ಸ್ನಿಗ್ಧವಾದದ್ದು, ರಸ್ಯವಾದದ್ದು, ಉಷ್ಣವಾದದ್ದು ಯಾವುದು?
ಆರದ ಮೇಲೆ ಉದ್ನೋಡೆ ತಿನ್ನೋಕ್ಕಾಗುತ್ತಾ? ಪಿತೃದೇವತೆಗಳಿಗೂ ಆಗೋಲ್ಲ. ಅದು ಯಾತಕ್ಕೊಪ್ಪ ಆ ಬ್ರಾಹ್ಮಣರಿಗೆ ಎಲ್ಲ ಹಾಕಿ ಆಮೇಲೆ ಅದೆಷ್ಟೋ ಹೊತ್ತಾದ ಮೇಲೆ ಅದು ತಂಗಳಾಗೋ ಸ್ಥಿತಿಗೆ ಬಂದಾಗ ಇವರು ತಿನ್ನೋದಕ್ಕೆ ಶುರು ಮಾಡೋದು. ಎಲ್ಲಾದರೂ ಉಂಟೆ ಉದ್ದಿನೋಡೆಗಿಂತ ಅವಮಾನ ಅಂತ ನನಗೆ ಬೇಸರ ಆಗುತ್ತೆ. ಈ ಮಧ್ಯವರ್ತಿತ್ವ ಇಲ್ಲದೇ ಇದ್ದರೆ ಪಿತೃದೇವತೆಗಳು ಸಾಕ್ಷಾತ್ ಬೊಗಸೆ ಒಡ್ಡಿ ತಿಂದುಕೊಂಡು ಹೋಗಿರೋರು, ಇಲ್ಲದೆ ಇವ್ರ ಮೂಲಕವಾಗಿ ತಿನ್ನಿಸ್ತಕ್ಕಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಒಮ್ಮೆ ಒಂದು ಪತ್ರವನ್ನು ಮಲ್ಲಿನಾಥ ಕಳಿಸಿಕೊಡ್ತಾನೆ. ಕಾಚಿತ್ ಚೀಟಿಕಾ ಲಿಖಿತಂ ಮಲ್ಲಿನಾಥೀಯಂ ಪದ್ಯಂ ಸಭಾಯಂ ಪಠ್ಯತೆ. ಯಾವುದೋ ಒಂದು ಪತ್ರದಲ್ಲಿ ಮಲ್ಲಿನಾಥ ಕವಿ ಕಳಿಸಿಕೊಟ್ಟಿರುವ ಕವಿತೆ ಕಾಣಿಸುತ್ತದೆ. ಕಾಚಿತ್ ಬಾಲಾ ರಮಣ ವಸತಿಂ ಪ್ರೇಷಯಂತಿ ಕರಂಡಂ ದಾಸೀಹಸ್ತಾತ್ ಸಭಯ ಮಲಿಖತ್ ವ್ಯಾಲಂ ಅಸ್ಯೋಪರಿಸ್ಥಂ ಗೌರೀಕಾಂತಂ ಪವನತನಯಂ ಚಂಪಕಂಚಾತ್ರಭಾವಂ ಪೃಚ್ಛತ್ಯಾರ್ಯೋ ನಿಪುಣ ತಿಲಕೋ ಮಲ್ಲಿನಾಥ ಕವೀಂದ್ರ. ಇದೊಂದು ಒಗಟಿನಂಥ ಸವಾಲು. ಯಾವಳೋ ಒಬ್ಬಳು ಸುಂದರಿ ತನ್ನ ಪ್ರಿಯನಿಗೆ ಒಂದು ಗಿಫ್ಟ್ ಪ್ಯಾಕೆಟ್ ಕಳಿಸಿದ್ದಾಳೆ ಕೊರಿಯರಲ್ಲಿ. ಆ ಗಿಫ್ಟ್ ಪ್ಯಾಕೆಟ್ ಮೇಲೆ, ಆ ಪಾರಿತೋಷಿಕ ಕರಂಡದ ಮೇಲೆ ಚಿತ್ರಗಳಿವೆ. ಒಂದು ಹಾವಿನ ಚಿತ್ರ, ಅದರ ಮೇಲೆ ಶಿವನ ಚಿತ್ರ, ಅದರ ಮೇಲೆ ಹನುಮಂತನ ಚಿತ್ರ, ಅದರ ಮೇಲೆ ಸಂಪಗೆ ಹೂವಿನ ಚಿತ್ರ. ಇದರ ಅರ್ಥ ಏನು ಅಂತ, ಇದು ದೊಡ್ಡ ತೊಡಕು, ಇದನ್ನು ಬಿಡಿಸು ಅಂತ. ಇದೊಂದು ಚಮತ್ಕಾರ. ಏನಂದರೆ ಅದರೊಳಗೆ ಇದ್ದದ್ದು ಮನೋಹರವಾದ ಹೂಗಳು. ಆ ಹೂಗಳನ್ನು ಅವಳು ಕಳಿಸ್ಕೊಟ್ಟಿದ್ದಾಳೆ. ಯಾರೇ ಆಗಲಿ ಪ್ರಿಯರು ಪ್ರೇಯಸಿಯರು ಪ್ರಿಯಕರರು ಇವರು ಪರಸ್ಪರ ಕಳಿಸ್ಕೊಡ್ತಕ್ಕಂಥದ್ದು ಮೊದಲು ಸೇ ಇಟ್ ವಿತ್ ಫ್ಲವರ್ಸ್ ಅಂತಾರಲ್ಲ, ಇನ್ನು ಆರ್ಕಿಡೇಷಿಯಸ್ ಪರ್ಸನಾಲಿಟಿ ಅಂತ ಆರ್ಕಿಡ್, ಸೀತಾಳೆ ಹೂಗಳು, ಸೀತಾದಂಡೆ ಹೂಗಳು, ಅವುಗಳಿಂದ ಕಳಿಸ್ಕೊಡ್ಬೇಕು ಅಂತ. ಹಾಗೆ ಫ್ಲವರ್ ಬೊಕ್ಕೆ ಕೊರಿಯರ್ ಮಾಡಿ ಕಳಿಸ್ಕೊಟ್ಟಿದ್ದಾಳೆ. ಅದರ ಮೇಲೆ ಪ್ಲಾಸ್ಟಿಕ್ ಕವರ್ ಇರುತ್ತೆ. ಪ್ಲಾಸ್ಟಿಕ್ ಕವರ್ ಮೇಲೆ ಈ 4 ಸ್ಟಿಕ್ಕರ್ ಇದೆ ಅಂತ ಅಂದ್ಕೊಳ್ಳಿ. ಈ ಕಾಲಕ್ಕೆ ತಕ್ಕಂತೆ ಬಲ್ಲಾಳ ಸೇನನ ಭೋಜ ಪ್ರಬಂಧವನ್ನು ಸಮಸಾಮಯೀಕರಿಸೋಣ. ಹಾಗೆ ಮಾಡಿದಾಗ ಹಾವಿದೆ ಯಾಕೆ ಅಂದರೆ, ಇಲ್ಲಿಯ ಪರಿಮಳವನ್ನು ಗಾಳಿ ಕದ್ದೊಯ್ಯಬಾರದು ಅಂತ. ಗಾಳಿ ಬಂದರೆ ನುಂಗು ಬಿಡುತ್ತೆ ಹಾವು. ಸರ್ಪಾಫ್ ಪಿಬಂತಿ ಪವನಂ. ಹಾಗಾಗಿ ಗಾಳಿಯನ್ನು ನುಂಗೋದಕ್ಕೆ ಗಾಳಿ ಬರಬಾರ್ದು. ಏರ್ ಟೈಟ್ ಪ್ಯಾಕೆಟ್ನು, ಇಟ್ಸ್ ಫ್ರೇಗ್ರೆನ್ಸ್ ಶುಡ್ ನಾಟ್ ಬಿ ಲಾಸ್ಟ್ ಅಂತ ಅದು. ಆಮೇಲೆ ಮನ್ಮಥ ಏನಾದರೂ ಈ ಹೂಗಳು ಚೆನ್ನಾಗಿವೆ ಅಂತ ಬಾಣಕ್ಕಾಗಿ ಬಳಸ್ಕೊಂಡ್ಬಿಟ್ರೆ ಗತಿ ಏನು? ಹಾಗಾಗಿ ಮನ್ಮಥನ ಶತ್ರುವಾದ ಶಿವ ಎಲ್ಲಿದ್ದರೆ ಅವನು ಮನ್ಮಥ ಬರೋಲ್ಲ ಅಂತ. ಮಾರ ಮಾವಸ ಮದೀಯ ಮಾನಸೆ ಅಂತ ಹೇಳ್ತಾನಲ್ಲ ಲೀಲಾಶಕ, ಹಾಗೆ ಶಿವನಿದ್ದ ಜಾಗದಲ್ಲಿ ಮಾರನಿಗೆ ಹೋಗಲು ಇಲ್ಲ ಅವಕಾಶ. ಇನ್ನು ಆಮೇಲೆ ಒಂದು ಪಕ್ಷ ಸೂರ್ಯ ಬಾಡಿಸಿಬಿಟ್ರೆ, ಪ್ಲಾಸ್ಟಿಕ್ ಪೇಪರ್ ಒಳಗೆ ಗಾಳಿ ಹೋಗದೇ ಇರ್ಬೋದು, ಸೂರ್ಯ ಕಿರಣ ಹೋಗುತ್ತಲ್ಲ, ಸೂರ್ಯನನ್ನು ಕೆಂಪಗೆ ನೆಗೆದ ಹಣ್ಣು ಅಂತ ಭಾವಿಸಿ ಬಾಲ ಹನುಮಂತ ಹಿಡಿದು ನುಂಗೋಕ್ಕೆ ಹೋದವನಲ್ವ. ಹಾಗಾಗಿ ಹನುಮಂತನ ಕಂಡು ಸೂರ್ಯ ಅಂಜಿ ದೂರ ಹೋಗ್ತಾನೆ, ಸೂರ್ಯ ಕಿರಣ ಅಲ್ಲಿಗೆ ಬರೋಲ್ಲ. ಹಾಗಾಗಿ ಗಾಳಿ ಪರಿಮಳವನ್ನು ದೂರ ಮಾಡೋಲ್ಲ, ಮನ್ಮಥ ಲಪಟಾಯಿಸೋಲ್ಲ, ಸೂರ್ಯ ಬಾಡಿಸೋದಿಲ್ಲ. ಆಮೇಲೆ ದುಂಬಿಗಳು ಬಂದರೆ, ಈ ಹೂವು ಹರಿಹರನ ಪುಷ್ಪರಗಳಲ್ಲಿ ಬರುವಂತೆ ತುಂಬಿ ಮೂಸುವ ಮುನ್ನ, ಸೂರ್ಯ ಕಿರಣ ಸೋಂಕುವ ಮುನ್ನ ಪಂಪಾಪತಿಗೆ ಇಡಬೇಕಾದ ಹೂವು, ಪ್ರಿಯಕರ್ಣಿಗೆ ಕೊಡಬೇಕಾದ ಹೂವು. ಹಾಗಾಗಿ ಅವಳಿಗಿಷ್ಟ ಇಲ್ಲ. ಆ ದುಂಬಿಗಳು ಬಂದು ಮೂಸು ನೋಡಬಾರ್ದು, ಅವನಿಗೇ ಈ ಪರಿಮಳ ಮೀಸಲು ಅಂತ ಭಾವಿಸಿದ್ರಿಂದ ತುಂಬಿಗೆ ಸಂಪಿಗೆಯನ್ನು ಕಂಡ್ರೆ ಆಗೋಲ್ಲ. ಅದಕ್ಕೋಸ್ಕರ ಸಂಪಿಗೆಯ ಚಿತ್ರವನ್ನು ಬರೆದಿದ್ದಾಳೆ. ಹೀಗೆ 4 ಚಿತ್ರಗಳನ್ನು ಬರೆದು ಹೂವನ್ನು ರಕ್ಷಣೆ ಮಾಡಿದಾಳೆ. ಅಂದರೆ ಸಂಪಿಗೆ ಹೂವಂತೂ ಅಲ್ಲ ಅಲ್ಲಿ. ಮನ್ಮಥನ ಬಾಣಗಳಿಗೆ ಬೇಕಾಗತಕ್ಕಂಥ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಇದರೊಳಗೆ ಯಾವುದೋ ಇರಬೇಕು. ಯಾವುದಿರಬಹುದು? ನಮ್ಮ ಕಲ್ಪನೆಗೆ ಬಿಟ್ಟಿದ್ದು ಪ್ರಾಯಶಃ ಅಶೋಕ ಇದ್ದಿರಬೇಕು. ಯಾಕೆಂದರೆ ಅದು ವಸಂತ ಕಾಲ, ಪ್ರಿಯಕರ್ಣಿಗೆ ಶೋಕ ಇಲ್ಲದೆ ಇರಲಿ, ಅವನಿಂದಾಗಿ ತನಗೂ ಶೋಕ ಬರದೇ ಇರಲಿ, ಉಭಯತ ಅಶೋಕವೇ ಇರಲಿ. ಮತ್ತೆ ನೀನು ಅಶೋಕದಂತೆ ನಿನ್ನ ಒದ್ರೂ ನೀನು ಅರಳಬೇಕು, ನರಳಬಾರ್ದು ಅನ್ನುವ ಸಂಕೇತ ಎಲ್ಲ ಇದ್ದೂ ಇರಬಹುದು ಅಂತ ನನ್ನ ಊಹೆ ಅಷ್ಟೆ. ಹೀಗೆ ಅಶೋಕ ಪ್ರೇಷಣ ಮಾಡಿರಬಹುದು ಅಂತ ಹೇಳಿದ ಮೇಲೆ ಕಾಳಿದಾಸ ಅಲ್ಲಿಗೆ ಮುಗಿಯುತ್ತದೆ ಅಂತ. ಇನ್ನು ನಾವು ಹಳೆಯ ಕಥೆಗೆ ಬರಬೇಕು. ಕಾಳಿದಾಸ ಏಕಶಿಲಾ ನಗರಿಯಲ್ಲಿದ್ದ ಅಂತ ಹೇಳಿದನಲ್ಲ. ಭೋಜರಾಜನ ಆಸ್ಥಾನದ ಬೇರೆಯವರ ಕಾಪಟ್ಯ ವೈಮನಸ್ಯದ ಕಾರಣ ಅವನು ಪರಿತ್ಯಕ್ತನಾದಂತೆ ಇದ್ದ ಅಂತ. ಭೋಜರಾಜನಿಗೆ ಅವನಿಲ್ಲದೆ ಕಷ್ಟವಾಯಿತು. ಹಾಗಾಗಿ ಅವನನ್ನು ಕಥಂಚಿತ್ ಕರೆಸ್ಕೊಂಡ ಅಂತ ಒಂದು ಪಾಠ. ಇನ್ನೊಂದು ಪಾಠ, ಅವನು ಬಲ್ಲಾಳ ಸೇನನ ಬಳಿಗೆ ಹೋಗೋದಕ್ಕೆ ಕಾರಣ, ಬಲ್ಲಾಳನ ಬಳಿಗೆ ಹೋಗೋದಕ್ಕೆ ಕಾರಣ ಅದು ಈ ಪಾಠದಲ್ಲಿ ಬರ್ತಕ್ಕಂಥದ್ದು. ತನ್ನ ಚರ್ಮಶ್ಲೋಕವನ್ನು ಹೇಳು ಅಂತ ಭೋಜ ಬಲವಂತ ಮಾಡಿದ. ನೀನು ಬದುಕಿದ್ದಾಗ ಹೇಳೋದು ಅಂದರೆ ಏನೋದು ಅಮಂಗಳ, ಹೇಳಬಾರದು ಅಂತ ಕಾಳಿದಾಸ ಒಪ್ಪಲಿಲ್ಲ. ಕಡೆಗೆ ನೀನು ಹೇಳದೇ ಇದ್ದರೆ ಇರಬೇಡ ಅಂತಂದಿದ್ದು, ಅಥವಾ ಹೇಳಲಾರೆ ಅಂತ ಇವನು ದೂರ ಹೋಗಿದ್ದು
ಏನೋ ಕಾರಣವಾಗಿ ಒಟ್ಟಿನಲ್ಲಿ ಪ್ರೀತಿಯ ಕಾರಣದಿಂದಲೇ ಕಾಳಿದಾಸ ದೂರ ಹೋಗಿದ್ದ. ಆಗ ಭೋಜರಾಜ ಹೇಗಾದರೂ ಆಗಲಿ ಇವನು ಬಾಯಲ್ಲಿ ಹೇಳಿಸಬೇಕು ಅಂತ ಇವನು ಹೋದ ಸ್ಥಳವನ್ನು ತಿಳ್ಕೊಂಡು ವೇಷಾಂತರದಲ್ಲಿ ಕಾಳಿದಾಸನ ಬಳಿಗೆ ಹೋಗ್ತಾನೆ. ಯಾರಪ್ಪ ನೀನು ಅಂತ ಕೇಳಿದ್ರೆ, ನಾನೀಗ ಧಾರಾನಗರದಿಂದ ಬಂದಿದ್ದೀನಿ ಅಂದರೆ, ಏನಲ್ಲಿ ಸುದ್ದಿ ಅಂತ ಕೇಳ್ತಾನೆ. ಸಹಜವಾಗಿ ಕಾತರ, ಕುತೂಹಲ. ಏನಿಲ್ಲ ಸುದ್ದಿ, ಧಾರಾಧೀಶ ಇನ್ನಿಲ್ಲ ಅಂತ. ಅಯ್ಯೋ ಹಾಗಾಯ್ತಾ, ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತಾ ಖಂಡಿತಾ ಸರ್ವೇ ಭೋಜರಾಜೇ ದಿವಂಗತೆ ಅಂತಂದ. ಇವತ್ತು ಧಾರ ನಿರಾಧಾರವಾಯಿತು, ಸರಸ್ವತಿ ನಿರಾಲಂಬಿ ಆದಳು, ಪಂಡಿತರು ಖಂಡಿತರಾದರು, ಭೋಜ ಸ್ವರ್ಗ ಸೇರಿದನಲ್ಲ ಅಂತ. ತಕ್ಷಣ ಅವನೇ ಸತ್ತೋಗ್ಬಿಟ್ಟ. ವೇಷಾಂತರದಲ್ಲಿ ಬಂದ ಭೋಜ, ಕವಿವಾಕ್ಯ ಆ ಥರದ್ದು ಅವಿತತವಾದದ್ದು ಅಂತ ಕಾಳಿದಾಸ ಅವಶ್ಯವಾಕು. ಹಾಗಾಗಿ ಬಹುಭೂತಿ ಹೇಳ್ತಾನಲ್ಲ, ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗನುವರ್ತತೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ ಅಂತ. ಲೌಕಿಕರು ವಿದ್ವಾಂಸರು ಅರ್ಥಾನುಸಾರವಾಗಿ ಮಾತನ್ನು ಹೇಳಬೇಕು, ಋಷಿಗಳು ಜ್ಞಾನಿಗಳು ಹೇಳಿದ ಮಾತನ್ನು ಅರ್ಥ ಹಿಂಬಾಲಿಸುತ್ತದೆ ಅಂತ ಕಾಳಿದಾಸ ಅಂತ ಋಷಿಕವಿ ಅಂತ ಈ ಬಲ್ಲಾಳಸೇನನ ತಾತ್ಪರ್ಯ. ತಕ್ಷಣ ಗೊತ್ತಾಯಿತು, ಅಯ್ಯೋ ನನ್ನ ಬಾಯಲ್ಲಿ ಚರ್ಮಶ್ಲೋಕ ಹೇಳಿಸಿಕೊಳ್ಳಬೇಕು ಅಂತ ಹೀಗೆ ಮಾಡಿದ್ಯಾ ಅಂಥೇಳಿ ಅದನ್ನೇ ಬದಲಿಸಿ ಹೇಳಿದರಂತೆ. ಅದ್ಯಧಾರ ಸದಾಧಾರ ಸದಾಲಂಬ ಸರಸ್ವತಿ ಪಂಡಿತಾ ಮಂಡಿತಾ ಸರ್ವೇ ಭೋಜರಾಜೇ ಭೂಂಗತೆ ಅಂತ. ಇಂದು ಧಾರ ಸದಾಧಾರಿಯಾಗಿದ್ದಾಳೆ, ಸತ್ ಆಧಾರ, ಸಜ್ಜನರಿಗೆ ಆಧಾರವಾಗಿದ್ದಾಳೆ. ಮತ್ತು ಪಂಡಿತರು ಮಂಡಿತರಾಗಿದ್ದಾರೆ. ಸರಸ್ವತಿಗೆ ದೊಡ್ಡ ಆಲಂಬನ ಇದೆ. ಅವನ ಅರಮನೆ ಒಂದು ಭಾಗವೇ ಆಗಿದ್ದಂಥದ್ದು, ಸರಸ್ವತಿಯ ಆಲಯ, ವಿದ್ವದ್ ವಿನೋದ ಗೋಷ್ಠಿ ಮಾಡ್ತಾ ಇದ್ದಂಥದ್ದು, ಸರಸ್ವತಿ ಕಂಠಾಭರಣ ಅನ್ನುವಂಥ ಭೋಜಶಾಲ. ಆ ಕಾರಣದಿಂದ ಭೋಜರಾಜ ಭೂಮಿಯಲ್ಲಿ ಇದ್ದಾನೆ ಅಂತ. ಆಗ ಅವನು ಬದುಕಿ ಬಂದ ಅಂತ. ಹೀಗೆ ಭೋಜರಾಜನ ಚರ್ಮಶ್ಲೋಕ ಅವನು ಕೇಳಿದ ಮೇಲೂ ಬದುಕಿಕೊಳ್ಳುವಂತೆ ಆಯಿತು ಕಾಳಿದಾಸನಿಂದ ಅಂತ. ನಿಜಕ್ಕೂ ನೋಡಿದರೆ ಭೋಜರಾಜ ಬದುಕಿದ್ದು ಇಂಥ ಕಾಳಿದಾಸನಂಥ ಒಬ್ಬ ಕವಿಯ ಬಾಯಲ್ಲಿ ಹೊಗಳಿಸಿಕೊಂಡ ಅನ್ನೋದರಿಂದ ಆ ಥರ ಒಂದು ಅಂಶ. ಇನ್ನೊಂದು, ಅವನು ಮಾಡಿದ ಕೆಲಸಗಳೇ ಇವೆ. ಅವನು ಮಾಡಿದ ಬರವಣಿಗೆಗಳು, ಅವನು ಮಾಡಿದ ಲೋಕಹಿತ ಕಾರ್ಯಗಳು, ದೇವಾಲಯ ತಡಾಕಾದಿ ನಿರ್ಮಾಣಗಳು ಎಲ್ಲ. ಮುಖ್ಯವಾಗಿ ದೊಡ್ಡ ಕವಿಯ ಬಾಯಲ್ಲಿ ಹಾದು ಬಂದಂಥ ವ್ಯಕ್ತಿಗಳು ಉಳಿತಾರೆ. ವಾಲ್ಮೀಕಿ ವ್ಯಾಸ ಸಿಗದೇ ಇದ್ದಿದ್ದರೆ ರಾಮಕೃಷ್ಣರು ಏನಾಗ್ತಾ ಇದ್ರು, ನಮ್ಮ ಪಾಲಿಗೆ ಇಲ್ಲವಾಗ್ತಾ ಇದ್ರು ಅಂದಾಗ ಕವಿಗಳು ತುಂಬ ದೊಡ್ಡವರು. ವಾಲ್ಮೀಕ ಪ್ರಭವೇಣ ರಾಮನೃಪತಿ ವ್ಯಾಸೇನ ಧರ್ಮಾತ್ಮಜ ಖ್ಯಾತಃ ಶ್ರೀಕವಿ ಖ್ಯಾತಶ್ರೀ ಕಾಳಿದಾಸ ಕವಿನ ಶ್ರೀ ವಿಕ್ರಮಾರ್ಕೋ ನೃಪಃ ಭೋಜಶ್ಚಿತ್ತಪ ಬಿಲ್ಹಣ ಪ್ರಭೃತಿಭಿ ಕರ್ಣೋಪಿ ವಿದ್ಯಾಪತೇ ಖ್ಯಾತಿಂ ಯಾಂತಿ ನರೇಶ್ವರ ಕವಿವರೈ ಸ್ಫಾರಯತ್ನ ಭೇರೀರವೈ ಅಂತ ಒಂದು ಮಾತಿದೆಯಲ್ಲ, ಸದುಕ್ತಿ ಕರುಣಾಮೃತದ್ದು ಅಂತ ನೆನಪು. ಹಾಗೆ ರಾಮ ವಾಲ್ಮೀಕಿಯಿಂದ ವ್ಯಾಸನಿಂದ ಪಾಂಡವರು, ಕಾಳಿದಾಸನಿಂದ ವಿಕ್ರಮಾದಿತ್ಯ, ಚಿತ್ತಪ ಬಿಲ್ಹಣ ಮೊದಲಾದವರಿಂದ ಭೋಜ. ವಸ್ತುತಃ ಚಿತ್ತಪ ಅನೇಕ ಭೋಜಸ್ತುತಿ ಪದ್ಯಗಳು ಬರೆದಿದ್ದಾನೆ. ಅದೇ ರೀತಿಯಲ್ಲಿ ಬಿಲ್ಹಣ ತನ್ನ ವಿಕ್ರಮಾಂಕ ದೇವಚರಿತದ 18ನೇ ಸರ್ಗದಲ್ಲಿ ಭೋಜರಾಜ ಇಲ್ಲದ ಕಾಲದಲ್ಲಿ ಧಾರಾನಗರಿಗೆ ನಾನು ಹೋದನಲ್ಲ ಅಂತ ದುಃಖಿಸಿ ಪದ್ಯಗಳನ್ನು ಬರೆದಿದ್ದಾನೆ. ಹೀಗೆಲ್ಲ ಆ ಕವಿಗಳ ಮೂಲಕವಾಗಿ, ಮತ್ತು ಕರ್ಣದೇವ ವಿದ್ಯಾಪತಿಯಾದ ಬಿಲ್ಹಣನ ಮೂಲಕವಾಗಿ ಕೀರ್ತಿ ಪಡೆದ. ಕರ್ಣಸುಂದರಿ ಕಥಾ ಇತ್ಯಾದಿ ಎಲ್ಲ ಕಾವ್ಯಗಳಾಗಿ, ಮತ್ತು ನಮ್ಮ ಕನ್ನಡದ 6ನೇ ವಿಕ್ರಮಾದಿತ್ಯ ಬಿಲ್ಹಣನ ವಿಕ್ರಮಾಂಕ ದೇವಚರಿತದಿಂದ ಪ್ರಸಿದ್ಧಿ ಪಡೆದ. ಹೀಗೆ ಉಂಟು. ಅರಿಕೇಸರಿ ಎಂಥ ಮಹಾ ದೊಡ್ಡ ರಾಜ, ಪಂಪ ಇಲ್ಲದೆ ಇದ್ದರೆ ಅವನ ಗತಿ ಏನಾಗ್ತಾ ಇತ್ತು. ಹೀಗೆ ಕಂಡಾಗ ದೊಡ್ಡವರ ಕೈಯಲ್ಲಿ ಹಾಯ್ದು ಹೋದಾಗ ಎಷ್ಟವರಿಗೂ ಬೆಲೆ ಬರುತ್ತದೆ. ಅಂಥ ಒಂದು ಕಲೆಯನ್ನು ನಾವಿಲ್ಲಿ ಕಂಡ್ವಿ. ಅದನ್ನು ರೋಚಕವಾದ ಆಸ್ವಾದ್ಯ ಸಾಮಗ್ರಿಯಾಗಿ ಮಾಡಿದಂಥವನು ಬಲ್ಲಾಳಸೇನ. ಅದನ್ನು ಹಂಚಿಕೊಳ್ಳುವ ಅವಕಾಶ ನಿಮ್ಮೊಂದಿಗೆ ಬಂದಿದೆ. ಧನ್ಯವಾದ. ನಮಸ್ಕಾರ.